ತತ್ಸತ್. ಎಲ್ಲರಿಗೆ ನಮಸ್ಕಾರ. ನಿನ್ನೆ ದಿವಸ ಮಾಘ ಮಹಾಕವಿಯ ಶಿಶುಪಾಲ ವಧದ ಆರಂಭ ಮಾಡಿದ್ದಾಗಿತ್ತು. ಅಲ್ಲಿಯ ಕೆಲವು ಸ್ವಾರಸ್ಯಗಳನ್ನು ಹಂಚಿಕೊಳ್ತಾ ಕವಿಯ ದೇಶ ಕಾಲ ಇತ್ಯಾದಿಗಳ ಬಗ್ಗೆ ಕೂಡ ಒಂದಷ್ಟು ಹೇಳಿದ್ದಾಗಿತ್ತು. ಅವನನ್ನು ಮೊದಲಿಗೆ ನಾವು ಕಾಣತಕ್ಕಂಥದ್ದು ಅವನ ಉಲ್ಲೇಖವನ್ನು ವಾಮನನ ಕಾವ್ಯಾಲಂಕಾರ ಸೂತ್ರವೃತ್ತಿಯಲ್ಲಿ ನಾವು ನೋಡ್ತೀವಿ. ಅವನು ನಿನ್ನೆ ನಾವು ಚರ್ಚೆ ಮಾಡಿದಂಥ ಒಂದು ಪದ್ಯ ಯಾವುದಿದೆ, 8ನೇ ಪದ್ಯ, ಕುಥೇನ ನಾಗೇಂದ್ರಮಿವೇಂದ್ರವಾಹನಂ ಅನ್ನುವ ಆ ಪದ್ಯವನ್ನು ಅವನು ಉಲ್ಲೇಖ ಮಾಡ್ತಾನೆ. ಆಮೇಲೆ ಇದೇ ಸರ್ಗದಲ್ಲಿ 1ನೇ ಸರ್ಗದಲ್ಲಿ ಗಿರೇಸ್ತಡಿದ್ವಾ ನಿವತಾವದುಚ್ಚಕೈ ಅನ್ನುವ ಆ ಸಾಲನ್ನು ಕೂಡ ಅವನು ಚರ್ಚೆ ಮಾಡ್ತಾನೆ. ಮತ್ತೊಂದು ಕಡೆ ಇನ್ನೊಂದು ಇದೇ ಸರ್ಗದ್ದು ಸಿತಂ ಸಿತಿಂನಾ ಸುತರಾಂ ಮುನೇರ್ವಪುಹು ಅಂತನ್ನುವ ಆ ಸಾಲನ್ನು ಕೂಡ ಉಲ್ಲೇಖ ಮಾಡಿಕೊಂಡು ಚರ್ಚಿಸ್ತಾನೆ. ಹೀಗೆ ವಾಮನ ಕಾವ್ಯಾಲಂಕಾರ ಸೂತ್ರವೃತ್ತಿನಲ್ಲಿ ಮೊದಲು ಉಲ್ಲೇಖ ಮಾಡುವ ಕಾರಣ ವಾಮನನ ಕಾಲ 8ನೇ ಶತಮಾನ ಆಗಿದ್ದರಿಂದ ನಮ್ಮ ಮಾಘ ಕವಿಯ ಕಾಲವು ಕೂಡ ಅದಕ್ಕಿಂತ ಹಿಂದೆ ಇದ್ದಿರಬೇಕು. ಮತ್ತು ಅವನು ಲಬ್ಧ ಪ್ರತಿಷ್ಠನಾದ ಕವಿ ಅಂತ ಆಗಬೇಕು ಅಂತಂದರೆ ಸಾಕಷ್ಟು ಕಾಲ ಆಗಿರುತ್ತದೆ, 1 ಶತಮಾನದಷ್ಟಾದರೂ ಬೇಕು ಅಂತ ಸಾಮಾನ್ಯ ಆಧುನಿಕ ವಿದ್ವಾಂಸರ ಒಂದು ವಿವೇಕ. ಈ ದೃಷ್ಟಿಯಿಂದ ಹಾಗೆ ನಾವು ಕಾಣಬಹುದು. ಮತ್ತು ಶಿಶುಪಾಲ ವಧ ಕಾವ್ಯವನ್ನು ಕುರಿತು ನಾವು ಬಲ್ಲಂತೆ ಇನ್ಯಾವ ಕೃತಿಯನ್ನು ಕುರಿತು ನಮಗೆ ಗೊತ್ತಿಲ್ಲ, ಮಾಘ ಕವಿ ಮತ್ಯಾವುದನ್ನು ಬರದ ಅಂತ. ಆದರೆ ಕಾಶ್ಮೀರದ ಸುಭಾಷಿತ ಸಂಕಲನಕಾರ ವಲ್ಲಭದೇವನ ಸುಭಾಷಿತಾವಲಿಯಲ್ಲಿ ಒಂದು ಶ್ಲೋಕ ಬರುತ್ತದೆ. ಮತ್ತು ಭರ್ತೃಹರಿ ಶತಕದಲ್ಲಿ ಇವತ್ತು ಕಂಡು ಬರತಕ್ಕಂಥ ಒಂದು ಜಾತರಿಯಾ ತುಳಸಾತಲಂ ಅಂತನ್ನುವ ಶ್ಲೋಕ ಇದೆ. ಗುಣಗಣಸ್ತೇಷಾಂ ಅಧೋ ಗಚ್ಚತು ಅಂತೆಲ್ಲ, ಶೀಲಂ ಶೈಲ ತಟಾತ್ಪತತ್ವಭಿಜನ ಸಂದಯತಾಂ ವನ್ಹಿನ ಅಂತೆಲ್ಲ ಶ್ಲೋಕ ಇದೆ. ಆ ಶ್ಲೋಕ ಮಾಘನದು ಅಂತ ಉಲ್ಲೇಖ ಕೂಡ ಕಂಡು ಬರುತ್ತದೆ ಸುಭಾಷಿತ ಗ್ರಂಥಗಳಲ್ಲಿ. ಇದನ್ನು ನೋಡಿದಾಗ ಮಾಘ ಮತ್ತಿನ್ಯಾವುದನ್ನು ಬರೆದಿರಬಹುದಾ ಅಂತ. ಆದರೆ ಇವೆಲ್ಲ ಊಹಾಪೋಹಗಳೇ ಹೊರತು ಗಟ್ಟಿಯಾದ ಆಧಾರಗಳಿಲ್ಲ. ಯಾಕೆಂದರೆ ಎಷ್ಟೋ ಕಾವ್ಯಗಳನ್ನು, ಎಷ್ಟೋ ಕೃತಿಗಳನ್ನು ಅದೆಷ್ಟೆಷ್ಟೋ ಕಾಲದಲ್ಲಿ ಸುಭಾಷಿತ ಸಂಕಲನಕಾರರು ಇನ್ಯಾವುದೋ ಹೆಸರಿನಲ್ಲಿ ಹೇಳುವಂಥದ್ದು ಉಂಟು. ನಿಶ್ಚಯ ಮಾಡೋಕ್ಕಾಗೋಲ್ಲ. ಪರವಿರೋಧವಾಗಿ ಎರಡೂ ಕಡೆಯಲ್ಲಿಯೂ ಬಲವಾದ ಆಧಾರಗಳಿರುತ್ತವೆ. ನಾವು ಏನಂತ ಮಾಡೋದಕ್ಕೆ ಸಾಧ್ಯ? ಏನೂ ಚರ್ಚೆ ಮಾಡಿ ನಿಸ್ತಾರ ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಸದ್ಯಕ್ಕೆ ಉಪಲಬ್ಧ ಇರುವುದು ಮಾಘನದ ಒಂದೇ ಕಾವ್ಯ. ಹೇಗೆ ಭಾರವಿಯ ಕಿರಾತಾರ್ಜುನಿಯ ಏಕಮೇವಾದ್ವಿತೀಯವಾದ ಕೃತಿಯಾಗಿ ಅವನದು ಅಂತ ಉಳಿದಿದೆಯೋ, ಅವನ ಕೀರ್ತಿಯಷ್ಟೂ ಅದರ ಮೇಲೆ ನಿಂತಿದೆಯೋ, ಹಾಗೆ ಮಾಘನದು ಕೂಡ ಈ ಕೆಲವು ಅಂಶಗಳನ್ನು ನಿನ್ನೆ ತಿಳಿಸೋಕ್ಕಾಗಿರಲಿಲ್ಲ. ನಮ್ಮಲ್ಲಿ ಏಕ ಕೃತಿಯಿಂದ ವಿಖ್ಯಾತರಾದಂಥ ಹಲವರಿದ್ದಾರೆ. ಅದರೊಳಗೆ ಮುಖ್ಯವಾಗಿ ಮಾಘ, ಭಾರವಿ, ಶೂದ್ರಕ, ಭಟ್ಟನಾರಾಯಣ, ಹೀಗೆ ಕೆಲವರಿದ್ದಾರೆ. ಇನ್ನು ಕೆಲವರದು ಒಂದೊಂದೇ ಕೃತಿ ಸಿಕ್ಕಿದೆ, ಮಿಕ್ಕ ಕೆಲವು ಕೃತಿಗಳು ಉಲ್ಲೇಖಗೊಂಡಿವೆ, ಹಾಗೆ ಇರುವಂಥದ್ದು ಉಂಟು. ಮತ್ತು ಇನ್ಯಾರೋ ಕೆಲವರು ಪುಣ್ಯಾತ್ಮರದು ಎಲ್ಲ ಕೃತಿಗಳು ಸಾಕಷ್ಟು ಮಟ್ಟಿಗೆ ಸಿಕ್ಕಿರುವಂಥದ್ದು ಕಾಣಸಿಗುತ್ತವೆ. ಇದಿಷ್ಟರ ಹಿನ್ನೆಲೆಯಲ್ಲಿ ನಾವೀಗ ಶಿಶುಪಾಲ ವಧವನ್ನು ಮತ್ತೆ ನೋಡುವಾಗ ಅವನು ಕವಿ ನಾರದನನ್ನು ತನ್ನ ಕಾವ್ಯದ ಮೊದಲಿಗೆ ನಾರದಾಗಮನದ ರೂಪದಿಂದ ಚಿತ್ರಿಸ್ತಾ ಬರ್ತಾನೆ ಅಂತ ನೋಡಿದ್ವಿ. ಆ ನಾರದ ಬಂದು ಕೃಷ್ಣನಿಗೆ ಶಿಶುಪಾಲ ದಂತವಕ್ರರ, ತತ್ಪೂರ್ವ ಜನ್ಮದ ರಾವಣ ಕುಂಭಕರ್ಣರ, ಅದಕ್ಕೂ ಹಿಂದಿನ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಆ ಒಂದು ಕಷ್ಟ ಕೋಟಲೆಗಳು ಲೋಕಕ್ಕೆ ಆದದ್ದು, ಅವರ ದೌರಾತ್ಮ್ಯ ಇತ್ಯಾದಿಗಳನ್ನು ಹೇಳ್ತಾ ಬರ್ತಾನೆ ಅಂತ ನಾವು ಕಂಡಿದ್ವಿ. ಇದೀಗ ಆ ಭಾವವನ್ನೇ ಮುಂದುವರಿಸೋಣ. 10 ಪದ್ಯಗಳನ್ನು ಮಾಡಿದ್ವಿ. ಆ ಮಹತಿ ವೀಣೆಯ ಮೇಲೆ ಬೇರೆ ಬೇರೆ ಸ್ವರಗ್ರಾಮಗಳನ್ನು ತಾನಾಗಿ ನುಡಿಸಲ್ಪಡ್ತಾ ಇರೋದನ್ನು ನೋಡ್ತಾ ಇದ್ದ ಅಂತ ಗೊತ್ತಾಗುತ್ತದೆ. ಆಮೇಲೆ ಅವನು ಇಳಿತಾ ಇದ್ದಂತೆ ಕೃಷ್ಣ ಆಸನದಿಂದ ಇದ್ದು ಸ್ವಾಗತ ಮಾಡ್ತಾನೆ. ಪತತ್ ಪತಂಗ ಪ್ರತಿಮಸ್ತಪೋನಿಧಿ ಪುರೋಸ್ಯ ಯಾವನ್ನ ಭುವಿವ್ಯಲೀಯತ ಗಿರೇಸ್ತಡಿದ್ವಾ ನಿವತಾವದುಚ್ಚಕೈರ್ಜವೇನ ಪೀಠಾದುತತಿಷ್ಠದಚ್ಯುತಃ. ಪತತ್ ಪತಂಗ ಪ್ರತಿಮಸ್ತಪೋನಿಧಿ, ಬೀಳ್ತಾ ಇರುವ ಸೂರ್ಯನ ಹಾಗಿದ್ದಾನೆ. ಅಂದರೆ ಅವತೀರ್ಣ ಸೂರ್ಯ, ಪಶ್ಚಿಮಾಕಾಶದಲ್ಲಿ ಇಳಿಯುವ ಸೂರ್ಯನ ಹಾಗೆ
ಅವನು ಇಳಿದು ಬರ್ತಾ ಇದ್ರೆ ಪುರೋಸ್ಯ ಯಾವನ್ನ ಭುವಿ ವ್ಯಲೀಯತ, ಅವನು ನೆಲ ಮುಟ್ಟಕ್ಕಿಲ್ಲ ಅಷ್ಟರೊಳಗೆ ಗಿರೇಸ್ತಡಿದ್ವಾ ನಿವತಾವದುಚ್ಚಕೈ ಜವೇನ ಪೀಠಾದ್ ಉದತಿಷ್ಠ ಅಚ್ಯುತಃ, ಬೆಟ್ಟದ ಮೇಲಿಂದ ಒಂದು ಮೋಡ ಮೇಲಕ್ಕೆ ಏಳುವ ಹಾಗೆ ಕೃಷ್ಣ ಕೂಡ ಎದ್ದ ಅಂತ. ತಡಿತ್ವಾನ್ ಅಂತಂದರೆ ಮಿಂಚನ್ನು ಹೊಂದಿರತಕ್ಕಂಥ ಮೋಡ, ಕೃಷ್ಣ ನೀಲಮೇಘ ಶ್ಯಾಮ, ಆ ಕಾರಣದಿಂದ ಅವನು ಎದ್ದ. ಅವನು ಆಸನದಿಂದ ಎದ್ದ. ಪೀಠಾದ್ ಉದತಿಷ್ಠತ ಅಂತಂದರೆ ಪೀಠ ಎತ್ತರವಾದದ್ದು, ಅದು ಒಂದು ಪರ್ವತಕ್ಕೆ ಹೋಲಿಕೆ. ಅಲ್ಲಿಂದ ಕೃಷ್ಣ ಎದ್ದದ್ದು ನೀಲಶ್ಯಾಮಲ ಕಾಯ. ಅವನು ಬೆಟ್ಟದ ಶಿಖರದಿಂದ ಮುಗಿಲು ಗಾಳಿಯ ಮೂಲಕವಾಗಿ ಮೇಲಕ್ಕೆ ಕೊಂಡೊಯ್ಯಲ್ಪಡುವಂತೆ ಅವನು ಎದ್ದ. ಅಂದರೆ ಯಾರಾದರೂ ದೊಡ್ಡವರು ಬಂದರೆ ನಾವು ಹೇಳುವುದು ರೂಢಿ, ಪ್ರತ್ಯುತ್ಥಾನ ಅಂತ ಕರೀತಾರೆ. ಬರ್ತಿದ್ದಂತೆ ಗೌರವದಿಂದ ಸ್ವಾಗತಿಸೋದಕ್ಕೆ ಎದ್ದು ನಿಲ್ಲುವಂಥದ್ದು ಅಂತ ಅದನ್ನು ಹೇಳ್ತಾನೆ. ಹೀಗೆ ಒಂದು ಕಡೆಗೆ ಅವತರಣ, ಇನ್ನೊಂದು ಕಡೆಗೆ ಉದ್ಧರಣ, ಇವೆರಡನ್ನೂ ಕೂಡ ನಾವು ಇಲ್ಲಿ ಸುಂದರವಾದ ರೀತಿಯಲ್ಲಿ ಕಾಣ್ತೀವಿ. ಆಮೇಲೆ ಮುಂದೆ ಕವಿ ಪದ್ಯವನ್ನು ಹೇಳ್ತಾನೆ. ಅಥ ನವಿತಾನಮತ್ ಫಣೈ ಧೃತೈ ಕಥಂಚಿತ್ ಫಣಿನಾಂ ಗಣೈರಧಃ ನ್ಯಧಾಯಿಷಾತಾಂ ಅಭಿದೇವಕೀ ಸುತೇನ ಧಾತುಶ್ಚರಣೋ ಭುವಸ್ಥಲೆ. ಅಥ ಪ್ರಯತ್ನ ಉನ್ನಮಿತ ಆನಮತ್ ಫಣೈ ಧೃತೈ ಕಥಂಚಿತ್ ಫಣಿನಾಂ ಗಣೈ ಅಧಃ ನ್ಯಧಾಯಿಷಾತಾಂ ಅಭಿದೇವಕೀಸುತಂ ಸುತೇನ ಧಾತುಶ್ಚರಣೋ ಭುವಸ್ಥಲೆ. ಇಲ್ಲಿ ಒಂದು ಕಾಳಿದಾಸನ ಪ್ರೇರಣೆಯೋ ಸ್ಫೂರ್ತಿಯೋ ಇರುವಂಥ ಪದ್ಯ. ಶಿವ ತಪೋಮಗ್ನನಾಗಿದ್ದಾಗ ಅವನು ತನ್ನ ಒಂದು ಪರ್ಯಂಕ ಬಂಧ ಅನ್ನುವ ಒಂದು ವಿಶಿಷ್ಟವಾದಂಥ ಆಸನದಲ್ಲಿ ಆತ ಕೂತಿದ್ದ. ವೀರಾಸನ ಅಂತ ಕೂಡ ಹೇಳ್ತಾರೆ. ಅವನು ಯೋಗ ಪಟ್ಟವನ್ನು ಹಾಕಿಕೊಂಡು ಕೂತಿದ್ದ ಅಂತೆಲ್ಲ. ಹಾಗೆ ಕೂತವನು ತನ್ನ ಆ ಒಂದು ಸಮಾಧಿ ಮುದ್ರೆಯನ್ನು ಸಡಲಿಸ್ತಾ ಇದ್ದಂತೆ ಭೂಮಿಯನ್ನು ಹೊತ್ತ ಆದಿಶೇಷನಿಗೂ ಕೂಡ ಹೆಡೆಗಳು ಹೊಯ್ದಾಡುವಂತೆ ಆಯಿತು ಅನ್ನುವ ಒಂದು ಕಲ್ಪನೆ ಮಾಡ್ತಾನೆ 3ನೇ ಸರ್ಗದಲ್ಲಿ, ಕುಮಾರ ಸಂಭವದಲ್ಲಿ. ಇಲ್ಲಿ ಅದೇ ರೀತಿಯಾಗಿ ಅವನು ನಾರದ ಬಂದು ಇಳಿತಾ ಇದ್ದಂತೆ 2 ಹೆಜ್ಜೆಯನ್ನು ಭೂಮಿಗೆ ಇಡ್ತಾ ಇದ್ದಂತೆ ಆ ಆದಿಶೇಷ ಭೂಮಿಯನ್ನು ಹೊತ್ತಿದ್ದನಲ್ಲ, ಆ ಸಹಸ್ರ ಫಣ ಮಂಡಿತನಾದ ಆದಿಶೇಷ ಅವನು ಒಂದಿಷ್ಟು ಹೊಯ್ದಾಡ್ದ. ಕೃಷ್ಣನ ಏಳುವಿಕೆ, ನಾರದನ ಆಗಮನ, ಇದರಿಂದ ಒಂದು ರೀತಿಯಾದ ಸಂಚಲನ ಉಂಟಾಯಿತು ಅಂತ ಹೇಳ್ತಾ ಇದ್ದಾನೆ. ಪ್ರಯತ್ನ ಉನ್ನಮಿತ ಆನಮತ್ ಫಣೈ ಧೃತೈ ಕಥಂಚಿತ್ ಫಣಿನಾಂ ಗಣೈ. ಪ್ರಯತ್ನಪೂರ್ವಕವಾಗಿ ಅವನು ತಳೆದವನು ಒಂದು ಸ್ವಲ್ಪ ಹೊಯ್ದಾಡುವಂತೆ ಆಯಿತು. ಅದೇಂದರೆ ಭೂಕಂಪ ಆಯಿತು ಅನ್ನುವಂಥ ಅರ್ಥದಲ್ಲ. ದೊಡ್ಡವರು ಬಂದಾಗ, ಇಳಿದಾಗ, ಎದ್ದಾಗ ಈ ರೀತಿ ಭೂಮಿಯು ಗೌರವ ತೋರಿಸ್ತಕ್ಕಂಥ ತಾತ್ಪರ್ಯ ಅಷ್ಟೇ ಪದ್ಯದಲ್ಲಿ ನಾವು ನೋಡಬೇಕಾದದ್ದು. ಇಲ್ಲೆಲ್ಲ ಪೂರ್ವ ಕವಿಗಳ ಒಂದೊಂದು ಪ್ರೇರಣೆಯೋ ಒಂದೊಂದು ಸ್ಫೂರ್ತಿಯನ್ನೋ ಅಲ್ಲಿ ಇಲ್ಲಿ ನಾವು ಕಾಣ್ತಾ ಬರ್ತೀವಿ. ಆಮೇಲೆ ಮುಂದುವರೆದು ಹೇಳ್ತಾನೆ ನಾರದನ ಆಗಮನವನ್ನು. ತಮರ್ಘ್ಯಮರ್ಘ್ಯಾಧಿಕಂ ಆದಿಪೂರುಷಃ ಸಪರ್ಯಯಾಸಾಧು ಸಪರ್ಯಪೂಪುಜತ್ ಗೃಹಾನುಪೈತುಂ ಪ್ರಣಯಾದಭಿಪ್ಸವೋ ಭವಂತಿ ನಾಪುಣ್ಯಕೃತಾಂ ಮನೀಷಿಣಃ. ತಂ ಅರ್ಘ್ಯಾಧಿಕಂ ಆದಿಪೂರುಷಃ ಸಪರ್ಯಯಾ ಸಾಧು ಸಹ ಪರ್ಯಪೂಜಯತ್. ಒಳ್ಳೆ ಶಬ್ದಾಲಂಕಾರ ಇರತಕ್ಕಂಥದ್ದು. ತಮರ್ಘ್ಯಧಿಕಂ ಆದಿಪುರುಷಃ, ಅವನನ್ನು ಆದಿಪುರುಷನಾದ ಕೃಷ್ಣ ನಾರಾಯಣ ಅರ್ಘ್ಯಪಾದ್ಯಾದಿಗಳಿಂದ ಆ ಅನರ್ಘನಾದವನನ್ನು, ಅರ್ಘ ಅಂದರೆ ಶ್ರೇಷ್ಠ ಅಂತ, ಅನರ್ಘ ಅಂದ್ರೂ ಅದೇ ಅರ್ಥ ಉಂಟು. ಅದು ನಿಷೇಧಿಕವಾಗಿದ್ದರೂ ಅದರ ತಾತ್ಪರ್ಯ ದೊಡ್ಡದು ಅಂತ. ಅಮೂಲ್ಯ ಅಂತಂದರೆ ತುಂಬ ಬೆಲೆ ಉಳ್ಳದ್ದು ಅಂತ ತಾತ್ಪರ್ಯ ಹೊರತು ಬೆಲೆಯೇ ಇಲ್ಲದೆ ಇರೋದು ಅಂತಲ್ಲ. ಲೋಕದ ಬೆಲೆಯನ್ನು ಮೀರಿದ್ದು ಅಂದರೆ ತುಂಬ ಬೆಲೆಯುಳ್ಳದ್ದು ಅಂತಲೇ ಪರಮ ತಾತ್ಪರ್ಯವಾಗಿ ಆಗುತ್ತದೆ. ಹಾಗೆ ಆದಿಪುರುಷ ಗೌರವನೀಯನನ್ನು ಮತ್ತೆ ಅರ್ಘ್ಯಪಾದ್ಯಾದಿಗಳಿಂದ ಗೌರವಿಸಿದ ಅಂತ. ಸಾಮಾನ್ಯವಾಗಿ ನಮ್ಮ ಧರ್ಮಶಾಸ್ತ್ರದಲ್ಲಿ ದೊಡ್ಡವರ ಆಗಮನ ಅನ್ನೋದನ್ನು ಸತ್ಕರಿಸಬೇಕು ಅಂತ ಅನ್ನೋದಕ್ಕೆ ಒಂದು ವಿಧಿಯನ್ನು ಹೇಳಿದ್ದಾರೆ. ಬರುವ ಮಹನೀಯರು 5 ಅಗ್ನಿಗಳೊಡನೆ ಬರ್ತಾರೆ. ಪಾದದಲ್ಲೊಂದು ಅಗ್ನಿ ಆದ ಕಾರಣ ಪಾದ್ಯ, ಕೈಯಲ್ಲೊಂದು ಅಗ್ನಿ ಇರುವ ಕಾರಣ ಅರ್ಘ್ಯ, ಮುಖದಲ್ಲೊಂದು ಅಗ್ನಿ ಇರುವ ಕಾರಣ ಆಚಮನ, ಉದರದಲ್ಲಿ ಒಂದು ಅಗ್ನಿ ಇರುವ ಕಾರಣ ಸ್ವಲ್ಪ ಅಲ್ಪೋಪಹಾರ ಅಂತ, ಉಪಹಾರ ಅಂದರೆ ಸ್ವಲ್ಪ ಆಹಾರ, ಮತ್ತು ಶರೀರದಲ್ಲೊಂದು ಅಗ್ನಿ ಇರೋದ್ರಿಂದ ವಿಶ್ರಾಂತಿಗೋಸ್ಕರವಾಗಿ ಆಸನ ಅಂತ. ಹೀಗೆ ಪಂಚಾಗ್ನಿಗಳಿಗೆ ಉಪಶಮನ ಮಾಡದೇ ಇದ್ದರೆ
ಆ ಗೃಹಸ್ಥನ ಮನೆಯನ್ನು ಸುಡುತ್ತದೆ. ಅವರಾಗಿ ಬೇಡ ಅಂತ ಹೇಳಿದ್ರೆ ಪರವಾಗಿಲ್ಲ. ಇದು ಒಂದು ತಾತ್ಪರ್ಯ ರೂಪವಾಗಿ ಇಂದು ನಮ್ಮ ಶಿಷ್ಟಾಚಾರದಲ್ಲಿ ಉಳಿದಿದೆ. ಬಂದಾಗ ಕೂತ್ಕೊಳ್ಳಿ ಅಂತಂತೀವಿ, ಏನು ತಗೋತೀರಾ ಅಂತೀವಿ. ಸಾಮಾನ್ಯವಾಗಿ ನೀರನ್ನು ಮೊದಲು ತಂದು ಕೊಡುವುದು, ಅದರೊಳಗೂ ಬೇಸಿಗೆ ಕಾಲ ಇತ್ಯಾದಿ ಇದ್ದಾಗ ಹಾಗೊಂದು ರೂಢಿಯಾಗಿ ಬಂದಿದೆ. ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥೀಚ ಸೂನೃತ ಅನ್ನವ ಮನುವಿನ ಮಾತಿನಲ್ಲಿ ಇದೇ ಕಾಣಿಸುತ್ತೆ. ಒಂದು ಹುಲ್ಲಿನ ಚಾಪೆ, ಅದು ಇಲ್ಲ ನೆಲ, ಒಂದು ಲೋಟ ನೀರು, ಅದಿಲ್ಲ ಒಂದು ಒಳ್ಳೆ ಮಾತು. ಇಷ್ಟಂತೂ ಸಜ್ಜನ ಮನೆಯಲ್ಲಿ ಕೊರತೆ ಇಲ್ಲದೆ ನಡೆಯುತ್ತದೆ ಅಂತ. ಹೀಗೆ ಬನ್ನಿರಿ ಅಂತಂದರೆ ಏನಾದರೂ ಅಪಚಾರವಾಗುತ್ತದೆಯಾ? ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಹದುಳವೇ ಎಂದುಡೆ ಶಿರಹೊಟ್ಟೆ ಒಡೆಯುವುದೇ ಅಂತ ಬಸವಣ್ಣನವರು ಕೇಳ್ತಾರೆ. ಈ ಕುಶಲ ಪ್ರಶ್ನೆಗಳಿಗೆ ಸಾಮಾನ್ಯವಾದ ಒಂದು ಒಳ್ಳೆಯ ಮನಸ್ಸಿನ ಉಪಚಾರಕ್ಕೆ ಯಾವ ದುಬಾರಿಯಾದಂಥದ್ದು ಇಲ್ಲ, ಅದನ್ನು ಮಾಡಲೇಬೇಕು ಅಂತ. ಈ ಎಲ್ಲ ಅಂಶಗಳನ್ನು ನಮ್ಮ ಕಾವ್ಯಗಳು ಅಲ್ಲಲ್ಲಲ್ಲಿ ಹೇಳ್ತಾ ಹೋಗುತ್ತವೆ. ಅಂದರೆ ಒಂದು ಜೀವ ಸಂಸ್ಕಾರ ಹೇಗಾಗಬೇಕು, ಲೋಕವನ್ನು ಹೇಗೆ ಪರಿಪಾಕಗೊಳಿಸಬೇಕು ಅನ್ನೋದು ಆನುಷಂಗಿಕವಾಗಿ ಕವಿಗಳ ಕೃತಿನಲ್ಲಿ ಬರ್ತಾ ಹೋಗುತ್ತದೆ. ಅದನ್ನು ನಾವಿಲ್ಲಿ ನೋಡ್ತೀವಿ. ಸಪರ್ಯಯ ಸಾಧು ಸ ಪರ್ಯಪೂಪುಜತ್. ಇದು ಒಂದು ಸ್ವಲ್ಪ ಲುಂಗ್ ಅನ್ನುವ ಒಂದು ಲಕಾರ ಕ್ರಿಯಾಪದ ವಿಶೇಷ. ಅದು ಪೂಜಯತಿ ಅಂತಕ್ಕಂಥದ್ದು 10ನೇ ಗಣದಲ್ಲಿ ಬರುವಂಥ ಒಂದು ಕ್ರಿಯಾಪದ ಧಾತು, ಅದು 10ನೇ ಗಣದ ಧಾತು. ಅಲ್ಲಿ ಪರ್ಯಪೂಪುಜತ್ ಅಂತಂದರೆ ವಿಶೇಷವಾಗಿ ಪೂಜೆಯನ್ನು ಮಾಡಿದ್ರು, ಅದು ಚೆನ್ನಾಗಿ ಮಾಡಿದ್ರು ಅಂತ ಭೂತಕಾಲದಲ್ಲಿ ಹೇಳ್ತಕ್ಕಂಥದ್ದು. ಅಪೂಜಯತ್ ಅಂತ ಹೇಳ್ಬೋದು. ಅದು ಪರ್ಯಪೂಪುಜತ್ ಅಂತಂದರೆ ಒಂದು ವಿಶಿಷ್ಟವಾದ ವೈಯಾಕರಣ ಪ್ರಯೋಗ. ಲುಂಗ್ಲಕಾರವನ್ನು ಸಾಮಾನ್ಯವಾಗಿ ಬಳಸೋರು ವಿದ್ವಾಂಸರು ಅಂತ. ಈಗೆಲ್ಲರಿಗೂ ಕೋಶಾದಿಗಳೆಲ್ಲ ಇರೋದ್ರಿಂದ ಆನ್ಲೈನ್ ಡಿಕ್ಷನರೀಸು ಇತ್ಯಾದಿಗಳ ರೆಫರೆನ್ಸಸ್ ಇರೋದ್ರಿಂದ ಯಾರೂ ಯಾವುದನ್ನೂ ಬಳಸಬಹುದು. ಅಂದರೆ ಕೋಶವಾನ್ ಪಂಡಿತ ಅನ್ನುವಂತೆ ಲ್ಯಾಪ್ಟಾಪ್ ವಾನ್ ಪಂಡಿತ, ಇಂಟರ್ನೆಟ್ ವಾನ್ ಪಂಡಿತ ಅಂತ ಆಗಿದೆ. ಹಿಂದೆ ಎಲ್ಲ ಅದನ್ನು ಓದಿ ಬಾಯ್ಪಾಠ ಮಾಡಿ ಆ ಪ್ರಕ್ರಿಯೆಗಳನ್ನೆಲ್ಲ ರೂಢಿ ಮಾಡಿಕೊಂಡು ಸೂತ್ರಾನುಸಾರಿಯಾಗಿ ಪದಗಳನ್ನು ನಿಷ್ಪಾದನ ಮಾಡ್ಕೋತಾ ಇದ್ರು. ಈಗಲೂ ಅಂತಹ ದೊಡ್ಡ ವಿದ್ವಾಂಸರುಗಳು ಇದ್ದಾರೆ. ಅಂದರೆ ಟೆಕ್ನಾಲಜಿ ಬರ್ತಾ ಇದ್ದಂತೆ ರೂಪನಿಷ್ಠವಾದ ಸಂಗತಿಗಳನ್ನು ಆಸ್ ಪೀಸ್ ಆಫ್ ಇನ್ಫಾರ್ಮೇಷನ್ ಯಾರೂ ಎಲ್ಲಿಯೂ ಪಡ್ಕೊಳ್ಬಹುದು. ಇನ್ಫಾರ್ಮೇಷನ್ ದುಬಾರಿಯಾಗಿದ್ದ ಕಾಲ ಒಂದಿತ್ತು, ಈಗ ಹಾಗಿಲ್ಲ. ಆದರೆ ಆ ಇನ್ಫಾರ್ಮೇಷನ್ ಮೂಲಕವಾಗಿ ಏನು ಮಾಡ್ತಾರೆ ಅದು ದೊಡ್ಡದಾಗುತ್ತದೆ, ಅದು ಮಹಾ ವಿಶಿಷ್ಟವಾದಂಥದ್ದು. ಹೀಗೆ ಅವನು ಗೌರವಿಸ್ತಾನೆ. ಗೃಹಾನುಪಯಿತು ಪ್ರಣಯಾದ ವೀಪ್ಸವ ಭವಂತಿ ನ ಅಪುಣ್ಯಕೃತ ಮನೀಷಿಣಃ. ಪುಣ್ಯಾತ್ಮರ ಮನೆಗಲ್ಲದೆ ದೊಡ್ಡವರು ಬರ್ತಕ್ಕಂಥದ್ದಲ್ಲ. ಮಹನೀಯರು ಬರಬೇಕು ಅಂತಂದರೆ ನಮ್ಮ ಮನೆಗೆ ತುಂಬ ದೊಡ್ಡ ಗೌರವ, ಸತ್ಕಾರ, ಸದ್ಭಾವ ಅವರಿಗೆ ನಾವು ಸಲ್ಲಿಸಬೇಕು. ಅದಕ್ಕೆ ನಮ್ಮೊಳಗೆ ನಮಗೆ ಪುಣ್ಯ ಇರಬೇಕು. ಸುಕೃತಾತ್ಮರಲ್ಲದೆ ಇದ್ದವರಿಗೆ ಮಹನೀಯರು ಆತಿಥ್ಯಕ್ಕಾಗಿ ಬರುವುದಿಲ್ಲ ಅನ್ನುವ ತಾತ್ಪರ್ಯ ಕವಿದಾಗಿರುತ್ತದೆ. ಅಂದರೆ ಒಳ್ಳೆಯವರು ಬರೋದು ಕಷ್ಟ ಅಂತ. ಸಜ್ಜನರ ಸಹವಾಸ, ಸಜ್ಜನರ ಸಂಪರ್ಕ, ಆಗಮನ ನಿಜವಾಗಿ ಸುಕೃತ ವಿಶೇಷ ಅಂತಕ್ಕಂಥದ್ದು. ಇದೊಂದು ಅರ್ಥಾಂತರನ್ಯಾಸ. ಅಂದರೆ ಸ್ಪೆಸಿಫಿಕ್ಕನ್ನು ಜನರಿಕ್ಕಾಗಿ, ಜನರಿಕ್ಕನ್ನು ಸ್ಪೆಸಿಫಿಕ್ಕಾಗಿ ಜಸ್ಟಿಫೈ ಮಾಡತಕ್ಕಂಥದ್ದನ್ನು ಅರ್ಥಾಂತರನ್ಯಾಸ. ಅಂದರೆ ಸಾಮಾನ್ಯವನ್ನು ವಿಶೇಷದಿಂದ, ವಿಶೇಷವನ್ನು ಸಾಮಾನ್ಯದಿಂದ ಪರಸ್ಪರ ಪುಷ್ಟಿ ಮಾಡುವಂಥದ್ದು ಅಂತ. ಸಯಾವದೇತಾದುಪಶ್ಯದುತ್ಥಿತೌ ಜನಸ್ತು ಶಾರಾಂಜನ ಪರ್ವತಾವಿವ ಸ್ವಹಸ್ತದತ್ತೆ ಮುನಿಮಾನಸೆ ಮುನಿಶ್ಚಿರಂತನಸ್ತಾವದ್ ತಾವದ್ ಅಭಿನ್ಯವೀವಿಷತ್. ಮತ್ತೆ ತಿರ್ಗಾ ಲುಂಗ್ ಪ್ರಯೋಗ ಮಾಡಿದ್ದಾನೆ, ಅವೀವಿಷತ್ ಅಂತ. ಸ ಯಾವದ್ ಏತಾವದ್ ಉದಪಶ್ಯತ್ ಉತ್ಥಿತೌ ಜನಃ ತುಷಾರಾಂಜನ ಪರ್ವತಾವಿವ. ಅವರಿಬ್ಬರೂ ಹೀಗೆ ಒಬ್ಬರನ್ನೊಬ್ಬರು ಗೌರವಿಸ್ಕೊಳ್ತಾ ಇರ್ತಕ್ಕಂಥದ್ದು ಯಾವುದಿದೆ ಅದನ್ನು ನೋಡ್ತಾ ಇದ್ದಂತೆ, ಒಬ್ಬ ಇಳಿದು ಬರ್ತಾ ಇದ್ದಂತೆ ಇನ್ನೊಬ್ಬ ಎದ್ದು ಗೌರವಿಸ್ತಕ್ಕಂಥದ್ದು, ಇದನ್ನು ನೋಡಿದಾಗ ಅವರಿಗೆ ಹೇಗೆ ಕಾಣಿಸ್ತು ಅಂತಂದರೆ ಅಂಜನಾಚಲ ಅಥವಾ ನೀಲಾಚಲ ಮತ್ತು ಹಿಮಾಚಲ ಒಟ್ಟಿಗೆ ಸೇರಿದೆಯಾ ಅನ್ನೋ ರೀತಿಯಲ್ಲಿ ಕಾಣಿಸ್ತು ಅಂತ ಹೇಳಿಬಿಟ್ಟಿದನು. ಆಮೇಲೆ ಸ್ವಹಸ್ತದತ್ತೆ ಮುನಿಂ ಆಸನೆ ಮುನಿ ಚಿರಂತನಸ್ತಾವದ್ ಅಭಿನ್ಯವೀವಿಷತ್. ಅವನು ಚಿರಂತನನಾದ ಚಿರಂಜೀವಿಯಾದಂಥ ದೇವರ್ಷಿ ನಾರದ ಅವನು ಕೃಷ್ಣ ತೋರಿಸಿದ ಆಸನದಲ್ಲಿ ಕೂತ್ಕೊಂಡ ಅಂತ. ಕೃಷ್ಣ ಕಪ್ಪಗಿದ್ದವನು, ಹಾಗಾಗಿ ಅವನು ಅಂಜನ ಪರ್ವತ ಅಥವಾ ನೀಲಾಚಲ ಅಂತ ಹೆಸರಾಗಿರ್ತಕ್ಕಂಥ ಈ ನೀಲಗಿರಿ ಅಂತ ಯಾವುದಿದೆ ಆ ಪರ್ವತ ಶ್ರೇಣಿ ಹಾಗಿದ್ದ. ಇವನು ಶ್ವೇತ ರೂಪ,
ನಾರದ. ಹಾಗಾಗಿ ಅವನು ಬೆಳ್ಳಗಿದ್ದ ಅಂತ, ಬೆಟ್ಟಗಳಂತೆ ಘನವಾದವರು, ಗುರುತ್ವವನ್ನು ಗಳಿಸಿದವರು ಅಂತನೂ ತಾತ್ಪರ್ಯ. ಅವಿವಿಶತ್ ಅಂದರೆ ಪೀಠದಲ್ಲಿ ಕುಳಿತುಕೊಂಡ ಅಂತ. ಇದೆಲ್ಲ ವ್ಯಾಕರಣವನ್ನು ಕುರಿತು ಚಿಂತನೆ ಮಾಡೋರಿಗೆ, ಪದಸಂಪತ್ತಿ ಬೇಕು, ವ್ಯುತ್ಪತ್ತಿ ಹೆಚ್ಚಾಗಿ ಬೇಕು ಅನ್ನುವವರಿಗೆ ಒದಗಿ ಬರ್ತಕ್ಕಂಥವು. ಈ ಕಾವ್ಯ ಹಾಗಾಗಿ ಬಂದದ್ದು. ನಾನು ಕಿರಾತಾರ್ಜುನೀಯದ ಪರಿಚಯ ಕಾಲದಲ್ಲಿಯೇ ಹೇಳಿದೆ, ರಾಜಪುರುಷರಿಗೆ, ರಾಜಪುತ್ರರಿಗೆ ವಿದ್ಯಾಭ್ಯಾಸಕ್ಕಾಗಿ ಇಂಥವನ್ನು ಬಳಸ್ತಾ ಇದ್ರು ಅಂತ. ಅಂದರೆ ಹೆಚ್ಚೆಚ್ಚು ವಿದ್ಯೆ ಚೆನ್ನಾಗಿ ಸ್ವಲ್ಪದರೊಳಗೆ ಕಲಿಬೇಕು, ಒಂದು ಕೃತಿಯಿಂದಲೇ ಅನೇಕ ವಿದ್ಯೆಯನ್ನು ಪಡೀಬೇಕು ಅಂದರೆ ಈ ರೀತಿಯಾದದ್ದು. ಮತ್ತು ರಾಜಸ್ಥಾನಗಳಲ್ಲಿ, ಪಂಡಿತರ ಮಂಡಲಿಯಲ್ಲಿ ಇವುಗಳಿಗೆ ಬೆಲೆ ಅಂತ. ಅಂದರೆ ಎರುಡಿಷನ್ಗೋಸ್ಕರವಾಗಿ ಕೆಲವು ಅಂತ. ನಮ್ಮ ಸಂಗೀತದ ಉದಾಹರಣೆಯನ್ನು ನೋಡಿದ್ರೆ ಕೆಲವು ಕೃತಿಗಳಿರುತ್ತವೆ, ಆ ಕೃತಿಗಳು ಸಾಮಾನ್ಯರಿಗೆ ಕೂಡ ಇಂಪಾಗಿ ಸುಲಭವಾಗಿ ಹಾಡುವುದಕ್ಕೆ ಎಟಕುವಂಥ ರೀತಿಯಲ್ಲಿರುತ್ತೆ. ಹಾಗಲ್ಲದೆ ಬಿಕ್ಕಟ್ಟಾದ ತಾಳದಿಂದ, ಅಪೂರ್ವವಾದಂಥ ಸಂಗತಿಗಳಿಂದ ಕೂಡಿರುವ ಕೆಲವು ಬಗೆಯ ಕೃತಿಗಳಿರುತ್ತವೆ. ನಮ್ಮ ಕರ್ನಾಟಕ ಸಂಗೀತದಲ್ಲಿ ಕೆಲವೊಂದು ದೀಕ್ಷಿತರ ಕೃತಿಗಳು, ಕೆಲವೊಂದು ಶ್ಯಾಮಶಾಸ್ತ್ರಿಗಳ ಕೃತಿಗಳು, ಇವನ್ನೆಲ್ಲ ಪ್ರೌಢವಾದದ್ದು ಅಂತ ಹೇಳ್ಬಿಟ್ಟಂತಾರೆ. ವಿಳಂಬ ಕಾಲದಲ್ಲಿರುತ್ತವೆ, ಅಷ್ಟು ದೀರ್ಘಕಾಲ ಉಸಿರನ್ನು ಹಿಡಿಯಬೇಕು, ಎಲ್ಲೋ ಒಂದು ಸಣ್ಣ ಸಂಚಾರದ ವ್ಯತ್ಯಾಸದಿಂದ ಸಂಗತಿಗಳು ರೂಪಿತವಾಗುತ್ತವೆ, ಅವನ್ನು ಗಮನ ಇಟ್ಟುಕೊಂಡು ನೋಡಬೇಕಾಗುತ್ತದೆ. ಅಲ್ಲಿ ಯಾವುದೋ ಒಂದು ವಿಶೇಷವಾದ ಆಗಂತುಕ ಸ್ವರವನ್ನು ಬಳಸಿರ್ತಾರೆ, ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಆ ಸ್ವರ ಬಂದು ಹೋಗುತ್ತದೆ. ಅದು ಅಲ್ಲಿ ವಿಶೇಷ ಪ್ರಯೋಗ. ಅಲ್ಪತ್ವ ಬಹುತ್ವ ಅಂತ ರಾಗದಲ್ಲಿ ಕೆಲವು ಸ್ವರಗಳಿಗೆ ಉಂಟು. ಆ ಬಗೆಯ ಟೆಕ್ನಿಕ್ಯಾಲಿಟೀಸನ್ನು ನೋಡಿಕೊಂಡು ಮಾಡಿರ್ತಾರೆ. ಇದು ಸಂಗೀತಗಾರನಾಗುವವನಿಗೆ ತುಂಬ ಪ್ರಯೋಜನವಾಗಿ ಬಹಳ ಬೇಕಾದಂಥದ್ದಾಗುತ್ತದೆ. ಯಾಕೆಂದರೆ ಅವನಿಗೆ ಎಲ್ಲ ಈ ಬಗೆಯ ವಿವರಗಳಲ್ಲಿ ಹತೋಟಿ ಇರಬೇಕು ಅಂತ. ಆದರೆ ಸಂಗೀತ ರಸಿಕನಿಗೆ ಅಷ್ಟೆಲ್ಲ ಬೇಕಾಗುವುದಿಲ್ಲ. ಅವನಿಗೆ ಮಧುರವಾಗಿ, ಇಂಪಾಗಿ, ಸುಲಭವಾಗಿ ಇರುವಂಥದ್ದಾದರೆ ಸಾಕಾಗುತ್ತದೆ. ಹೀಗೆ ಇವೆಲ್ಲ ಆ ಥರ ವಿದ್ವತ್ ಕಾವ್ಯಗಳಾಗಿದ್ದರಿಂದ ಇಂಥ ವಿಶಿಷ್ಟತೆಗಳು ಇರುತ್ತವೆ. ವಾಲ್ಮೀಕಿ ರಾಮಾಯಣದಲ್ಲೆಲ್ಲ ಇಂಥ ಪ್ರಯೋಗಗಳು ತುಂಬ ತುಂಬ ಅಪರೂಪ. ಆದರೆ ಇವುಗಳಲ್ಲಿ ಪದೇ ಪದೇ ಬರ್ತವೆ. ಹಿಂದೆ ಅವಿವಿಶತ್ ಅಂತ, ಅದಕ್ಕೆ ಮುಂಚೆ ಅಪೂಪುಜತ್ ಅಂತಂದ, ಇನ್ನು ಮುಂದೆ ಅಚೂಚುರತ್ ಅಂತಾನೆ. ಎಲ್ಲ ಕೂಡ ಲುಂಗ್ಲಕಾರದ್ದೇನೆ. ಮಹಾಮಹಾ ನೀಲಶಿಲಾ ರುಚಃ ಪುರೋ ನಿಷೇದಿವಾನ್ ಕಂಸಕೃಶ ಸವಿಷ್ಟರೇ ಶ್ರಿತೋದಯಾದ್ರೇರ್ ಅಭಿಸಾಯ ಮುಚ್ಚಕೈ ಅಚೂಚುರಚ್ಚಂದ್ರಮಸೋಭಿರಾಮತಾಂ ಅಂತ ಹೇಳ್ಬಿಟ್ಟಂತಾನೆ. ಅವನು ಕೃಷ್ಣನ ಎದುರಿಗೆ ನಾರದ ಕೂತ್ಕೋತಾನೆ. ಇವರಿಬ್ಬರು ಮತ್ತೆ ಆ ಬಣ್ಣ, ನಾರದ ಬೆಳ್ಳಿಗೆ, ಕೃಷ್ಣ ಕಪ್ಪಿಗೆ ಹಾಗೆ ಉಂಟು. ಅದು ನೋಡಿದಾಗ ಸಾಯಂಕಾಲ, ಸಂಧ್ಯಾಕಾಲದಲ್ಲಿ ಉದಯಾದ್ರಿಯ ಮೇಲೆ ನಿಂತಹ ಚಂದ್ರನ ಹಾಗೆ ಕಾಣಿಸಿದ, ಉದಯಾದ್ರಿಯ ಮೇಲೆ ಮೂಡಿದ ಚಂದ್ರನಂತೆ ನಾರದ ಕಾಣಿಸ್ತಾ ಅಂತ. ಅವನು ಆಸನದಲ್ಲಿ ಕೂತಿದ್ದಾನೆ. ಉದಯಾದ್ರಿಯ ಮೇಲೆ ಚಂದ್ರ ಮೂಡಿದಾಗ ಬೆಳ್ಳಗೆ ಆ ಕಾಂತಿಯನ್ನು, ಬೆಳದಿಂಗಳನ್ನು ಚೆಲ್ಲಿಕೊಂಡು ಹೇಳ್ತಾನೆ. ಇತ್ತ ಕಡೆಗೆ ಸಾಯಂಕಾಲವಾಗಿದೆ, ಕತ್ತಲೆ ಆಗ್ತಾ ಇದೆ. ಪಶ್ಚಿಮ ದಿಕ್ಕಿನಲ್ಲಿ ಕತ್ತಲೆ ತೋರ್ಕೊಳ್ತಾ ಇದೆ. ಪೂರ್ವ ದಿಕ್ಕಿನಲ್ಲಿ ಬೆಳ್ಪಿನ ಚಂದ್ರಲೇಖೆ, ಚಂದ್ರನ ಜ್ಯೋತ್ಸ್ನ ಕಾಂತಿ ಎಲ್ಲೆಲ್ಲೂ ಪ್ರಸೃತವಾಗ್ತಾ ಇದೆ ಅಂತನ್ನುವ ಮಾತನ್ನು ಅವನು ಹೇಳ್ತಾನೆ. ಆಮೇಲೆ ಅಶೇಷ ತೀರ್ಥೋಪಹೃತ ಕಮಂಡಲೋರ್ನಿಧಾಯ ಪಾಷಾಣ ನಿಧಾಯ ಪಾಣೌ ಋಷಿಣಾಭ್ಯುದೀರಿತಾ ಅಘೌಗ ವಿಧ್ವಂಸ ವಿಧೌ ಪಟೀಯಸೀರ್ನತೇನ ಮೂರ್ಧ್ನಾ ಹರಿರಗ್ರಹೀದಪ. ಮತ್ತೆ ಅವನು ತಾನು ತನ್ನ ಕಮಂಡಲುವಿನಿಂದ ದಿವ್ಯ ತೀರ್ಥಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಬಂದ ಕಮಂಡಲುವಿನಿಂದ ಅದೆಷ್ಟೆಷ್ಟು ಅಶೇಷ ತೀರ್ಥೋಪಹೃತ ಅಪಹ, ನಿತ್ಯ ಬಹುವಚನ ಶಬ್ದ ಅಪಹ, ಅದು ಎಷ್ಟೆಷ್ಟೋ ತೀರ್ಥಗಳಿಂದ ಸಂಗ್ರಹ ಮಾಡಿಕೊಂಡು ಬಂದದ್ದನ್ನು ಅದನ್ನು ಮೂರ್ಧ್ನಾ ಅಘೋಗ ವಿಧ್ವಂಸ ವಿಧೋ ಪಟೀಯಸೀಹಿ, ಅದು ಯಾವುದಿದೆ ಅದನ್ನು ಉಪಹೃತಾ, ಅವನ ತಲೆಯ ಮೇಲೆ ಪ್ರೋಕ್ಷಣೆ ಮಾಡ್ತಾನೆ. ಸಕಲ ಪಾಪಗಳನ್ನು ನಿವಾರಣೆ ಮಾಡ್ತಕ್ಕಂಥವು. ಅದನ್ನು ಅವನು ತುಂಬ ನಮ್ರನಾಗಿ ಸ್ವೀಕರಿಸ್ತಾನೆ. ಅವನು ಹರಿಹಿ ಅಗ್ರಹೀತ್, ತುಂಬ ನಮ್ರತೆಯಿಂದ ನತೇನ ಮೂರ್ಧ್ನ, ಬಾಗಿಸಿದ ತಲೆಯಿಂದ ಸ್ವೀಕಾರ ಮಾಡಿದ. ಕೃಷ್ಣನ ಸಜ್ಜನಿಕೆ, ಗೌರವ, ಶಿಷ್ಟಾಚಾರ ಅದು ಗಮನಿಸಬೇಕಾದದ್ದು. ಅವ್ರು ಏನೋ ದಿವ್ಯ ತೀರ್ಥಗಳ ಪ್ರೋಕ್ಷಣೆ ಮಾಡ್ತಾರೆ ಅಂದರೆ ಅದೇನುಂಟು ಅಂತ ಉಪೇಕ್ಷೆ ಮಾಡದೆ ಗೌರವದಿಂದ ಸ್ವೀಕಾರ ಮಾಡ್ತಾನೆ. ಆಮೇಲೆ ಮುಂದೆ ಸತಪ್ತ ಕಾರ್ತಸ್ವರ ಭಾಸ್ವರಾಂಬರ ಕಠೋರ ತಾರಾಧಿಫಲಾಂಚನಚ್ಛವಿ ವಿದಿದ್ಯುತೆ ವಾಡಬಜಾತ ವೇದಸಃ ಶಿಖಾಭಿರಾಶ್ಲಿಷ್ಟ ಇವ ಅಂಬಸಾಂ ನಿಧಿ. ಮತ್ತೆ ಅವನು ಅದು ಎಷ್ಟು ಚೆನ್ನಾಗಿರ್ತಕ್ಕಂಥ ರೀತಿಯಲ್ಲಿ ಕೂತ ಅನ್ನೋದನ್ನೇ
ಬೇರೆ 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 ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ. ಒಮ್ಮೆ ತೀರ್ಥ ಸ್ವೀಕಾರಕ್ಕಾಗಿ ನಿಲ್ಲಬೇಕು, ಮತ್ತೆ ತಿರ್ಗ ಕುತ್ಕೋಬೇಕು. ಸತಪ್ತ ಕಾರ್ತಸ್ವರ ಭಸ್ವರ ಅಂಬರಹ. ಕೃಷ್ಣ ಪೀತಾಂಬರಧಾರಿ. ಪೀತಾಂಬರ ಅಂತಂದರೆ ತುಂಬ ಜನಕ್ಕೆ ಅದೊಂದು ರೇಷ್ಮೆ ವೆರೈಟಿ ಅಂತ ಆಗಿಬಿಟ್ಟಿದೆ. ಹಳದಿ ಪೀತಾಂಬರ ಅಂತಾರೆ. ಪೀತಾಂಬರ ಅಂದ್ರೇ ಹಳದಿ ಬಟ್ಟೆ. ಇನ್ನು ಕೆಲವರು ಹಸಿರು ಪೀತಾಂಬರ ಅಂತಾರೆ, ಹಸರಾಗಿರುವ ಹಳದಿ ಬಟ್ಟೆ. ಇಲ್ಲೆಲ್ಲ ಅಪಾರ್ಥಕವಾಗಿ ಅನರ್ಥಕವಾಗಿ ತೋರ್ತಕ್ಕಂಥದ್ದು. ಯಾಕೆಂದರೆ ಪೀತಾಂಬರ ಅನ್ನುವುದು ಕೃಷ್ಣನ ವಸ್ತ್ರವಾಗಿದ್ದರಿಂದ ಅದು ತುಂಬ ಬೆಲೆ ಬಾಳತಕ್ಕಂಥ ದಿವ್ಯವಾದ ರೇಷ್ಮೆಯ ಬಟ್ಟೆ ಅಂತ ಅನ್ನುವ ಭಾವ ನಮ್ಮಲ್ಲಿದೆ. ಹಾಗಾಗಿ ಅದರ ಬಣ್ಣ ಹೊರಟೋಗಿ ಅದರ ಬೆಲೆ ಮಾತ್ರ ಉಳ್ಕೊಳ್ತು. ಅದರ ಟೆಕ್ಸ್ಚರು, ಕ್ವಾಲಿಟಿ, ವೆರೈಟಿ ಇದು ಮಾತ್ರ ನಮ್ಮ ಗಮನಕ್ಕೆ ಬಂತು ಅಷ್ಟೇ ಹೊರತು ಅದರ ಬಣ್ಣ ಗಮನಕ್ಕೆ ಬರಲೇ ಇಲ್ಲ. ಹಾಗಾಗಿಯೇ ನಾನು ಚಿಕ್ಕ ವಯಸ್ಸಿನಿಂದಲೂ ಪೀತಾಂಬರ ಅನ್ನೋದನ್ನು ಹಳದಿ ಎನ್ನುವ ಅರ್ಥದಲ್ಲಿ ಲೋಕ ಬಳಸ್ತಾ ಇರೋದನ್ನು ಕೇಳಿಯೇ ಇಲ್ಲ. ಯಾರಾದರೂ ಹಾಗೆ ಕೇಳಿರುವುದಿದ್ದರೆ ತಿಳಿಸಿ, ತುಂಬ ಸಂತೋಷ. ಒಟ್ಟಿನಲ್ಲಿ ಪೀತಾಂಬರಧಾರಿ ಅಂತನ್ನೋದಕ್ಕೆ ದಿವ್ಯಾಂಬರಧಾರಿ ಎನ್ನುವ ಅರ್ಥ ಆಗಿದೆ. ಇವನು ಬಂಗಾರದಂತೆ ಧಗಧಗಿಸ್ತಕ್ಕಂಥ ಹಳದಿಯ ಬಣ್ಣದ ಬಟ್ಟೆ ಉಟ್ಟವನು. ತಪ್ತ ಕಾರ್ತಸ್ವರ ಅಂದರೆ ಕಾದು ಕುದಿಯುವ ಚಿನ್ನದ ಅಪರಂಜಿಯ ಬಣ್ಣದ ವಸ್ತ್ರವನ್ನು ಉಟ್ಟವನು. ಕಠೋರ ತಾರಾಧಿಪ ಲಾಂಛನ ಛವಿಹಿ. ಆದರೆ ಇವನು ಯಾವನಿದ್ದಾನೆ ಮಹರ್ಷಿ, ಅವನು ಒಳ್ಳೆ ಚಂದ್ರನ ಕಾಂತಿಯಂತೆ ಇದ್ದಂಥವನು, ಬೆಳದಿಂಗಳಿನ ಹಾಗೆ ಇದ್ದಂಥವನು. ಮತ್ತು ಇವನು ಕೃಷ್ಣ ನೋಡಿದ್ರೆ ಚಂದ್ರನ ಮಧ್ಯದಲ್ಲಿರ್ತಕ್ಕಂಥ ಕಲಂಕದ ಹಾಗೆ ಇರತಕ್ಕಂಥವನು. ವಿದ್ಯುತೆ ವಾಡಬಜಾತ ವೇದಸಃ ಶಿಖಾಭಿರಾಶ್ಲಿಷ್ಟ ಇವಾಂಭಸಾಂ ನಿಧಿ. ಹೇಗೆ ಕಾಣಿಸ್ತಾ ಇದ್ದ ಅಂತಂತಂದರೆ ಅವನು ಬಡಬಾಗ್ನಿಯ ಜ್ವಾಲೆಗಳು ಸಮುದ್ರದ ಸುತ್ತಲೂ ಆವರಿಸಿಕೊಂಡ್ರೆ ಹೇಗೋ ಹಾಗೆ ಆ ಪೀತಾಂಬರದ ಮಧ್ಯದಲ್ಲಿ ತೋರ್ತಾ ಇದ್ದ ಅಂತ. ಪುಟ್ಟ ಪೀತಾಂಬರ ಅವನ ಮೈಯನ್ನು ಆವರಿಸಿಕೊಂಡ ಬಗ್ಗೆ ಹೇಗಿತ್ತು ಅಂದರೆ ಸಮುದ್ರದ ಬಣ್ಣದ ಕೃಷ್ಣ ಅಗ್ನಿಜ್ವಾಲೆಗಳಿಂದ ಆವೃತವಾದ ಸಮುದ್ರದ ಹಾಗಿದ್ದ ಅಂತ. ಸಮುದ್ರದ ಒಳಗೆ ಒಂದು ಅಗ್ನಿ ಇದೆ, ಅದು ವಾಡಬಾಗ್ನಿ ಅಥವಾ ಬಡಬಾಗ್ನಿ ಅಂತಂತಾರೆ. ಬಡಬಾಗ್ನಿ ಅನ್ನೋದನ್ನೇ ನಾವು ಎಷ್ಟೋ ಬಾರಿ ಔರ್ವಾಗ್ನಿ, ಔರ್ವಾನಲ ಅಂತಲೂ ಕರೆಯೋದುಂಟು. ಔರ್ವ ಅಂತ ಒಬ್ಬ ಋಷಿ ಇದ್ದ, ಅವನು ಭೃಗುವಂಶೀಯ. ಅವನನ್ನು ಹೇಹೇರು ತುಂಬ ಹಿಂಸೆ ಮಾಡಿದ್ರು. ಆಗ ಅವನ ಕೋಪ ಹೇಹೇರನ್ನು ಸುಡಿತು. ಮತ್ತೂ ಸುಡ್ತಾ ಇದ್ದಿದ್ದರಿಂದ ಪಿತೃಗಳೆಲ್ಲ ಬಂದು ನೀನು ಲೋಕವನ್ನೇ ಸುಡುವಂತೆ ಆಗುತ್ತದೆ, ನಿನ್ನ ಕೋಪವನ್ನು ಪರಿತ್ಯಾಗ ಮಾಡು ಅಂದಾಗ ಎಲ್ಲಿ ಹಾಕಿದ್ರೂ ಅದು ಮತ್ತೆ ಹೊತ್ತಿಕೊಂಡು ಉರಿಯುತ್ತದೆ. ನೀರಿಗೆ ಹಾಕಿದ ಬೆಂಕಿಗೆ ಸಮಸ್ಯೆ ಇಲ್ಲ ಅಂತ ನೀರಿಗೆ ಎಸೆದ, ಅಲ್ಲೂ ಅದು ಉರಿತ ನಿರಂತರವಾಗಿ ಇಂದೂ ಜಲವನ್ನೇ ಸ್ವಾಹ ಮಾಡ್ತಾ ಇದೆ ಅಂತ ಪುರಾಣ ಕಥೆ. ಅದನ್ನು ನಮ್ಮ ನಿಯೋ ಹಿಂದೂಯಿಸಮ್ ಎಂಥ್ಯೂಸಿಯಾಸ್ಟ್ಸ್ ಎಷ್ಟೋ ಸತಿ ಸಮುದ್ರದ ಒಳಗಿರುವ ಓಷಿಯಾನಿಕ್ ವಾಲ್ಕೇನೋ ಅಂತೆಲ್ಲ ಅಂದಿದ್ದಾರೆ. ಅದು ನಮ್ಮವರಿಗೆಲ್ಲ ಗೊತ್ತಿತ್ತು ಅಂತೇನಲ್ಲ, ತುಂಬ ರಮಣೀಯವಾದ ಕಲ್ಪನೆ. ಅದನ್ನು ಇದಕ್ಕೆ ಸಮೀಕರಣ ಮಾಡುವುದು ಚೆನ್ನಾಗಿದೆ. ಆದರೆ ಅದೆಲ್ಲ ಅವ್ರಿಗೆ ಗೊತ್ತಿತ್ತು ಅನ್ನುವ ಸಮೀಕರಣ ಮಾತ್ರ ಅಪಾಯಕಾರಿ ಅಷ್ಟೇ. ಇರಲಿ. ಹೀಗೆ ಆ ಕೃಷ್ಣನ ರೂಪವನ್ನು, ವ್ಯಕ್ತಿತ್ವವನ್ನು ಮಾತ್ರವಲ್ಲದೆ ರೂಪವನ್ನು ಕವಿ ಚಿತ್ರಿಸ್ತಾನೆ. ರಥಾಂಗ ಪಾಣೆ ಪಟಲೇ ನರೋಚಿಷಾಂ ಋಷಿತ್ವಿಷಃ ಸಂವಲಿತ ವಿರೇಜಿರೆ ಚಲತ್ಪಲಾಶಾಂತರ ಗೋಚರಾಸ್ತರೋ ತುಷಾರ ಮೂರ್ತೇರಿವ ನಕ್ತಮಂಶವಃ. ಇತ್ತ ಕಡೆಗೆ ಅರ್ಜುನ ಅಂತೆ ನಾರದ ಮಹರ್ಷಿ ಕೃಷ್ಣನ ಎದುರು ಕೂತಿದ್ದಾನೆ. ಅವರಿಬ್ಬರ ಮೈಯ ಬಣ್ಣಗಳು, ಕಾಂತಿ ಪ್ರಭೆಗಳು ಒಂದರೊಂದಿಗೆ ಬೆರೆತು ಹೋಗ್ಬಿಡ್ತು ಅಂತ. ಇವನ ಬಿಳುಪಿನ ಕಾಂತಿ, ಅವನ ನೀಲಿಮ ಕಾಂತಿ ಹೇಗಾಯಿತು ಅಂತಂದರೆ, ಮರದ ಹಿನ್ನೆಲೆಯಲ್ಲಿ ಚಂದ್ರ ಮೂಡಿ ಬಂದಾಗ ಎಲೆಗಳ ಮರೆಯಿಂದ ಒಂದಿಷ್ಟು ಕಡೆ ಚಂದ್ರ ಕಿರಣಗಳು ಹೊಮ್ಮುತ್ತಾ ಇರುತ್ತವೆ, ಒಂದಿಷ್ಟು ಕಡೆ ಕತ್ತಲೆ ಇರುತ್ತದೆ. ಯಾಕೆಂದರೆ ಎಲೆಗಳ ಮರೆ ಮಾಡಿರೋದ್ರಿಂದ. ಹೀಗೆ ವ್ಯಕ್ತಾವ್ಯಕ್ತವಾಗಿ ಸ್ಫುಟಸ್ಫುಟವಾಗಿ ಧವಲ ಕೃಷ್ಣ ವರ್ಣಗಳು ಸೇರಿಕೊಂಡು ಬಂದವು ಅಂತಾನೆ. ಸಣ್ಣದಾದ ಒಂದು ಸೂಕ್ಷ್ಮವಾದ ಪರಿಶೀಲನೆ. ಇಂತಹ ಪರಿಶೀಲನೆಗಳನ್ನು ಈ ಕವಿಗಳು ಮಾಡುವಂಥದ್ದೇ ವಿಶೇಷ. ಹಾಗಾಗಿ ಚಲತ್ಪಲಾಶಾಂತರ ಗೋಚರಾಸ್ತರೋಹೋ ತುಷಾರ ಮೂರ್ತೇರಿವ ನಕ್ತಮಂಶವಃ. ಎಲೆಗಳು ಗಲಗಲನೆ ಹೊಯ್ದಾಡ್ತಾ ಇವೆ, ಅದರ ಮಧ್ಯದಲ್ಲಿ ಆಗ ಕಂಡು ಈಗ ಕಾಣದೆ ಆ ಚಂದ್ರನ ಕಾಂತಿ ಮಸುಕಾಗಿ ಅರ್ಧಂಬರ್ಧವಾಗಿ ತೋರುವ ಕ್ರಮವನ್ನು ಕವಿಯಲ್ಲಿ ಚೆನ್ನಾಗಿ ಗಮನಿಸಿ ಹೇಳ್ತಾನೆ. ಪ್ರಫುಲ್ಲತಾಪಿಚ್ಛ ನಿಭೈರಭೀಷುಭಿ ಶುಭೈಶ್ಚ ಸಪ್ತಚ್ಛದ ಪಾಂಶು ಪಾಂಡುಭಿ ಪರಸ್ಪರೇಣ ಛುರಿತಾಮಲಚ್ಛವಿ ತದೈಕ ವರ್ಣಾವಿವತೌ ಬಭೂವತು. ಆಮೇಲೆ ಅವರಿಬ್ಬರೂ ಕೂಡ ಒಂದೇ ಬಣ್ಣವೋ ಎಂಬಂತೆ ಕಂಡುಬಿಟ್ರು. ಏಕೆಂದರೆ ಒಬ್ಬ ತಮಾಲ
ಪುಷ್ಪಗಳ ಹಾಗೆ ಕಾಂತಿಗಳನ್ನು ಕೂಡದಂಥವನು. ಕೃಷ್ಣ ಕಪ್ಪು ಬಣ್ಣದವನು. ತಮಾಲ ವೃಕ್ಷ ದಟ್ಟವಾದ ಕಡುಗಪ್ಪು ಹಸಿರಿಂದ ಕೂಡಿರುವ ಎಲೆಗಳನ್ನು ತಳೆದಂಥದ್ದು. ಇನ್ನೊಂದು ಕಡೆಗೆ ಇವನು ಕರ್ಪೂರ ಕಾಂತಿಯಿಂದ ಕೂಡಿರತಕ್ಕಂಥವನು. ಹೀಗೆ ಅವೆರಡೂ ಕೂಡ ಸೇರಿಕೊಂಡು ಒಂದೇ ಕಡೆಗೆ ಆ ವರ್ಣಗಳು ಸಮವಾಯ ಆದಂತೆ ಕಾಣಿಸ್ತಾ ಇತ್ತು. ಒಬ್ಬರೇ ಆಗಿದ್ದಾರಾ, ಒಂದೇ ಬಣ್ಣವ ಅನ್ನುವಂತೆ ತೋರ್ತಾ ಇತ್ತು ಅಂತ ಕವಿ ಉತ್ಪ್ರೇಕ್ಷೆಯನ್ನು ಮಾಡ್ತಾನೆ. ಆಮೇಲೆ ಮುಂದೆ ನಿಧಾಗಧಾಮಾನಮಿವಾಧಿದೀದಿತಿಂ ಮುದಾ ವಿಕಾಸಂ ಮುನಿಮಭ್ಯುಪೇಯುಷಿ ವಿಲೋಚನೆ ಬಿಭ್ರದ್ ಅಧಿಶ್ರಿತಶ್ರಿಣಿ ಸಪುಂಡರೀಕಾಕ್ಷ ಇತಿ ಸ್ಫುಟೋಭವತ್. ಆಮೇಲೆ ಕೃಷ್ಣ ಮತ್ತು ನಾರದರು ಇಬ್ಬರು ಕೂಡ ಪರಸ್ಪರ ಸಂವಾದಕ್ಕೆ ತೊಡಗುತ್ತಾರೆ. ಆ ಕಾಲದಲ್ಲಿ ನಿಧಾಗಧಾಮಾನಂ ಅಂದರೆ ಕೃಷ್ಣ ಕಿರಣಗಳನ್ನು ಬೀರ್ತಕ್ಕಂಥ ಸೂರ್ಯ ಅವನಿದ್ದಾನೆ, ಅವನು ಒಂದು ಕಡೆ ಆ ರೀತಿಯಾದ ಬೆಳಕನ್ನು ತೋರ್ತಾ ಇದ್ದಾಗ ವಿಕಾಸಂ ಮುನಿಮಭ್ಯುಪೇಯುಷಿ, ಮುನಿಯ ಕಣ್ಣುಗಳು, ನಾರದನ ಕಣ್ಣುಗಳು ಕಮಲಗಳ ಹಾಗೆ ಅರಳ್ತಾ ಇತ್ತು. ಅದನ್ನು ನೋಡ್ತಾ ಇದ್ದಾಗ ಸ ಪುಂಡರೀಕಾಕ್ಷ ಇತಿ ಸ್ಫುಟೋಭವತ್. ಇತ್ತ ಕಡೆಗೆ ಕೃಷ್ಣ ಸಾಕ್ಷಾತ್ತಾಗಿ ಪುಂಡರೀಕಾಕ್ಷನೇ ಆಗಿದ್ದಾನೆ. ಕೃಷ್ಣನ ಕಾಂತಿಯಿಂದ ನಾರದನ ಕಣ್ಣುಗಳು ಅರಳ್ತಾ ಇವೆ. ಹೀಗೆ ಇಬ್ಬರನ್ನೂ ಕಂಡಾಗ ಪರಸ್ಪರ ಸಾದೃಶ್ಯ ಅನ್ನೋದು ಮತ್ತೂ ಚೆನ್ನಾಗಿ ತೋರ್ತಾ ಇವೆ. ಮುನಿಯ ತೇಜಸ್ಸು ಸೂರ್ಯ ಕಿರಣದಂತೆ ಇವನ ಮುಖವನ್ನು ಅರಳಿಸಿದರೆ, ಇವನ ತೇಜಸ್ಸು ನಾರದನ ಕಣ್ಣುಗಳನ್ನು ಕಮಲದಂತೆ ಅರಳಿಸ್ತಾ ಇದ್ವು. ಹೀಗೆ ಪರಸ್ಪರ ಅವರು ಒಂದೇ ರೀತಿಯಲ್ಲಿ ಕಂಡುಕೊಂಡ್ರು ಅಂತ. ಈ ಭಕ್ತ ಭಗವಂತರ ಅಭಿನ್ನತೆ ಏನಿದೆ ಅದು ತುಂಬ ವಿಶಿಷ್ಟವಾದಂಥದ್ದು. ಅದು ಇಲ್ಲಿ ಅಭಿಪ್ರೇತವಾದಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಸಿತಂ ಸಿತಿಂನಾ ಸುತರಾಂ ಮುನೇರ್ವಪು ವಿಸಾರಿಭಿಃ ಸೌಧಮಿವಾತಲಂಭಯನ್ ದ್ವಿಚಾವಲಿವ್ಯಾಜ ನಿಶಾಕರಾಂಶುಭಿಃ ಶುಚಿಸ್ಮಿತಾಂ ವಾಚಮವೋಚದಚ್ಯುತಃ. ಈಗ ಕೃಷ್ಣ ತಾನು ಮಾತನಾಡೋಕ್ಕೆ ತೊಡಗುತ್ತಾನೆ. ಯಾಕೆಂದರೆ ಯಾವತ್ತೂ ಆತಿಥ್ಯ ಕೊಡ್ತಕ್ಕಂಥವ್ರು, ಆತಿಥೇಯರು ಮೊದಲು ಮಾತಾಡಬೇಕು, ಬಂದವರು ಅಲ್ಲ. ನಾವು ಮಾತಾಡಿಸಬೇಕು. ಹಾಗಾಗಿ ಅವನು ಮಾತಿಗೆ ತೊಡಗ್ತಾನೆ. ಏಕೆಂದರೆ ಬಂದವರು ತಾವೇ ಮಾತಾಡೋದಿದೆಯಲ್ಲ, ಅದು ಒಂದು ಮಟ್ಟದ ಅವರ ಹೀನತೆಯನ್ನು ತೋರಿಸುತ್ತೆ. ಪಾಪ ಯಾರು ಯಾಚಕರು ಮೊದಲಿಗೆ ಮಾತಾಡ್ತಾರೆ, ಗೌರವ ಇಲ್ಲದೆ ಇದ್ದವರು ಮೊದಲು ಮಾತಾಡ್ತಾರೆ. ಗೌರವ ಇದ್ದವರನ್ನು ನಾವು ಮಾತಾಡಿಸಬೇಕು. ವಸ್ತುತಃ ಅತಿಥಿಗಳಾಗಿ ಮನೆಗೆ ಬಂದವರೆಲ್ಲ ಗೌರವನೀಯರು ಅಂತ ತಾತ್ಪರ್ಯ. ಅದರಿಂದಲೇ ಮೊದಲು ಯಾರು ಮಾತಾಡಿಸ್ತಾರೋ ಅವರು ಗೌರವ ಕೊಡ್ತಕ್ಕಂಥವ್ರು. ರಾಮನನ್ನು ಕುರಿತು ವಾಲ್ಮೀಕಿಗಳು ಹೇಳ್ತಾ ಪೂರ್ವಭಾಷಿ ಎನ್ನುವ ಮಾತನ್ನು ಬಳಸೋದು ಇದೇ ಕಾರಣದಿಂದ. ರಾಮ ಮತ್ತೊಬ್ಬರು ಮಾತಾಡಲಿ ಅಂತ ಕಾಯ್ತಾ ಇರಲಿಲ್ಲ, ತಾನೇ ಮುಂದಾಗಿ ಮಾತಾಡ್ತಾ ಇದ್ದ. ಯಾಕೆಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ಮಾತಾಡಿಸ್ಕೊಂಡು ಹೋಗುವುದು ಅಗ್ಗವಾಗುವಿಕೆ ಅಂತ. ಅವ್ರು ಮಾತಾಡಿಸಿದ್ರೆ ನಾವು ಮಾತಾಡ್ತೀವಿ, ಅವ್ರು ನಮಸ್ಕಾರ ಅಂದರೆ ನಾವು ನಮಸ್ಕಾರ ಅಂತೀವಿ. ಇವೆಲ್ಲ ತುಂಬ ಲೆಕ್ಕಾಚಾರದ ವ್ಯವಹಾರ, ಅದು ಯುಕ್ತವಲ್ಲ. ಕೃಷ್ಣ ಹಾಗಾಗಿ ಮೊದಲು ಮಾತಾಡ್ತಾನೆ. ಅಂದರೆ ಒಂದು ಸಣ್ಣ ಸಂಸ್ಕಾರ ವಿಶೇಷವನ್ನು, ಶಿಷ್ಟಾಚಾರ ವಿಶೇಷವನ್ನು ಕವಿ ಹೇಗೆ ಧ್ವನಿಸ್ತಾನೆ ಅನ್ನೋದನ್ನು ನಾವು ಗಮನಿಸಬಹುದು. ಸಿತಂ ಸಿತಿಂನಾ ಸುತರಾಂ ಮುನೇರ್ವಪುರ್ ವಿಸಾರಿಭಿಃ ಸೌಧಮಿವಾಥಲಂಬಯನ್. ತನ್ನ ದಂತಕಾಂತಿಯಿಂದ ಮುನಿಯ ಮೈಗೆ ಎತ್ತರವಾದ ಸೌಧಕ್ಕೆ ಸುಣ್ಣ ಬಳದಂತೆ, ಅಂದರೆ ಬೆಳ್ಳಗೆ ಮಾಡಿದಂತೆ ಮತ್ತೂ ಚೆನ್ನಾಗಿ ಅದನ್ನು ತನ್ನ ದಂತಕಾಂತಿಯಿಂದ ಮಿಂಚಿಸುವಂತೆ ನಾರದನನ್ನು ಒಳ್ಳೆಯ ಮಾತುಗಳನ್ನು ಆಡಲು ತೊಡಗುತ್ತಾನೆ. ದ್ವಿಜಾವಲಿ ವ್ಯಾಜ ನಿಶಾಕರ ಅಂಶುಭಿ. ದಂತಪಂಕ್ತಿಗಳೆಂಬ ಚಂದ್ರಕಾಂತಿಯಿಂದ ಶುಚಿಸ್ಮಿತಾಂ, ಒಳ್ಳೆ ನಿರ್ಮಲವಾದ ಮುಗುಳ್ನಗೆ ಜೊತೆಗೆ ವಾಚಮವೋಚದಚ್ಯುತಃ. ಆ ಶುಚಿಸ್ಮಿತಾಂ ವಾಚಮವೋಚದಚ್ಯುತಃ ಅಲ್ಲಿ ಚಕಾರಗಳು ಹೇಗೆ ಬಂದಿವೆ ಅಂತ ನೋಡಿ. ಸಿತಂ ಸಿತಿಂನಾ ಸುತರಾಂ ಅಲ್ಲಿ ಸಕಾರಗಳು ಬಂದಿರತಕ್ಕಂಥದ್ದು. ದ್ವಿಜಾವಲಿವ್ಯಾಜ ನಿಶಾಕರಾಂಶುಭಿ. ದ್ವಿಜಾವಲಿವ್ಯಾಜ ಅಲ್ಲಿ ಜಕಾರಗಳು, ನಿಶಾಕರಾಂಶು ಅಲ್ಲಿ ಶಕಾರಗಳು. ಇವೆಲ್ಲ ತಾಲವ್ಯ ಊಷ್ಮ ವರ್ಣಗಳು. ಚ ಚ ಜ ಝ ಅಂತ ಯಾವುದಿವೆ, ಚ ಛ ಜ ಝ ಅಲ್ಲಿ ಚ ಜಾಗಳು ಬಂದಿವೆ. ಮತ್ತು ಸ ಶ ಷ ಅನ್ನುವಲ್ಲಿ ಊಷ್ಮ ವರ್ಣಗಳು ಅಂತಿವೆ. ಅಂದರೆ ಆ ಉಫ್ ಅಂತ ಗಾಳಿ ಊದಿದಂತೆ ಆಗುತ್ತದೆ. ನೀವು ಸ ಶ ಷ ಅನ್ನುವಾಗ ಗಾಳಿನ ಹೆಚ್ಚೆಚ್ಚು ಒತ್ತಡದಿಂದ ಊದ್ತೀರ. ಅದಕ್ಕೆ ಅವುಗಳನ್ನು ಮೂರನ್ನ ಊಷ್ಮ ವರ್ಣಗಳು ಅಂತ ಕರೀತಾರೆ. ಅವುಗಳೆಲ್ಲಕ್ಕೂ ಒಂದು ಸಾಜಾತ್ಯ ಉಂಟು, ಉಚ್ಚಾರ ಸ್ಥಾನಗಳಲ್ಲಿ ಗೊತ್ತಾಗುತ್ತದೆ. ಒಂದಿಷ್ಟು ತಾಲವ್ಯ ಭಾವ ಇದ್ದೇ ಇದೆ. ಅದು ಕೂಡ ಕಿವಿಗೆ ಇಂಪುತನವನ್ನು
ಒಂದೇ ಸಮಾನವಾದ ಶ್ರುತಿಯ ವರ್ಣಗಳನ್ನು ಕೇಳಿಸುವಾಗ ಆ ಮಾತಿನ ಸೊಗಸು ಎಂಥದ್ದು ಅನ್ನೋದು ಕೂಡ ಧ್ವನಿತವಾಗುತ್ತಾ ಬರುತ್ತದೆ. ಅವನು ಮೊದಲಿಗೆ ಉಪಕ್ರಮ ಮಾಡ್ತಾನೆ. ಹರತ್ಯಘಂ ಸಂಪ್ರತಿ ಹೇತುರೇಷ್ಯತಃ ಶುಭಸ್ಯ ಪೂರ್ವಾಚರಿತೈಃ ಕೃತಂ ಶುಭೈಃ ಶರೀರ ಭಾಜಾಂ ಭವದೀಯ ದರ್ಶನಂ ವ್ಯನಕ್ತಿ ಕಾಲತ್ರಿತಯೇಪಿ ಯೋಗ್ಯತಾಂ. ಅವನು ಹೇಳ್ತಾನೆ, ದೊಡ್ಡವರ ಆಗಮನ ತುಂಬ ದೊಡ್ಡ ಪುಣ್ಯಕ್ಕೆ ಕಾರಣವಾಗುತ್ತದೆ. ಅದು ಏನೆಲ್ಲ ಒಳಿತನ್ನು ಮಾಡುತ್ತೆ. ಹರತ್ಯಘಂ, ತಕ್ಷಣವೇ ಅದು ನಮ್ಮೆಲ್ಲರ ಪಾತಕವನ್ನು ನಿವಾರಣೆ ಮಾಡುತ್ತದೆ. ಮತ್ತು ಏಷ್ಯತಃ ಶುಭಸ್ಯ ಹೇತು, ಮುಂದೆ ಬರತಕ್ಕಂಥ ಶುಭಗಳಿಗೆ ಮಂಗಳಗಳಿಗೆ ಕೂಡ ಕಾರಣವಾಗುತ್ತದೆ. ಪೂರ್ವಾಚರಿತೈ ಕೃತಂ ಶುಭೈ, ಮತ್ತೆ ನಾವು ಯಾವ್ಯಾವಾಗಲೋ ಮಾಡಿರ್ತಕ್ಕಂಥ ಪುಣ್ಯಗಳೆಲ್ಲ ಈ ಮೂಲಕವಾಗಿ ಫಲಿತವಾಗ್ತಾ ಇರುತ್ತದೆ. ಈ ಹೊತ್ತಿಗೆ ಪಾಪವನ್ನು ನಿವಾರಣೆ ಮಾಡುತ್ತದೆ. ಇನ್ಯಾವುದೋ ಕಾಲದ ಸತ್ಕಾರ್ಯಗಳ ಫಲವಾಗಿ ಬರುತ್ತದೆ. ಮತ್ತು ಮುಂದೆಂದೂ ಆಗುವಂಥ ಅಭ್ಯುದಯಗಳನ್ನು ಇದು ಸೂಚಿಸುತ್ತದೆ. ಅದಕ್ಕೂ ಕೂಡ ಬುನಾದಿಯಾಗುತ್ತದೆ ಎನ್ನುವ ಮೂಲಕವಾಗಿ ತ್ರೈಕಾಲಿಕವಾಗಿ ಒಳ್ಳೆಯವರ ಆಗಮನ ಅಂತನ್ನುವುದನ್ನು ಹೇಳ್ತಾ ಇದ್ದಾನೆ. ಶರೀರ ಭಾಜಾಂ ಭವದೀಯ ದರ್ಶನಂ ವ್ಯನಕ್ತಿ ಕಾಲತ್ರಿತಯೇಪಿ ಯೋಗ್ಯತಾಂ. 3 ಕಾಲಗಳಲ್ಲಿಯೂ ಜೀವಿಗಳಿಗೆ ಸಜ್ಜನರ ಮಹಾಪುರುಷರ ಸಂಶ್ರಯ ದೊಡ್ಡದು ಅಂತ ಶಂಕರ ಭಗವತ್ಪಾದರ ಪ್ರಸಿದ್ಧವಾದ ವಿವೇಕ ಚೂಡಾಮಣಿಯಲ್ಲಿ ದುರ್ಲಭಂ ತ್ರಯಮೇವೇತತ್ ಅಂತ ಹೇಳುವಾಗ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ಅಂತಾರೆ. ಮಹಾಪುರುಷ ಸಂಶ್ರಯ, ಪುರುಷ ಅಂದರೆ ಗಂಡಸು ಅಂತಲ್ಲ, ದೊಡ್ಡವರು ಅಂತಷ್ಟೇನೆ. ದೊಡ್ಡ ಜೀವಗಳ ಜೊತೆಗೆ ಸಮಯೋಗ ಇರಬೇಕು. ಏಕೆ, ದೊಡ್ಡದನ್ನು ನಾವು ರಕ್ತಮಾಂಸಗಳಲ್ಲಿ ನೋಡುವ, ಅದರ ಜೊತೆ ವ್ಯವಹರಿಸುವ ಸನ್ನಿವೇಶಗಳು ಕಡಿಮೆ. ನಾವು ಅವರಿದ್ರಂತೆ ಇವರಿದ್ರಂತೆ ಅಂತ ಹೇಳ್ಕೋತೀವಿ. ಕಣ್ಣೆದುರಿಗಿದ್ದಾಗ ನಾವು ಅವರನ್ನು ಗೌರವಿಸಬೇಕು. ನಮ್ಮಿಂದ ಯಾವುದೇ ತೊಂದರೆ ಆಗದಂತೆ ನೋಡ್ಕೋಬೇಕು. ಉಪಕಾರ ಹೋಗಲಿ, ಅಪಕಾರವಂತೂ ಆಗದಂಥ ರೀತಿಯಲ್ಲಿ ನಾವು ಕಂಡುಕೊಳ್ಳಬೇಕಾಗುತ್ತದೆ. ಆ ಬಾಧ್ಯತೆ ಉಂಟು ಅಂತ. ಅದರಿಂದ ನಮ್ಮಲ್ಲಿ ಮೊದಲಿಂದಲೂ ಪುಸ್ತಕದ ಬದನೆಕಾಯಿಗಿಂತ ಇವುಗಳು ತುಂಬ ದೊಡ್ಡದಾದದ್ದು ಅಂತ ಭಾವಿಸಿಕೊಂಡು ಬಂದಿದ್ದಾರೆ. ಆಮೇಲೆ ಎಲ್ಲರಿಗೂ ಕೂಡ ದೊಡ್ಡವರನ್ನ ಪ್ರಕಾರಾಂತರದಿಂದ ನೋಡುವ ಕೇಳುವ ಅವಕಾಶ ಇರುತ್ತದೆಯೇ ಹೊರತು ಸಾಕ್ಷಾತ್ತಾಗಿ ಇರುವುದಿಲ್ಲ. ಹಾಗಿದ್ದಾಗ ಅವರ ಸಾಕ್ಷಾತ್ ಸಂಪರ್ಕ ತುಂಬ ಪುಣ್ಯ ವಿಶೇಷದಿಂದಲೇ ಬರುವಂಥದ್ದು. ಅದನ್ನು ನಾರದರನ್ನ ಕುರಿತು ಕೃಷ್ಣ ತಿಳಿಸ್ತಾ ಇದ್ದಾನೆ. ಕೃತ ಪ್ರಜಾಕ್ಷೇಮ ಕೃತ ಪ್ರಜಾಸೃಜ ಸುಪಾತ್ರ ನಿಕ್ಷೇಪ ನಿರಾಕುಲಾತ್ಮನ ಸದೋಪಯೋಗ್ಯೇಪಿ ಗುರುಸ್ತ್ವಮಕ್ಷಯೋ ನಿಧಿ ಶ್ರುತೀನಾಂ ಧನ ಸಂಪದಾಮಿವ. ಅವನು ಹೇಳ್ತಾ ಇದ್ದಾನೆ, ನಿಮ್ಮ ಆಗಮನ ತುಂಬ ದೊಡ್ಡದಾದದ್ದು. ಯಾಕೆ, ಕೃತ ಪ್ರಜಾಕ್ಷೇಮ ಕೃತ ಪ್ರಜಾಸೃಜ ಸುಪಾತ್ರ ನಿಕ್ಷೇಪ ನಿರಾಕುಲಾತ್ಮನ, ಒಳ್ಳೆಯ ಪಾತ್ರಕ್ಕೆ ಯೋಗ್ಯರಾದವರಿಗೆ ಈ ಲೋಕಕ್ಷೇಮವನ್ನು, ಜ್ಞಾನವನ್ನು ಎಲ್ಲವನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಪ್ರಜಾಸೃಜ, ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ವಿಧಾತೃ ಪ್ರಜಾಕ್ಷೇಮ ಕೃತ, ಜೀವರಾಶಿಗಳಿಗೆಲ್ಲ ಒಳಿತು ಮಾಡಬೇಕು ಅಂತ ಸುಪತ್ರ ನಿಕ್ಷೇಪ ನಿರಾಕುಲಾತ್ಮನ, ಒಳಿತಿಗೆ ನನ್ನ ಜ್ಞಾನ ಸಲ್ಲಬೇಕು ಅಂತ ಹೇಳಿಬಿಟ್ಟಿದ್ದೂ ನಿಮ್ಮಂಥವರಲ್ಲಿ ಅವನು ತಾನು ಎಲ್ಲವನ್ನೂ ಕೂಡ ಎರಕ ಹೊಯ್ದಿದ್ದಾನೆ. ಈ ಕಾರಣದಿಂದ ನೀವು ನಿಜವಾಗಿ ಸಂಸ್ಕಾರಗಳೆಲ್ಲದರ ರಕ್ಷಕರಾಗಿದ್ದೀರಾ, ಕಸ್ಟೋಡಿಯನ್ ಆಫ್ ಕಲ್ಚರ್ ಅಂತ ಹೇಳಬೇಕು. ಸದೋಪಯೋಗೇಪಿ ಗುರುಸ್ತ್ವಮಕ್ಷಯೋ ನಿಧಿಶ್ರುತೀನಾಂ, ನೀನು ವೇದಾದಿಗಳಿಗೆ ಶಾಸ್ತ್ರಜ್ಞಾನಗಳಿಗೆಲ್ಲಕ್ಕೂ ಕೂಡ ಅಕ್ಷಯ ಸಂಪತ್ತಿ ನಿಧಿಯಾಗಿದ್ದೀಯಾ ಅಂತ ಹೇಳ್ಬಿಟ್ಟು ಗೌರವಿಸ್ತಾನೆ. ಇದೆಲ್ಲ ಯಥಾರ್ಥವಾದದ್ದು. ಇದು ಇಲ್ಲದ್ದನ್ನು ಹೇಳಿದಾಗ ಪ್ರಶಂಸೆ, ಇದ್ದದ್ದನ್ನು ಹೇಳಿದಾಗ ಸ್ತುತಿ ಅಂತ ಹೇಳ್ತೀವಿ. ಸ್ತುತಿ ಅಂದರೆ ವಿದ್ಯಮಾನ ಗುಣಕೀರ್ತನಂ, ಪ್ರಶಂಸಾ ಅಂದರೆ ಅವಿದ್ಯಮಾನ ಗುಣಕೀರ್ತನಂ. ಇಲ್ಲದ್ದನ್ನು ಹೇಳಿದಾಗ ಪ್ರಶಂಸೆ. ನಿಮ್ಮನ್ನು ತುಂಬ ಪ್ರಶಂಸೆ ಮಾಡಿದ್ರು ಅಂದರೆ ನಾವು ಮೆಚ್ಚಿಕೊಳ್ಳುವಂಥದ್ದಾಗಿರೋಲ್ಲ. ನಿಮ್ಮನ್ನು ಸ್ತುತಿಸಿದರು ಅಂದರೆ ಯಥಾರ್ಥ ಗುಣಕೀರ್ತನಂ ಅಂತ ಆಗುತ್ತದೆ. ವಿಲೋಕನೇನೈವ ತವಾ ಮುನಾ ಮುನೇ ಕೃತಾರ್ಥೋಸ್ಮಿ ನಿಬರ್ಹಿತಂಹಸ ತಥಾಪಿ ಶುಶ್ರೂಷುರಹಂ ಗರೀಯಸೀರ್ ಗಿರೋಥವಾ ಶ್ರೇಯಸಿಕೆ ನ ತೃಪ್ಯತೆ. ಮತ್ತೆ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ನೋಡಿದ ತಕ್ಷಣವೇ ನನಗೆ ಎಲ್ಲ ಸಿಕ್ಕಿದೆ, ಎಲ್ಲ ಸಂತೋಷವಾಗಿದೆ, ಎಲ್ಲ ಪುಣ್ಯ ಬಂದಿದೆ. ಆದರೂ ನಿಮ್ಮ ಮಾತನ್ನು ಕೇಳಬೇಕು ಅಂತ ಅನಿಸ್ತಾ ಇದೆ. ವಿಲೋಕನೇನೇವ ತವ ಅಮುನಾ ಮುನೆ ಕೃತಾರ್ಥೋಸ್ಮಿ ನಿಬರ್ಹಿತ ಅಂಹಸ, ನನ್ನ ಪಾಪಗಳೆಲ್ಲ ಹೋಗಿ ನನಗೆ ಕೃತಾರ್ಥತೆ ಬಂದಿದೆ ನಿಮ್ಮನ್ನು ನೋಡಿದ ತಕ್ಷಣವೇ. ತಥಾ ಅಪಿ ಶುಶ್ರೂಷುರಹಂ, ನನಗೆ ಕೇಳಬೇಕು ಅನ್ನೋ ಬಯಕೆ ಇದೆ. ಶ್ರೋತುಮಿಚ್ಛಾ ಶುಶ್ರೂಷ. ಹಾಗೆ ಯಾಕೆ ಗರೀಯಸಿ ಗಿರೋಥವಾ ಶ್ರೇಯಸಿಗೇನ ತೃಪ್ಯತೆ, ಶ್ರೇಯಸ್ಸನ್ನು ಇನ್ನೂ ಹೆಚ್ಚಾಗಿ ತಂದುಕೊಡ್ತಕ್ಕಂಥ ಅವಕಾಶ ಇದ್ದಾಗ ಯಾರಿಗೆ ತಾನೇ
ಬೇಡ, ಯಾರಿಗೆ ತಾನೇ ಅಷ್ಟರೊಳಗೆ ಸಾಕು ಅನ್ನುವ ಭಾವ ಬರುತ್ತದೆ. ಹಾಗಾಗಿ ನಿಮ್ಮ ಮಾತನ್ನು ಕೇಳಬೇಕು ಅಂತ. ಅಂದರೆ ನೀವು ಮಾತಾಡಿ ಅನ್ನೋದನ್ನು ಹೇಳುವ ಕ್ರಮ ಯಾವ ನಯದಿಂದ ಬಂದಿದೆ. ಭಾರತೀಯ ಕಾವ್ಯಗಳನ್ನು, ಭಾರತೀಯ ಸಾಹಿತ್ಯವನ್ನು ನೋಡಿದಾಗ ನಮಗೆ ಮೊದಲು ಗೊತ್ತಾಗತಕ್ಕಂಥದ್ದು ಈ ವರ್ತನೆ, ಈ ನಯ ತುಂಬ ವಿಶೇಷ. ಇದು ಬರಬೇಕು ಅಂದರೆ ಒಂದು ಸಮಾಜ ತುಂಬ ಪ್ರಬುದ್ಧವಾಗಿದ್ದಾಗ, ಸುಸಂಸ್ಕೃತವಾಗಿದ್ದಾಗ, ಸಂಪನ್ನವಾಗಿದ್ದಾಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ಆಗೋಲ್ಲ. ಪಾಶ್ಚಾತ್ಯ ಕಾವ್ಯ ಪ್ರಪಂಚದಲ್ಲಿ ನಾವು ಎಷ್ಟು ದೊಡ್ಡ ಕವಿಗಳ ಕಾವ್ಯವನ್ನು ನೋಡಿದ್ರು, ಪ್ರಾಚೀನ ಕಾವ್ಯಗಳನ್ನು, ಈ ನಯ ಕಾಣಿಸೋಲ್ಲ. ನಾನು ಎಷ್ಟೋ ಬಾರಿ ಇದೇ ವೇದಿಕೆಯಲ್ಲಿ ಹೇಳಿದ್ದೀನಿ, ಒಂದು ಬಾಣಭಟ್ಟನ ಕಾದಂಬರಿಯಲ್ಲಾಗಲಿ, ಒಂದು ಕಾಳಿದಾಸನ ಶಾಕುಂತಲದಲ್ಲಾಗಲಿ, ಒಂದು ಭಾಸನ ಸ್ವಪ್ನವಾಸವ ದತ್ತದಲ್ಲಾಗಲಿ, ಒಂದು ಮೃಚ್ಛಕಟಿಕ ಶೂದ್ರಕ ಮಹಾಕವಿಯ ರಚನೆ ಇದರಲ್ಲಾಗಲಿ, ಒಂದು ಪಂಚತಂತ್ರದಲ್ಲಾಗಲಿ ನೋಡಿದಾಗ ಯಾವ ರೀತಿಯ ಸಂಭಾಷಣೆ ಇದೆ, ವ್ಯಕ್ತಿಗಳ ವರ್ತನೆ ಹೇಗಿದೆ ಎಂದಾಗ ಅದು ಯಾವ ಸಮಾಜದಲ್ಲಿ ಹುಟ್ಟಿತೋ, ಯಾವ ಸಮಾಜದ ಮೂಲಕ ಬಂತೋ, ಅದು ಎಷ್ಟು ಸದಾಚಾರಿಯಾಗಿತ್ತು, ಅದು ಎಷ್ಟು ಉನ್ನತವಾಗಿತ್ತು ಅನ್ನುವುದು ನಮಗೆ ತಾನೇ ತಾನಾಗಿ ಧ್ವನಿತವಾಗುತ್ತದೆ. ಆಮೇಲೆ ಹೇಳ್ತಾನೆ, ಗತಸ್ಪೃಹೋಪ್ಯಾಗಮನ ಪ್ರಯೋಜನಂ ವದೇತಿ ವಕ್ತುಂ ವ್ಯವಸೀಯತೆ ಯಯ ತನೋತಿ ನಸ್ತಾಂ ಉದಿತಾತ್ಮ ಗೌರವೋ ಗುರುಸ್ತವೈವಾಗಮಯೇಶ ಧೃಷ್ಟತಾಂ. ಅಂದರೆ ಗತಸ್ಪೃಹ, ಯಾವುದೇ ಬಯಕೆಯಿಲ್ಲದ ನಿಸ್ಪೃಹರಾದಂಥ ನಿಮ್ಮಂಥವರ ಆಗಮನ ಪ್ರಯೋಜನ, ಬಂದ ಕಾರ್ಯದ ಉದ್ದೇಶ ಏನು, ವದ ಹೇಳಿ ಅಂತ ವಕ್ತುಂ ವ್ಯವಸೀಯತೆ ಯಯ, ಹೇಗೆ ತಾನೇ ಸಾಧ್ಯವಾಗುತ್ತದೆ? ಅದು ತಪ್ಪು. ನೀವು ಬಂದಿದ್ಯಾಕೆ ಅಂತ ಆತ್ಮೀಯರನ್ನು ಕೇಳಲ್ಲ. ಕಾರಣಾತೀತರಾಗಿರಬೇಕು ಆತ್ಮೀಯರು ಅಂತಂದರೆ, ಅವ್ಯಾಜರಾಗಿರಬೇಕು. ವ್ಯವಹಾರ ಆಗಿದ್ದಾಗ ಕಿಮಾಗಮನ ಪ್ರಯೋಜನ. ಬಹಳ ಸುಂದರವಾಗಿ ಈ ಮಾತು ಬರ್ತದೆ. ಅದು ಚಾಣಕ್ಯ ಹೇಳ್ತಕ್ಕಂಥದ್ದು ಮುದ್ರಾ ರಾಕ್ಷಸದಲ್ಲಿ ಮಾತು. ವಹೇನರೇ ಕಿಮಾಗಮನ ಪ್ರಯೋಜನಂ ಅಂತ 3ನೇ ಅಂಕದಲ್ಲಿ ಹೇಳ್ತಾನೆ. ರಾತ್ರಿ ಹೊತ್ತು ಸುಮಾರು 8-9 ಗಂಟೆ ಆಗಿದೆ. ಆ ಹೊತ್ತಿನಲ್ಲಿ ಅರಮನೆಯಿಂದ ಮಹಾರಾಜನಿಗೆ ತುಂಬ ಆತ್ಮೀಯನಾದ ವೃದ್ಧನಾದಂಥ ಅಂತಃಪುರಾಧ್ಯಕ್ಷ ವೈಹೀನರಿ ಅನ್ನುವ ಕಂಚುಕಿ ಬರ್ತಾನೆ. ಚಾಣಕ್ಯ ತನ್ನ ಗುಡಿಸಲಿನಲ್ಲಿರ್ತಾನೆ. ಕಿಮಾಗಮನ ಪ್ರಯೋಜನಂ, ಫಾರ್ ವಾಟ್ ಪರ್ಪಸ್ ಯು ಕೇಮ್ ಅಂತ ನೇರವಾಗಿ ಬಿಸ್ನೆಸ್ಸಿಗೆ ಬರ್ತಾನೆ. ಹಾಗೆ ಅಲ್ಲ ಇಲ್ಲಿ. ತನೋತಿ ನಸ್ತಾಂ ಉದಿತಾತ್ಮ ಗೌರವೋ ಗುರುಸ್ತವೈವಾಗಮ ಏಷ ದುಷ್ಟತಾಂ. ನೀವು ಬಂದು ನಮಗೆ ಈ ಆತಿಥ್ಯವನ್ನು ನಾವು ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ಗೌರವ. ಹಾಗಾಗಿ ಆತ್ಮಗೌರವ ನಮಗಿದರಿಂದನೇ ಬಂದಿದೆ. ಇನ್ನು ಯಾವುದೂ ಕೂಡ ಹೇಳಬಾರ್ದು. ಏನು ಆಗಮನ ಪ್ರಯೋಜನ ಅಂತ ಕೇಳೋದು ದೃಷ್ಟತಾಂ ತನೋತಿ. ನಮ್ಮ ಒಂದು ಯಾವುದೇ ರೀತಿಯಾದಂಥ ಉದ್ದಟತನವನ್ನು ತೋರಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ತಪ್ಪು. ಅದರಿಂದಾಗಿ ನಮಗೇನಾದರೂ ಅದು ಕೇಳಬೇಕು ಅಂತಿರೋದು ಯಾತಕ್ಕೆ ಅಂದರೆ, ನೀವು ಬಂದು ನಮಗೆ ಗೌರವ ಕೊಟ್ಟಿದ್ದೀರಲ್ಲ, ಉದಿತ ಆತ್ಮಗೌರವ ತವ ಇವ ಆಗಮ ಏಷ ದುಷ್ಟತಾಂ ತನೋತಿ. ಅದರಿಂದ ನೀವು ಬಂದಿದ್ಯಾತಕ್ಕೆ ಅಂತ ನಾವು ಕೇಳೋ ಪ್ರಶ್ನೆಗೆ ಅವಕಾಶ ಯಾಕಾಯಿತು ಅಂದರೆ, ನೀವು ಬಂದ ಕಾರಣ ಉಂಟಾದ ಸತ್ಫಲವೇ. ಅಂದರೆ ನೀವು ನಮ್ಮ ಮನೆಗೆ ಬಂದಿರೋದ್ರಿಂದ ನಮಗೆ ಉಂಟಾದ ಘನತೆ, ಹೆಮ್ಮೆ, ಪುಣ್ಯ, ಈ ಬಲವೇ ನೀವು ಯಾತಕ್ಕೆ ಬಂದ್ರಿ ಅಂತ ಕೇಳುವಂತೆ ಮಾಡ್ತಾ ಇದೆ ಅಂತ. ಅಂದರೆ ಯಾತಕ್ಕೆ ಬಂದ್ರಿ ಅಂತ ಕೇಳಬಾರದು, ಅದನ್ನು ಕೇಳುವುದು ಹೇಗೆ, ಕೇಳಿದ್ದು ಯಾಕೆ, ನಿಮ್ಮ ಆಗಮನಾನುಗ್ರಹವೇ ಇಷ್ಟು ಬಲ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಯಾವುದೂ ಅಲ್ಲ. ಅಂದರೆ ಒಬ್ಬರು ಅವರೇ ನಮಗೆ ಅವಕಾಶ ಕೊಟ್ಟು, ಅವರೇ ನಮಗೆ ಶಕ್ತಿ ಕೊಟ್ಟು ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ದೊಡ್ಡ ಮೇಧಾವಿಗಳ ಪರಂಪರೆಯಲ್ಲಿ ಬಂದವರು ಗುರುಗಳಿಗೆ ಸ್ವಲ್ಪ ಭಿನ್ನವಾಗಿ ನಡ್ಕೊಂಡಾಗ ಹೇಳುವುದುಂಟು, ನೀವು ಕಲಿಸಿಕೊಟ್ಟ ಪಾಠದಿಂದಾಗಿಯೇ ನಾವಿವತ್ತು ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕಾಗ್ತಾ ಇದೆ ಅಂತ. ಸಜ್ಜನಿಕೆ ಇದ್ದರೆ ಪರವಾಗಿಲ್ಲ, ದುರ್ಜನತ್ವ ಆದಾಗ ತುಂಬ ಕಷ್ಟ. ನಾವು ಅವರಿಗೆ ಕೊಟ್ಟಂತಹ ಬೆಳ್ಳಿಯ ತಟ್ಟೆಯನ್ನೇ ಅವರು ಮಾರಿ ಕಬ್ಬಿಣದ ಚೂರಿ ಚಾಕುಗಳನ್ನು ಇಟ್ಕೊಂಡು ಬಂದು ತಿವಿತೀವಿ ಅಂದರೆ ಕಷ್ಟ ಆಗುತ್ತದೆ. ಹಾಗಾಗಬಾರ್ದು. ಆದರೆ ಅವರು ಕೊಟ್ಟ ಸಂಸ್ಕಾರದಿಂದಲೇ ನಾವು ಕೇಳುವಂತೆ ಆಯಿತು. ಅಂದರೆ ಪಾಸಿಟಿವ್ ಆಗಿ, ಕನ್ಸ್ಟ್ರಕ್ಟಿವ್ ಆಗಿ ನಾವು ಕ್ವಶ್ಚನ್ ಮಾಡಿದ್ವಿ. ಕನ್ಸ್ಟ್ರಕ್ಟಿವ್ ಆಗಿ ಅವರಿಂದಲೂ ಮೇಲೆ ಬರೋದಕ್ಕೆ, ಅವರು ಗೌರವಿಸಿದಂಥ ಮಾರ್ಗವನ್ನೇ ಮತ್ತಷ್ಟು ವಿಸ್ತಾರ ಮಾಡುವುದಕ್ಕೆ ಅಂತ. ಮಹಾನುಭಾವರಾದ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಹಿಂದೆ ಮೈಸೂರಿನ ಪರಕಾಲ ಮಠದಲ್ಲಿ ವಿದ್ಯಾರ್ಥಿಯಾಗಿದ್ದರು. ಆಗ ಪೀಠಾಧಿಪತಿಗಳಾಗಿದ್ದವರು, ದೊಡ್ಡ ವಿದ್ವಾಂಸರು, ದೊಡ್ಡ ಸಾಹಿತ್ಯ ಕೋವಿದರಾದವರು, ಅಲಂಕಾರ ಶಾಸ್ತ್ರಾದಿಗಳಲ್ಲಿ ನಿಸ್ತಿಯವರು, ಶ್ರೀಕೃಷ್ಣ ಬ್ರಹ್ಮತಂತ್ರ ಯತೀಂದ್ರರು. ಅವರು ಪ್ರತಿದಿವಸ ಶಾಸ್ತ್ರ ಗ್ರಂಥಗಳನ್ನು, ಕಾವ್ಯಗಳನ್ನು ಎಲ್ಲ ಬರೆಯೋರು, ಹೇಳಿ ಬರೆಸೋರು. ವಯಸ್ಸಾದ ಮೇಲೆ ಅದೆಲ್ಲ ರಾಳ್ಳಪಲ್ಲಿಯವರು ಚಿಕ್ಕ ಹುಡುಗನಾಗಿದ್ದರು, ಅವರು ಬರ್ಕೋತಾ ಇದ್ರು, ಮೇಧಾವಿ. ಅವರು ಬರಿತಾ ಹೋಗ್ತಾ ಇದ್ದಂತೆ ಇವರು ಡಿಕ್ಟೇಷನ್ ಕೊಡ್ತಾ ಇದ್ರು, ಬರಿತಾ ಇದ್ರು. ಒಂದು
ಪದವನ್ನು ಬಳಸಿದಾಗ ಇವರು ನಿಂತರು ಅಲ್ಲಿಗೆ. ಯಾಕಪ್ಪ ನಿಂತುಕೊಂಡೆ, ಬರೆದು ಮುಗಿಸು ಅಂದರೆ, ನನ್ನೇ ತಾನೇ ತಾವು ಇದು ಅಪಶಬ್ದ, ವ್ಯಾಕರಣ ದೃಷ್ಟಿಯ ತಪ್ಪು ಪದ, ತಪ್ಪಾದ ಪ್ರಯೋಗ ಅಂತಂದರೆ ಪಾಠದಲ್ಲಿ ಇವತ್ತು ಅದನ್ನೇ ನಿಮ್ಮ ಬಾಯಿಂದ ಹೇಳ್ತಿದ್ದೀರಾ, ನಾನು ಹೇಗೆ ಬರೀಲಿ ಅಂತ. ಅಯ್ಯೋ ಹೌದೇನು ಮಗು, ಆಯಿತು ಮುಂದೆ ತಿದ್ದೋಣ ಬಿಡು ಪರವಾಗಿಲ್ಲ ಅಂತಂದ್ರಂತೆ. ಅಂದರೆ ಅವರು ಕೊಟ್ಟ ಬಲದಿಂದಾಗಿಯೇ ಇವರಿಗೆ ಆದಂಥದ್ದು. ಹಾಗೆ ಗುರುವಿನಿಂದಾಗಿ ಶಿಷ್ಯ ಮೇಲೆ ಬಂದು ಶಿಷ್ಯಾದಿಚ್ಛೇತ್ ಪರಾಜಯ ಬಂದು ಎಲ್ಲ ಇದೆಯಲ್ಲ, ಹಾಗೆ ನಸ್ತಾಂ ಉದಿತ ಆತ್ಮಗೌರವ ಗುರು ತವ ಏವ ಆಗಮಃ ಏಷ ದೃಷ್ಟತಾಂ ತನೋತಿ. ಈ ಧಾರ್ಷ್ಟ್ಯವನ್ನು ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದೆ ಅಂತ ಹೇಳ್ತಾನೆ. ಇತಿ ಬ್ರುವಂತಂ ತಮುವಾಚ ಸವ್ರತಿ ನವಾಚ್ಯ ಮಿಥಂ ಪುರುಷೋತ್ತಮತ್ವಯ ತ್ವಮೇವ ಸಾಕ್ಷಾತ್ಕರಣೀಯ ಇತ್ಯತಃ ಕಿಮಸ್ತಿ ಕಾರ್ಯಂ ಗುರುಯೋಗಿನಾಮಪಿ. ಅದಕ್ಕೆ ತಕ್ಷಣ ನಾರದರು ಹೇಳ್ತಾರೆ, ಇತಿ ಬ್ರುವಂತಂ ತಮುವಾಚ, ಅವರು ವ್ರತಿಷ್ಠರಾದ ನಾರದರು ಹೇಳ್ತಾರೆ, ನ ವಾಚ್ಯಮಿತ್ತಂ ಪುರುಷೋತ್ತಮತ್ವಯ, ನೀನು ಈ ಥರ ಎಲ್ಲ ಮಾತಾಡಬಾರದು ಪುರುಷೋತ್ತಮ. ತ್ವಮೇವ ಸಾಕ್ಷಾತ್ಕರಣೀಯ, ನೀನೇ ಎಲ್ಲರಿಗೂ ಸಾಕ್ಷಾತ್ಕಾರ್ಯನಾದಂಥವನು, ನೀನು ಎಲ್ಲರಿಗೂ ಶರಣ್ಯನಾದವನು. ಕಿಮಸ್ತಿ ಕಾರ್ಯಂ ಗುರು, ನಿನಗಿಂತ ಮಿಗಿಲಾದ ಘನವಾದ ಕೆಲಸ, ಘನವಾದ ಉದ್ದೇಶ ಜಗತ್ತಲ್ಲಿ ಏನಿದೆ, ಯೋಗಿನಾಮಪಿ ಅಂತ ಯೋಗಿಗಳಿಗೂ ಇಲ್ಲ. ಹಾಗಾಗಿ ನಿನ್ನನ್ನು ಕಾಣೋದಕ್ಕೇನೆ ನಾನು ಬಂದದ್ದು ಅಂತ ಹೇಳ್ತಾನೆ. ಉದೀರ್ಣ ರಾಗ ಪ್ರತಿರೋಧಕಂ ಜನೈರಭೀಕ್ಷ್ಣಮಕ್ಷುಣ್ಣತಯಾತಿ ದುರ್ಗಮಂ ಉಪೇಯುಷೋ ಮೋಕ್ಷಪಥಂ ಮನಸ್ವಿನಃ ತ್ವಮಗ್ರ ಭೂಮಿರ್ ನಿರಪಾಯ ಸಂಶ್ರಯ. ಅಷ್ಟು ಮಾತ್ರವಲ್ಲದೆ ನೀನು ಮೋಕ್ಷಕ್ಕೆ ನಿರಪಾಯ ಭೂಮಿ ಅಂತ ಹೇಳ್ಬಿಟ್ಟಿದನು. ಅಂದರೆ ವಿಷಯ ವಾಸನೆಗಳಿಂದಾಗಿ ಉದ್ರಿಕ್ತವಾದಂಥ ಮನಸ್ಸು ಅಂತ ಯಾವುದಿದೆ, ಆ ಮನಸ್ಸು ತುಂಬ ದುರ್ಗಮವಾದದ್ದು. ಉದೀರ್ಣ ರಾಗ ಪ್ರತಿರೋಧಕಂ ಜನೈಹಿ ಅಭೀಕ್ಷ್ಣಂ ಅಕ್ಷುಣ್ಣತೆಯ ಅತಿ ದುರ್ಗಮಂ. ಇದು ಹೆಚ್ಚಾಗಿ ದಟ್ಟವಾಗಿ ಅಜ್ಞಾನದ ತಮಸ್ಸಿನಿಂದ ಕೂಡಿದೆ ಮನಸ್ಸು. ಅದು ಒಳ್ಳೆಯ ವಿಷಯಗಳಿಗೆ ಅವಕಾಶ ಆಗೋದಿಲ್ಲ. ಉಪೇಯುಷಃ ಮೋಕ್ಷಪಥಂ ಮನಸ್ವಿನಃ ತ್ವಂ ಅಗ್ರಭೂಮಿ ನಿರಪಾಯ ಸಂಶ್ರಯ. ಹಾಗಾಗಿ ಮೋಕ್ಷ ಪಥದಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ನಿನ್ನ ಆಶ್ರಯವೇ ಈ ಮನೋಮಾಂದ್ಯವನ್ನು, ಮನೋಮಾಲಿನ್ಯವನ್ನು ಎಲ್ಲವನ್ನ ಹೋಗಲಾಡಿಸಿಕೊಡುತ್ತದೆ. ಅದರಿಂದಾಗಿ ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ನೀನು ತತ್ಪದ ವಾಚಕನಾದಂಥ ಬ್ರಹ್ಮವಸ್ತುವೇ ಆಗಿದ್ದೀಯ. ಮಲ್ಲಿನಾಥ ಹೇಳ್ತಾನೆ, ಸೋಹಂ ಇತ್ಯಾದಿ ಶ್ರುತೇಹೇ ತತ್ಪ್ರಾಪ್ತೇರೇವ ಮೋಕ್ಷತ್ವಾದಿತಿ ಭಾವಃ ತಸ್ಮಾನ್ ಮುಮುಕ್ಷೂಣಾಮಪಿ ತ್ವಮೇವ ಸಾಕ್ಷಾತ್ಕರಣೀಯ ಇತಿ ಸಿದ್ಧಂ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥಾ ವಿದ್ಯತೆ ಅಯನಾಯ ಇತಿ ಶ್ರುತೇಃ. ಯಥಾ ಕಸ್ಯಚಿತ್ ಕುತಶ್ಚಿತ್ ಸಂಕಟಾನ್ ನಿರ್ಗತಸ್ಯ ಕೇನಚಿತ್ ಕಾಂತಾರೇಣ ಗತಸ್ಯ ಕಿಂಚಿನ್ ನಿರ್ಬಾಧಸ್ಥಾನ ಪ್ರಾಪ್ತಿಭಯಾಯ ಕಲ್ಪತೆ ತಥಾ ತ್ವಮಪಿ ಮುಮುಕ್ಷೋರಿತಿ ಧ್ವನಿ ಅಂತ ನಾನ್ಯಃ ಪಂಥಾ ವಿದ್ಯತೆ ಅಯನಾಯ ಅಂತ ಯಾವ ಪ್ರಸಿದ್ಧ ಪುರುಷ ಸೂಕ್ತದಲ್ಲಿ ಬರುತ್ತದೆ, ಉತ್ತರ ನಾರಾಯಣದಲ್ಲಿ, ಆ ಅಯನ ಇನ್ನು ಬೇರೆ ಇಲ್ಲ, ಏಕಾಯನವಾಗಿ ಅನನ್ಯವಾದ ಮಾರ್ಗವಾಗಿ ನೀನಾಗಿದ್ದೀಯಾ, ನೀನು ಶರಣ್ಯ, ಅದಕ್ಕಾಗಿ ಬಂದಿರೋದು ಅಂತ ಹೇಳ್ತಾನೆ. ಆಮೇಲೆ ಮತ್ತು ಹೇಳ್ತಾನೆ, ಉದಾಸಿತಾರಂ ನಿಗಹೀತ ಮಾನಸೈರ್ ಗೃಹೀತ ಮಧ್ಯಾತ್ಮದಶ ಕಥಂಚನ ಬಹಿರ್ವಿಕಾರಂ ಪ್ರಕೃತಿ ಪೃಥಗ್ವಿದು ಪುರಾತನಂ ತ್ವಾಂ ಪುರುಷಂ ಪುರಾವಿದ. ಈಗ ಕೃಷ್ಣನ ಮಹಾತ್ಮ್ಯವನ್ನು, ವ್ಯಕ್ತಿತ್ವವನ್ನು ಕವಿ ವರ್ಣಿಸೋಕ್ಕೆ ಆರಂಭ ಮಾಡ್ತಾನೆ ನಾರದನ ಮೂಲಕವಾಗಿ. ಸಂಸ್ಕೃತ ಕಾವ್ಯಗಳಲ್ಲಿ ಪರಸ್ಪರ ಪ್ರಶಂಸೆಯ, ಸ್ತೋತ್ರದ ಭಾವಗಳು ಸಾಕಷ್ಟು ಬರ್ತವೆ. ಹೇಳ್ತಾನೆ, ನೀನು ಎಷ್ಟು ದೊಡ್ಡವನು, ಎಷ್ಟು ಮಹನೀಯನಾದವನು ಅಂತಂದರೆ ಎಲ್ಲಕ್ಕೂ ನೀನು ಉದಾಸೀನನಾಗಿರ್ತಕ್ಕಂಥವನು, ಅಂಟಿಲ್ಲದೆ ಇರತಕ್ಕಂಥವನು. ಉದಾಸಿತಾರಂ ನಿಗೃಹೀತ ಮಾನಸೈಹಿ, ಯಾರು ಸಂಯಮಿಗಳಾಗಿದ್ದಾರೆ, ನಿಗೃಹೀತ ಮಾನಸೈಹಿ ಗೃಹೀತಂ, ಸಂಯಮಿಗಳಿಂದ ನೀನು ಗೃಹೀತನಾಗಿದ್ದೀಯ. ಜಿತೇಂದ್ರಿಯರಿಗೆ ಎಟಕ್ತಕ್ಕಂಥವನು, ಅಜಿತೇಂದ್ರಿಯರಿಗೆ ಅಲ್ಲ. ಅಧ್ಯಾತ್ಮದೃಶ ಕಥಂಚನ, ಅದು ಏನೋ ಅಧ್ಯಾತ್ಮದ ದೃಷ್ಟಿಯಿಂದ ನೋಡಿದವರಿಗೆ ಹೇಗೋ ಸಿಗತಕ್ಕಂಥವನು. ಇದನ್ನು ನಮ್ಮ ಕನ್ನಡದ ಮಹಾಕವಿ ಕುಮಾರವ್ಯಾಸ ಮತ್ತು ಚೆನ್ನಾಗಿ ಹೇಳಬಲ್ಲ. ಅರಿಸಿ ಹರಿ ಆಮ್ನಾಯತತಿ ಕುಕ್ಕರಿಸಿದವು ಕಾಣರು ನಖದ ಕೊನೆಗಳನ್ನು ಅಂತಂತಾನೆ. ವೇದಾದಿಗಳೆಲ್ಲ ಕೃಷ್ಣನನ್ನ, ಪರಮಾತ್ಮನನ್ನ ಕಾಣಬೇಕು ಅಂತ ಹುಡುಕಿ ಬಳಲಿ ಸುಸ್ತಾಗಿ ಕುಕ್ಕರಿಸಿದವು ಕಾಣರು ನಖದ ಕೊನೆಗಳನ್ನು. ಅವನ ಉಗುರಿನ ಕೊನೆಗಳು ಕೂಡ ಕಾಣೋಕ್ಕಾಗಲಿಲ್ಲ ಅಂತ. ಅಷ್ಟು ದುರ್ಭಿಗಮ್ಯವಾದದ್ದು, ಅಚಿಂತ್ಯವಾದದ್ದು ಆತ್ಮದರ್ಶನ ಅಂತ. ಬಹಿರ್ವಿಕಾರಂ, ನೀನು ಹೊರಗಡೆ ವಿಕಾರವನ್ನು ಹೊಂದಿದ್ದೀಯಾ. ಪ್ರಕೃತಿಯ ಪೃಥಕ್ ವಿದು, ಆದರೆ ನೀನು ಪ್ರಕೃತಿಗಿಂತ ಭಿನ್ನವಾದ ಪರಮಚೈತನ್ಯ,
ಪುರುಷ ಅಂತ ಅನಿಸ್ಕೊಂಡಿದ್ದೀಯ. ಅಂದರೆ ಯಾವುದು ನಾಮರೂಪಾತ್ಮಕವೋ ಅದನ್ನು ಮೀರಿ ಸಚ್ಚಿದಾನಂದ ಘನವಾಗಿದ್ದೀಯ ಅಂತ. ಪ್ರಕೃತಿ ಅಂದರೆ ಅಲ್ಟಿಮೇಟ್ಲಿ ಅಟ್ರಿಬ್ಯೂಟ್ಸ್, ನೇಮ್ಸ್ ಆ್ಯಂಡ್ ಫಾರ್ಮ್ಸ್. ನಾಮರೂಪಗಳ ಒಂದು ಉಪಾಧಿ ಯಾವುದಿದೆ ಅದು ಪ್ರಕೃತಿ. ಅದರ ಒಳಗೆ ನಿರುಪಾಧಿಕವಾಗಿರ್ತಕ್ಕಂಥ ಸಚ್ಚಿದಾನಂದ ಘನ ಅದು ನಿಜವಾಗಿ ಪರತತ್ವ. ಹಾಗೆ ಪುರಾವಿಧ ಚಿರಂತನರಾದ ಜ್ಞಾನಿಗಳು ನಿನ್ನನ್ನು ಹಾಗೆ ತಿಳ್ಕೊಂಡಿದ್ದಾರೆ. ಮೂಲ ಪ್ರಕೃತಿ ರೀತಿ ವಿಕೃತಿರ್ ಮಹದಾದ್ಯಾ ಪ್ರಕೃತಿ ವಿಕೃತಯ ಸಪ್ತ ಷೋಡಶಕಶ್ಚ ವಿಕಾರೋ ನ ಪ್ರಕೃತಿ ನ ವಿಕೃತಿ ಪುರುಷಃ ಅಂತ ಹೇಳಿ ಮಲ್ಲಿನಾಥ ಕೋಟ್ ಮಾಡ್ತಾನೆ ಶಾಸ್ತ್ರಗ್ರಂಥಗಳನ್ನು. ಅಜಾಮೇಕಾಂ ಲೋಹಿತ ಶುಕ್ಲಕೃಷ್ಣಾಂ ಇತ್ಯಾದಿ ಶ್ರುತಿಶ್ಚ ಸೋಪಿ ತ್ವಮೇವ ತತ್ವಮಸಿ ಇತ್ಯಾದಿ ವಾಕ್ಯೈಕ ಶ್ರವಣಾತ್ ತಸ್ಮಾತ್ ತ್ವಮೇವ ಸಾಕ್ಷಾತ್ಕರಣೀಯ ಇತಿ ಸುಷ್ಟುಕ್ತಮಿತಿ ಭಾವಃ. ತತ್ವಮಸಿ ಮೊದಲಾದ ಮಹಾವಾಕ್ಯಗಳ ಮೂಲಕ ಕಂಡುಕೊಳ್ಳಬೇಕಾದಂಥವನು ಅಂತ ನಾರದ ಕೃಷ್ಣನ ಪ್ರಶಂಸೆ ಮಾಡ್ತಾನೆ. ನಿವೇಶ ಯಾಮಾಸಿಥ ಹೇಲಯೋಧೃತಂ ಫಣಾಭೃತಂ ಛಾದನಮೇಕಮೇಕಸ ಏಕಮೋಕಸಃ ಜಗತ್ರ ಏಕಸ್ಥಪತಿ ತ್ವಂ ಉಚ್ಚಕೈಃ ಅಹೀಶ್ವರಸ್ತಂಭ ಶಿರಸ್ಸು ಭೂತಲಂ. ನೀನು ಏನೆಲ್ಲ ಮಾಡಿದವನು ಅಂತಂದರೆ ನೀನು ಲೀಲೆಯಿಂದ ಭೂಮಿಯನ್ನು ಎತ್ತಿದವನು. ಆದಿವರಾಹನಾಗಿ ನಿವೇಶಯಾಮಾಸಿತ ಹೇಲಯೋಧೃತಂ ಪಣಾಭೃತಾಂ ಚಾದನಮೇಕಮೋಕಸಃ. ಪಾತಾಳಕ್ಕೆ ಹೋಗಿದ್ದ ಭೂಮಿ ಹಿರಣ್ಯಾಕ್ಷ ಅದನ್ನು ಸೆಳೆದು ಇಟ್ಟಿದ್ದನಲ್ಲ, ಅದನ್ನು ನೀನು ವರಾಹ ರೂಪದಿಂದ ಬಂದು ಮತ್ತೆ ಆ ದಾಡೆಗಳ ಮೂಲಕ ಮೇಲಕ್ಕೆ ತಂದೆ. ಎಲ್ಲಿದ್ದದ್ದು ಅದು? ಪಣಾಭೃತಾಂ ಅಂದರೆ ನಾಗಲೋಕದಲ್ಲಿ ಹೆಡೆಗಳನ್ನು ಧರಿಸಿರ್ತಕ್ಕಂಥ ನಾಗರ ಓಕಸಹ, ಆ ಒಂದು ಪ್ರಾಚೀನವಾದ ಅದೊಂದು ಬಹಳ ಪಾತಾಳದ ಲೋಕದಲ್ಲಿದ್ದಂಥ ಭೂಮಿಯನ್ನು ನೀನು ಫಣಾಭೃತಾಂ ಛಾದನಂ, ಆ ಸರ್ಪಗಳೆಲ್ಲಕ್ಕೂ ಕೂಡ ಚಾವಣಿಯಾಗಬಲ್ಲಂಥ ಸ್ಥಿತಿ. ಅಂದರೆ ಯಾವುದು ಪಾತಾಳದ ಸ್ಥಿತಿ ಇತ್ತೋ ಅಲ್ಲಿಂದ ಭೂಮಿಯ ಸ್ಥಿತಿವರೆಗೂ ಬಂದಿದೆ. ಜಗತ್ರ ಏಕ ಸ್ಥಪತಿ, ನೀನು 3 ಲೋಕಗಳ ಶಿಲ್ಪಿ ಹಾಗಾಗಿದ್ದೀಯಾ. ಉಚ್ಚಕೈಹಿ ಅಹೀಶ್ವರ ಸ್ತಂಭ ಶಿರಸ್ಸು ಭೂತಲಂ, ನೀನು ಆದಿಶೇಷನ ಹೆಡೆಯ ಮೇಲೆ, ಎತ್ತರದ ಹೆಡೆಯ ಮೇಲೆ ನೀನಿಟ್ಟೆ. ಆದಿಶೇಷನೇ ಒಂದು ಮಹಾಸ್ತಂಭ, ಅಂದರೆ ಆ ಸ್ತಂಭದ ಮೇಲೊಂದು ಗೋಳದಂತೆ ಭೂಮಿಯನ್ನು ಇಟ್ಟವನಾಗಿದ್ದೀಯಾ. ಇದು ನೀನು ಮಾಡಿದ್ದು. ಅಂದರೆ ವರಾಹನಾಗಿ ಬಂದು ಭೂಮಿಯನ್ನು ಎತ್ತಿದ್ದು ಮಾತ್ರವಲ್ಲ, ಅದೊಂದು ಕೆಲಸ. ಅದಾದಮೇಲೆ ಅದನ್ನು ಸ್ಥಿತಿ ಕಾಪಾಡಬೇಕಲ್ಲ, ಆ ಕೆಲಸವನ್ನು ಆದಿಶೇಷನಿಗೆ ಕೊಟ್ಟು ಅವನ ಹೆಡೆಯ ಮೇಲೆ ಎತ್ತಿಟ್ಟವನು. ಆ ಮೂಲಕವಾಗಿ ಪಾತಾಳದಲ್ಲಿದ್ದ ಭೂಮಿ ಮೇಲಕ್ಕೆ ಬಂದಂತೆ ಆಯಿತು, ಭೂಮಿಯನ್ನು ಉದ್ಧರಿಸಿದವನಾದೆ ಅಂತ. ಇದೊಂದು ಸುಂದರವಾದ ಪುರಾಣ ಕಥೆ, ಬಹಳ ಸುಂದರವಾದದ್ದು. ನಮ್ಮ ಅನೇಕ ಶಿಲ್ಪಗಳಲ್ಲಿ ಈ ವರಾಹ ಮೂರ್ತಿಯನ್ನು ನಾವು ಕಾಣ್ತೀವಿ. ಯಜ್ಞವರಾಹ, ಭೂವರಾಹ ಮೊದಲಾಗಿ ಅನೇಕ ರೀತಿಯಲ್ಲಿ ವರಾಹನನ್ನು ವರ್ಣಿಸಿದ್ದಾರೆ, ಕೆತ್ತಿದ್ದಾರೆ. ಭೂಮಿಯನ್ನು ಆತ ಎತ್ತಿ ಹಿಡಿದದ್ದು, ಕೋರೆದಾಡೆಗಳ ಮೇಲೆ ಭುಜಾಂತರದಲ್ಲಿ ಎತ್ತಿಕೊಂಡು ಬಂದದ್ದು, ಈ ಥರದ್ದೆಲ್ಲ ಶಿಲ್ಪಗಳು, ಚಿತ್ರಗಳು ಉಂಟು. ಇದು ನಮಗೆ ವಿಶೇಷವಾಗಿ ಗುಪ್ತರ ಕಾಲದಿಂದ ಕಾಣಸಿಗುತ್ತವೆ. ಅಂದರೆ ಭೂಮಿಯನ್ನು ಉದ್ಧರಣ ಮಾಡುವಂಥದ್ದು ಅನ್ನುವ ಒಂದು ಭಾವ ಅಲ್ಲಿಂದ ಮಿಗಿಲಾಗಿ ಬಂದಂಥದ್ದು. ನೀವು ಯಾರಾದರೂ ಉದಯಪುರ ಅಂತ ಯಾವುದು ಉಂಟು, ಭೋಪಾಲದ ಹತ್ತಿರ ಸುಮಾರು 40-45 ಕಿಲೋಮೀಟ್ರ್ ಭೂಪಾಲದಿಂದ ಸಾಂಚಿ ಸ್ತೂಪಕ್ಕೆ ಹತ್ತಿರದಲ್ಲೇ ಬರ್ತಕ್ಕಂಥದ್ದು, ಒಂದು 2-3 ಕಿಲೋಮೀಟ್ರು. ಅಲ್ಲಿಯ ಗುಹೆಗಳಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಸುಮಾರು 15 ಅಡಿಗೂ ಎತ್ತರದ ಮಹಾವರಾಹ ಮೂರ್ತಿ ಇದೆ. ಅದೇ ಥರ ಸಾಗರದಲ್ಲಿದೆ. ಆಮೇಲೆ ಇನ್ನು ಸ್ವಲ್ಪ ಉತ್ತರಕ್ಕೆ ಹೋದರೆ ಖಜುರಾಹೋನಲ್ಲಿದೆ. ಹೀಗೆ ಗುಪ್ತರು ತಮ್ಮ ರಾಜಲಾಂಛನವಾಗಿ ವರಾಹವನ್ನು ಮಾಡಿಕೊಂಡಿದ್ದರು, ಭೂಮಿಯುದ್ಧರಣ ಅಂತ ಹೇಳಿ. ಅದಾದ ಮೇಲೆ ನಮ್ಮ ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು ಅದಕ್ಕೂ ಮುಂಚೆ ಮಾಡಿದರು. ನಮ್ಮ ಬಾದಾಮಿಯಲ್ಲಿ ಆದಿವರಾಹನ 2 ಭವ್ಯವಾದಂಥ ಮೂರ್ತಿಗಳನ್ನು ನಾವು ನೋಡ್ತೀವಿ. ಆಮೇಲೆ ಇಲ್ಲಿಯೂ ಕೂಡ ಅಂಥದ್ದನ್ನು ಕಾಣಬಹುದು. ಅವರ ಬೇರೆ ಬೇರೆ ದೇವಾಲಯಗಳಲ್ಲಿ, ಪಟ್ಟದಕಲ್ಲು, ಐಹೊಳೆ ಇತ್ಯಾದಿಗಳಲ್ಲಿ. ಕಲ್ಯಾಣ ಚಾಲುಕ್ಯರಲ್ಲಿ ಹಲವೆಡೆ ಉಂಟು. ಆಮೇಲೆ ಅವರನ್ನು ಮುಂದುವರಿಸಿಕೊಂಡು ಬಂದಂತಹ ಹೊಯ್ಸಳರಲ್ಲಿ ವಿಶೇಷವಾಗಿ ವಿಪುಲವಾಗಿ, ಅದು ನುಗ್ಗೇಹಳ್ಳಿ ಇರಬಹುದು, ಬೇಲೂರು ಇರ್ಬೋದು, ಹಳೇಬೀಡು ಇರಬಹುದು, ಅಥವಾ ನಾವು ಇನ್ನು ಬೇರೆ ಬೇರೆ ಬೆಳವಾಡಿ, ಜಾವಗಲ್ಲು ಮೊದಲಾದಂಥ ಕ್ಷೇತ್ರಗಳಲ್ಲಿ ಹೋದರೆ ಅಲ್ಲೆಲ್ಲ ಕಡೆಯಲ್ಲೂ ಈ ವರಾಹಮೂರ್ತಿಯನ್ನು ನಾವು ಕಾಣ್ತೀವಿ. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ವಿಜಯನಗರ ಸಾಮ್ರಾಜ್ಯದವರು ಕೂಡ ಇದೇ ವರಾಹ ಲಾಂಛನವನ್ನು ಇಟ್ಟುಕೊಂಡ್ರು. ಎಲ್ಲೆಲ್ಲಿ ಸನಾತನ ಧರ್ಮೀಯರ ಅಭ್ಯುದಯ ಅನ್ನೋದನ್ನು ನಾವು ಕಾಣ್ತೀವೋ ಅಲ್ಲಿ ಎದ್ದು ತೋರುವಂತೆ ವರಾಹ ಲಾಂಛನವನ್ನು ಇಟ್ಟುಕೊಂಡಿದ್ದಾರೆ. ಅದು ಗಮನೀಯವಾದದ್ದು. ಅಜಂತಾ ಎಲ್ಲೋರಾದಲ್ಲಿ ಕೂಡ ಉಂಟು. ರಾಷ್ಟ್ರಕೂಟರ ಶಿಲ್ಪಗಳಲ್ಲಿ ಕೂಡ ವರಾಹ ವಿಶಿಷ್ಟನಾಗಿ ಕಂಡು ಬರ್ತಾನೆ. ಹಾಗಾಗಿ ಆ ಪುರಾಣ ಕಥೆಯನ್ನು ಮತ್ತೆ ಮತ್ತೆ ತೆಗೆದುಕೊಂಡಿದ್ದಾರೆ. ವರಾಹ, ವಾಮನ ತ್ರಿವಿಕ್ರಮ, ನಾರಸಿಂಹ
ಈ ರೀತಿಯಾದ ಕೆಲವು ಶಿಲ್ಪಗಳು ತುಂಬ ಮುಖ್ಯವಾಗಿದೆ ವೈಷ್ಣವ ಶಿಲ್ಪಗಳ ಪೈಕಿ. ಆಮೇಲೆ ರಾಮಕೃಷ್ಣರು ಇದ್ದು ತೋರ್ತಕ್ಕಂಥವರಾಗಿದ್ದಾರೆ. ಹೀಗೆ ಈ 5-6 ಅವತಾರಗಳು ತುಂಬ ತುಂಬ ದೊಡ್ಡದಾಗಿ ಕಾಣಿಸುತ್ತವೆ. ಅದೇ ಮತ್ಸ್ಯ ಕೂರ್ಮಾದಿಗಳು ಹೆಚ್ಚಾಗಿ ಕಾಣುವುದಿಲ್ಲ. ಪರಶುರಾಮನು ಕೂಡ ಹೆಚ್ಚಾಗಿ ತೋರುವುದಿಲ್ಲ. ಇವನ್ನು ನಾವು ಕಾಣ್ತೀವಿ, ಅದು ಗಮನೀಯವಾದಂಥದ್ದು. ಆಮೇಲೆ ಆದಿಶೇಷನ ಫಣ ಮಂಡಲದ ಮೇಲೆ ಭೂಮಿಯನ್ನು ತಾಳಿಸಿದ್ದು ಅನ್ನುವುದು ಒಂದು ಪುರಾಣ ಕಥೆ ಉಂಟು. ದಿಗ್ಗಜಗಳು ಆ ಭೂಮಿಯನ್ನು 8 ದಿಕ್ಕುಗಳಲ್ಲೂ ಹೊತ್ತಿವೆ. ಇವೆಲ್ಲ ಪುರಾಣದಲ್ಲಿ ತೋರ್ಕೊಳ್ತಕ್ಕಂಥ ಸುಂದರವಾದ ಪ್ರತೀಕ. ಅಂದರೆ ಭೂಮಿ ಹೇಗೆ ನಿಲ್ಲುತ್ತದೆ ಅನ್ನೋದನ್ನು ತೋರಿಸೋದಕ್ಕೆ ಇಂಥ ರಮಣೀಯವಾದ ಚಿತ್ರಣ ಬೇಕಲ್ವ, ಅದನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೆ. ನಮ್ಮ ಕನ್ನಡ ಕಾವ್ಯಗಳಲ್ಲಿ ಬರುತ್ತದೆ, ಭೂಮಿಯನ್ನು ಬೇಸಿಗೆ ಕಾಲದಲ್ಲಿ ಒಂದು ಬಾಣಲಿಯಂತೆ ಮಾಡಿಬಿಡ್ತು ಸೃಷ್ಟಿ ಪ್ರಕೃತಿ. ಆ ದಿಗ್ಗಜಗಳು ಅನ್ನುವ ಕಲ್ಲಿನ ಮೇಲೆ ಎತ್ತಿಟ್ಟಿದ್ದಂಥ ಬಾಣಲಿಯಂತೆ ಹಾಕಿ ಆ ಬಾಣಲಿಯಲ್ಲಿ ಹುರಿಯಲ್ಪಟ್ಟಂಥ ಜೀವರಾಶಿಗಳಾಗ್ಬಿಟ್ವು ಬೇಸಿಗೆ ಕಾಲದಲ್ಲಿ ಅಂತೆಲ್ಲ ಕಲ್ಪನೆಯನ್ನು ಮಾಡ್ತಾರೆ. ಎಷ್ಟು ಸುಂದರವಾಗಿದೆ. ಹೀಗೆ ಕಲಾ ಕಲ್ಪನೆಗೆ ಅವಕಾಶ ಕೊಡ್ತಕ್ಕಂಥದ್ದಾಗುತ್ತದೆ. ಲಘು ಕರಿಷ್ಯನ್ನತಿಭಾರ ಭಂಗುರಾಂ ಅಮೋಂ ಕಿಲತ್ವಂ ತ್ರಿದಿವಾದವಾತರಃ ಉಧೂಢ ಲೋಕತ್ರಿತಯೇನ ಸಂಪ್ರತಂ ಗುರುರ್ಧರಿತ್ರಿ ಕ್ರಿಯತೆ ತರಾಂ ತ್ವಯ. ಇಂಥ ಭೂಮಿಯನ್ನು ನೀನು ಅವತರಿಸಿ ಅಲ್ಲಿದ್ದ ಕಷ್ಟಗಳನ್ನು ಕಳೆಯಬೇಕು ಅಂತ ಬಂದಿದ್ದೀಯಾ. ಲಘು ಕರಿಷ್ಯನ್ ಅತಿಭಾರ ಭಂಗುರಾಂ ಅಮೂಂ, ಈ ಭೂಮಿಯ ಭಾರವನ್ನು ಹಗುರ ಮಾಡಬೇಕು ಅಂತ ನೀನು ಬಂದಿದ್ದೀಯಾ. ತ್ರಿದಿವಾದಿವಾ ತರಹ ದೇವಲೋಕದಿಂದ ವೈಕುಂಠದಿಂದ ನೀನು ಎಳೆದು ಬಂದಿದ್ದೀಯಾ. ಆದರೆ ಉದೂಢ ಲೋಕತ್ರಿತಯೇನ ಸಂಪ್ರತಂ, ನಿನ್ನ ಕುಕ್ಷಿಯಲ್ಲೇ 3 ಲೋಕಗಳಿರುವ ಕಾರಣ ನೀನು ಭೂಮಿಗೆ ಬಂದಾಗ ಭೂಮಿಗೆ ಇನ್ನೂ ಹೆಚ್ಚು ಭಾರ ಆಗಿಬಿಡುತ್ತೆ. ಗುರುರ್ಧರಿತ್ರಿ ಕ್ರಿಯತೆ ತರಾಂ ತ್ವಯ, ಇನ್ನು ಹೆಚ್ಚು ಭಾರ ಆಯಿತು ಅಂತ ಒಂದು ವಿನೋದ. ಅಂದರೆ ನೀನಿನ್ನೂ ಭೂಮಿ ಭಾರ ಇಳಿಸಿಲ್ಲ, ಇನ್ನೂ ಕೆಲವರು ರಾಕ್ಷಸರು ಬಾಕಿ ಇದ್ದಾರೆ, ಅದು ಮಾಡ್ತಿಲ್ಲ ಅನ್ನೋದನ್ನು ನಾರದ ತನಗೆ ಸಹಜವಾದ ವಿನೋದದಿಂದ ಅದೆಷ್ಟು ಚೆನ್ನಾಗಿ ಹೇಳ್ತಕ್ಕಂಥದ್ದು. ಹಿಂದೆ ವಿಶ್ವ ಸ್ಥಪತಿಯಿಂದಂತೆ ವಿಶ್ವಶಿಲ್ಪಿಯು, ವಿಶ್ವಯಂತ್ರದ ಕುಶಲ ಶಿಲ್ಪಿಯು, ವಿಶ್ವರಕ್ಷೆಯ ಮಂತ್ರಗಾರನು ಅಂತೆಲ್ಲ ಕುಮಾರವ್ಯಾಸ ಶಿಶುಪಾಲ ವಧ ಸಂದರ್ಭದಲ್ಲಿಯೇ ಭೀಷ್ಮಸ್ತವದಲ್ಲಿ ಹೇಳ್ತಾನೆ. ವಿಶ್ವ ಸಮಿಧೆಯ ಅಗ್ನಿಕಾರ್ಯದ ಬ್ರಹ್ಮಚಾರಿ ವಟು ಅಂತೆಲ್ಲ ಕೃಷ್ಣನನ್ನು ವರ್ಣಿಸ್ತಾನಲ್ಲ, ಅದು ಜ್ಞಾಪಕಕ್ಕೆ ಬರುತ್ತದೆ. ನಿಜೌಜ ಸ್ವಜ್ಜಾಸಯಿತು ಜಗದ್ಗುಹಾಂ ಉಪಾಜಿಹೀತ ನಮಹೀತಲಂ ಯದಿ ಸಮಾಹಿತೈರಪ್ಯನುರೂಪಿತಸ್ತತಃ ಪದಂ ದಶಸ್ಯ ಕಥಮೀಶಮಾದೃಶಾಂ. ಅಷ್ಟು ಮಾತ್ರವಲ್ಲ, ನೀನು ಈ ಅವತಾರ ಮಾಡಿ ಲೋಕಕಂಟಕರ ಸಂಹಾರಕ್ಕಾಗಿ ಭೂಮಿಗೆ ಬರದೇ ಇದ್ದರೆ ಸಮಾಧಿಗೋಚರವಾಗಿ ಮಾತ್ರ ತೋರ್ತಕ್ಕಂಥ ಮಹನೀಯ ನಮ್ಮಂಥವರ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆ. ನಿಜ ಔಜಸ ಉಜ್ಜಾಸಯಿತು ಜಗದ್ದ್ರುಹಾಂ, ಜಗತ್ತಿಗೆ ದ್ರೋಹ ಮಾಡೋಕ್ಕಿರ್ತಕ್ಕಂಥವ್ರನ್ನ ಉಜ್ಜಾಸಯಿತು ಎತ್ತಿ ಬಿಸಾಡಿಬಿಡಬೇಕು ಅಂತಕ್ಕಂಥ ಕೆಲಸವನ್ನು ನೀನು ಯಾವುದು ಸಂಕಲ್ಪ ಮಾಡಿಕೊಂಡಿದ್ದೀಯಾ, ಅಂಥ ಜನಗಳನ್ನು ನಾಶನ ಮಾಡೋದಕ್ಕೆ ಅಂತ ನೀನು ಮಹೀತಲಂ, ಈ ಭೂಮಿಯನ್ನು ಬಂದು ಸೇರದೇ ಇದ್ದಿದ್ದಲ್ಲಿ ಸಮಾಹಿತೈರಪಿ ಅನುರೂಪಿತ, ಇಂಥ ಸಂಯಮಿಗಳಿಗೂ ಕೂಡ ಅನಿರೂಪಿತ ಕಾಣದೇ ಇದ್ದಂಥ ನೀನು ಕಥಮೀಶ ಮಾದೃಶಾಂ ದೃಶಃ ಪದಂ ಸ್ಯಾಹ, ನಮ್ಮಂಥವರ ಕಣ್ಣುಗಳಿಗೆ ಹೇಗೆ ತಾನೇ ಸಿಗ್ತಾ ಇದ್ದೆ. ನಾರದನಂಥವರೇ ನೀನು ನಮಗೆ ಕಾಣಿಸ್ಕೊಳ್ಳೋದು ಕಷ್ಟ, ನೀನು ತುಂಬ ಅಪರೂಪ ದರ್ಶನ ಅಂತ ಹೇಳುವಲ್ಲಿ ಅದೆಷ್ಟು ದೊಡ್ಡತನ ಇದೆ ಮತ್ತು ಕೃಷ್ಣನ ವ್ಯಕ್ತಿತ್ವ ಎಷ್ಟು ಮಹನೀಯ ಅನ್ನುವಂಥದ್ದೆಲ್ಲ ನಾವು ಗಮನ ಇಟ್ಕೊಳ್ಬಹುದು. ಆಮೇಲೆ ಹೇಳ್ತಾನೆ, ಉಪಪ್ಲುತಂ ಪಾತು ಮದೋ ಮಹೋದ್ಮದೋದ್ಧತೈ ತ್ವಮೇವ ವಿಶ್ವಂಭರ ವಿಶ್ವಮೀಶಿಷೆ ಋತೆ ರವೆ ಕ್ಷಾಲಯಿತು ಕ್ಷಮೇತಕಃ ಕ್ಷಪಾತ್ ಮಸ್ಕಾಂಡಮಲೀಮಸಂನಭ. ಅಷ್ಟು ಮಾತ್ರವಲ್ಲ, ನೀನೇ ಈ ಜಗತ್ತಿಗೆ ಬಂದಂತಹ ದುಷ್ಟರ ದಾಳಿಯ ನೋವು ಸಾವು ಇವನ್ನೆಲ್ಲ ನಿವಾರಿಸುವಂಥವನು. ಉಪಪ್ಲುತಂ ಪಾತು ಮದೋ ಮದೋದ್ಧತೈ ಅಂತಂದರೆ ಈ ಕಷ್ಟ ಯಾವುದು ಬಂದಿದೆ ಈ ಜಗತ್ತಿನ ಜನಕ್ಕೆ, ಅದನ್ನು ಈ ಪೀಡೆಯನ್ನು ನೀನು ನಿವಾರಿಸಬೇಕು. ಮದೋದ್ಧತೈ, ಮದಿಸಿದಂತಹ ರಾಕ್ಷಸರಿದ್ದಾರಲ್ಲ ಅವರಿಂದ ಆದಂಥದ್ದು ನೀನು ವಿಶ್ವಂಭರ, ವಿಶ್ವವನ್ನು ತುಂಬಿಕೊಂಡವನು, ವಿಶ್ವವನ್ನು ಕಾಪಾಡತಕ್ಕಂಥವನು. ವಿಶ್ವಮೀಶಿಷೆ, ಈ ವಿಶ್ವವನ್ನು ನೀನು ನೆಮ್ಮದಿಯಾಗಿ ಕಾಪಾಡಬೇಕಾದಂಥ ಬಯಕೆ ನಿನ್ನಲ್ಲಿದ್ದಲ್ಲಿ ನೀನಲ್ಲದೆ ಇನ್ಯಾರು ಮಾಡೋದಕ್ಕೆ ಸಾಧ್ಯ. ರವೇಹೇ ಋತೆ, ಸೂರ್ಯನನ್ನು ಬಿಟ್ಟು ಕಹ ಕ್ಷಮೇತ, ಯಾರಿಗೆ ತಾನೇ ಆಗುತ್ತದೆ. ನಭಃ ಕ್ಷಾಲಯಿತು, ಆಕಾಶವನ್ನು ಕತ್ತಲೆಯಿಂದ ಕೊಳೆಯಾದ ಆಕಾಶವನ್ನು ಕ್ಷಪಾ ತಮಸ್ಕಾಂಡ ಮಲೀಮಸಂ ನಭಃ ಕ್ಷಾಲಯಿತು, ಕತ್ತಲೆಯ ಮಸಿಯಿಂದ ಮಲಿನವಾದ ಆಕಾಶವನ್ನು ತೊಳೆಯೋದಕ್ಕೆ ಸೂರ್ಯನಿಗಲ್ಲದೆ ಇನ್ಯಾರಿಗೆ ಸಾಧ್ಯ. ತುಂಬ ಚೆನ್ನಾಗಿದೆ. ಬೆಟ್ಟಕ್ಕೆ ಚಳಿಯಾದಡೇನ ಹೊದಿಸುವನಯ್ಯ,
ಭಕ್ತನೇ ಭವಿ ಆದೋಡು ಏನನ್ನು ಉಪಮಿಸುವನಯ್ಯ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಬೆಟ್ಟಕ್ಕೆ ಚಳಿ ಆದರೆ ಯಾವ ಕಂಬಳಿ ಹೊದಿಸೋಣ, ಭಕ್ತನೇ ದಗಲಬಾಜಿ ಆಗ್ಬಿಟ್ರೆ ಇನ್ನೇನು ಮಾಡೋಣ ಅಂತ. ಆಧುನಿಕ ಕಾಲದಲ್ಲಿ ಎಷ್ಟೆಷ್ಟೋ ಈ ರೀತಿಯಾದ ಸಮಸ್ಯೆಗಳು ಕಂಡು ಬರ್ತವೆ. ಮೊನ್ನೆ ಯಾರೋ ಪಾಪ ಸಜ್ಜನರು ಒಂದು ದೂರವಾಣಿ ಮಾಡಿ ಯಾರೋ ಒಬ್ಬರು ಪ್ರಸಿದ್ಧರಾದಂಥವರ ಕುಪ್ರಸಿದ್ಧರ ಏನಂತ ಹೇಳಬೇಕು, ಎಲ್ಲ ಕಡೆಗೂ ಎಲ್ಲ ಸಂಪತ್ತಿಗಳನ್ನು ಜಗ್ಗುತ್ತಾ ಇದ್ದಾರಲ್ಲ, ಅವರು ಗಡ್ಡ ಒಂದೇ ಅವರಿಗೆ ದೊಡ್ಡ ಆಸ್ತಿ ಆಗಿದೆಯಲ್ಲ, ಅವರು ಯಾವುದೋ ಒಂದು ರಣಭೈರವಿಯೋ ಒಂದು ಯಂತ್ರವನ್ನು ಕೊಟ್ಟು ನೀವು ಇದನ್ನು ಇಟ್ಕೊಂಡು ಧ್ಯಾನ ಮಾಡಿ ಅಂತ. ನಾನು ತಕ್ಷಣವೇ ಕೇಳಿದೆ, ಅದಕ್ಕೆ ಎಷ್ಟು ದುಡ್ಡು ಕೇಳಿದ್ರು ಅಂತ. 7.5 ಲಕ್ಷ ಅಂದರು. ಮತ್ತೆ ಅದನ್ನು ಧ್ಯಾನ ಮಾಡೋದಕ್ಕೆ ಭಯವಾಗ್ತಾ ಇದೆ. ಅದು ಮನೆಯವರು ಅದಕ್ಕೆ ಎಮ್ಮೆ ತಲೆಗಳಿಂದೆಲ್ಲ ಅಂಟಿಸಿದಂತೆ ಶಿಲ್ಪ ಇದೆ, ನಾವು ಗೋವಿಗೆ ಪೂಜೆ ಮಾಡ್ತೀವಿ, ಇದೇನು ಮಹಿಷಾಸುರನ ಏನು ಅಂಜಿಕೆ ಆಗ್ತಾ ಇದೆ, ಭಗವಾನರ ಕೊಡಬೇಕಾಗಿತ್ತು ಅನ್ಸುತ್ತೆ ಇದನ್ನೆಲ್ಲವನ್ನೂ ಹಾಗೆ ಅಂತ ನಾನು ಹೇಳಿದೆ. ಇದಕ್ಕಿಂತ ಇನ್ನೇನು ಅನಾಹುತ ಇಲ್ಲ, 7.5 ಲಕ್ಷ ಹೋಯ್ತಲ್ಲ ಅದೇ ಅನಾಹುತ, ಇನ್ನೇನೂ ಇಲ್ಲ. ಹಾಗಾಗಿ ನೀವು ಇನ್ನೇನು ತೊಂದರೆ ಏನೂ ಆಗೋದಿಲ್ಲ. ಭಗವಂತ ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ಯೋಯೋ ಯಾಮ್ಯಾಂ ತನುಂ ಭಕ್ತ ಶ್ರದ್ಧೆಯಾರ್ಚ್ಯುತಮಿಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತೆ ಯಾವ ರೂಪದಲ್ಲಿ ಪೂಜೆ ಮಾಡಿದ್ರು ಪ್ರಾಮಾಣಿಕವಾದ ಮನಸ್ಸಿಂದ ಪೂಜೆ ಮಾಡಿದ್ರೆ ಆಯಿತು. ಪತ್ರಂ ಪುಷ್ಪಂ ಫಲಂ ತೋಯಂ ಎಲ್ಲ ಹೇಳಿದ್ದಾನೆ. ಹಾಗಾಗಿ ನಿಮಗೆ ಕೇಡಂತಾಗೋಲ್ಲ. ಆದರೆ ಈ ಮೆಟೀರಿಯಲ್ ಕೇಡ್ ಏನಾಗಿದೆಯಲ್ಲ, ಎಕನಾಮಿಕ್ ಕೇಡ್ ಏನಾಗಿದೆಯಲ್ಲ, ಅದು ತುಂಬ ಪ್ರಮಾದಕಾರಿಯಾದದ್ದು. ಉಂಡಂಗಿಲ್ಲ ತಿಂದಂಗಿಲ್ಲ. ನೀವು ದಾನ ಮಾಡ್ತಕ್ಕಂಥ ಒಳ್ಳೆಯ ಮನೆತನ ಅವರು ಅಂತೆಲ್ಲ ಹೇಳಿದ್ರು, ಅದನ್ನು ಇನ್ನೆಲ್ಲಿಯೋ ಮಾಡ್ಬೋದಾಗಿತ್ತು. ಒಂದು ಹಳ್ಳಿಯಲ್ಲಿರ್ತಕ್ಕಂಥ ರಾಮ ಮಂದಿರವನ್ನು, ಒಂದು ಭಜನ ಮಂದಿರವನ್ನು ರೆನೋವೇಟ್ ಮಾಡೋದಕ್ಕೆ ಮಾಡಿದ್ರೆ ಊರಿನ ಜನ ಅಲ್ಲಿ ಬಂದು ಒಂದಿಷ್ಟು ಸತ್ಕಥಾ ಕಾಲಕ್ಷೇಪವಾಗ್ತಾ ಇತ್ತು. ಈ ಥರದ್ದಲ್ಲ ಅಂತ. ಇದೆಲ್ಲ BJP ಗೌರ್ಮೆಂಟ್ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥದ್ದು. ಮುಂಚೆ ಆ ಮಹಾನುಭಾವ ಧ್ಯಾನಲಿಂಗ ಅಂತ ಮಾಡಿದವರು ನನ್ನನ್ನೇ ಅಲ್ಲಿಯ ಶಿಷ್ಯವರ್ಗದವರೊಬ್ಬರು ಕೇಳಿದ್ರು, ನನ್ನನ್ನು ನನ್ನ ಸ್ನೇಹಿತ ಶಂಕರನನ್ನು, ಒಂದು ಶಿವಸ್ತೋತ್ರ, ಅದು ಧ್ಯಾನಲಿಂಗ ಸ್ತೋತ್ರ ಬರ್ಕೊಡಿಂತ, ಶಿವ ಹೆಸರು ಮಾತ್ರ ಬರಬಾರ್ದು ಅಂತ. ನಿಜವಾಗಿ ಸತ್ಯವಾಗಿ ಹೇಳ್ತಾ ಇದ್ದೇನೆ. ಆಗ ನಾನು ಶಿವ ಇಲ್ಲದೆ ಇದೇನು, ಶಿವ ಇಲ್ಲದ ಈ ಜಗ ಶವಪ್ರಾಯ ಅಲ್ವಾ, ಇದೆಂಥ ಅನಾಹುತ ಅಂತ. ಶಂಕರ ಅಂತೂ ಬರೆಯೋಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ತುಂಬ ಗಲಾಟೆನೂ ಮಾಡ್ದ. ಆಮೇಲೆ ನೋಡಿದ್ರೆ ಈಗ ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿವಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದ ಕೀರ್ತಿಯೋ ಅಪಕೀರ್ತಿಯೋ ಅವರದೇ ಆಗಿದೆ. ಎಲ್ಲಿ ಯಾವ ಕಡೆಗೆ ಬ್ರೆಡ್ಗೆ ಬೆಣ್ಣೆ ಹಚ್ಚಿದಾರೋ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಈ ಥರ ಆಗಿದ್ದಾರೆ. ಇಂಥವ್ರು ನಾಳೆ ಕಾಂಗ್ರೆಸ್ ಬಂದಮೇಲೆ ಬೋರ್ಡ್ ಮತ್ತೆ ತಿರುಗಿಸ್ಬೋದು, ಗೊತ್ತಿಲ್ಲ. ಶಿವ ಶಬ್ದವೇ ಬರಬಾರದು ಅಂತಂದವರು ಈಗ ಹಿಂದೂ ಧರ್ಮದ ವಕ್ತಾರರಾಗಿ ಕೂತ್ಬಿಟ್ಟಿದ್ದಾರೆ, ಪದ್ಮವಿಭೂಷಣ ಬೇರೆ ಅಲಂಕಾರ ಮಾಡಿಕೊಂಡ. ಇನ್ನು ಮುಂದೆ ಇನ್ನೇನು ಬಂದರೆ ಹೇಗಾಗುತ್ತಿದೆಯೋ. ತೆಲುಗಿನಲ್ಲಿ ಒಂದಿದೆ, ಏ ಎಂಡಕ್ಕೆ ಆ ಗೊಡುಗು ಪೆಟ್ಟಾರು ಅಂತ. ಯಾವ್ಯಾವ ಬಿಸಿಲಿಗೆ ಆಯಾ ಕೊಡೆಗಳನ್ನು ಹಿಡ್ಕೊಂಡು ತಿರುಗ್ತಾರೆ ಅಂತ. ಈ ಮಟ್ಟದ ಅಪಾಯ ಉಂಟು. ಏನಂದರೆ ಸನಾತನ ಧರ್ಮಕ್ಕೆ ಒಂದೊಂದಲ್ಲ ಒಂದೊಂದು ರೀತಿಯಲ್ಲಿ ಒಂದು ಬಗೆಯ ರಕ್ಷಣೆ ಆಗುತ್ತದೆ ಇಂಥವರಿಂದ. ಬೇಲಿ ಬೇಕು, ಅದು ಮುಳ್ಳಿಂದೇ ಹೌದು, ಆದರೂ ಅದೊಂದು ಬೇಲಿ ಅಂತ ನಾವುಗಳು ಉಪೇಕ್ಷೆ ಮಾಡಬಹುದೇನೋ ಹೊರತು, ಆದರೆ ಈ ಥರದ ಜನಮಾನಸವನ್ನು ವಂಚನೆ ಮಾಡೋದಿದೆಯಲ್ಲ, ಅದು ಏನು ಪಾದರಸವನ್ನು ಘನೀಕರಿಸಿದ್ದಂತೆ. ಪಾದರಸವಲ್ಲ, ಪರಮೇಶ್ವರನನ್ನು ಘನೀಕರಿಸಿದ್ರು ಏನು ಪ್ರಯೋಜನವಿಲ್ಲ. ಅಂದರೆ ಹೀಗೆ ವಂಚನೆಯನ್ನು ಮಾಡತಕ್ಕಂಥದ್ದು ತುಂಬ ಆಗಿಬಿಡುತ್ತದೆ. ಭಕ್ತನು ಭವಿಯಾದೊಡೆಯನ್ನು ಉಪಮಿಸೇವನಯ್ಯ ಅಂದರೆ ಇದೇ ಥರದ್ದು. ಮಿಕ್ಕೆಲ್ಲದಕ್ಕಿಂತ ಅಧ್ಯಾತ್ಮ ಜಗತ್ತಿನಲ್ಲಿ ವಂಚನೆ ತುಂಬ ಸುಲಭ. ಏಕೆಂದರೆ ಎಲ್ಲ ಅಚಿಂತ್ಯ, ಮಾಯೆ ಅಂತಂದು ಬಿಡ್ಬೋದು. ಅನಿರ್ವಾಚ್ಯ, ಅಚಿಂತ್ಯ, ಅಮೇಯ ಅಂತಂದುಬಿಟ್ರೆ ಮುಗದೇ ಹೋಗ್ಬಿಡ್ತದೆ. ಪ್ರಾಮಾಣಿಕತೆ ಮಿಕ್ಕ ಯಾವುದೇ ಪ್ರೊಫೆಷನ್ಗಿಂತ ಜಾಸ್ತಿ ಬೇಕಾಗಿರೋದು ಅಧ್ಯಾತ್ಮಕ್ಕೆ. ಯಾಕೆ ಅಂದರೆ ಅದು ಪ್ರೊಫೆಷನ್ ಅಲ್ಲ, ಪರಿಪಾಕ. ಮಿಕ್ಕಂತೆ ಅವನು 8 ಗಂಟೆಯೋ 10 ಗಂಟೆಯೋ ಪ್ರಾಮಾಣಿಕನಾಗಿದ್ದರೆ ಸಾಕು. ಆಮೇಲೆ ಅವನು ಏನಾದರೂ ಪರವಾಗಿಲ್ಲ. ನಮ್ಮ ಮನೆಗೆ ಹಾಲು ತಂದು ಕೊಡ್ತಕ್ಕಂಥವ್ರು ಅಥವಾ ನಮ್ಮ ಅಂಗಡಿನಲ್ಲಿ ದಿನಸಿನ ಕಟ್ಟಿ ಕೊಡ್ತಕ್ಕಂಥವ್ರು ಶಮದಮಾದಿ ಷಟ್ಕ ಸಂಪನ್ನರಾಗಿರಬೇಕು ಅಂತ ನಾವೇನು ನಿರೀಕ್ಷೆ ಮಾಡೋಲ್ಲ, ಹಾಗೆ ನಿರೀಕ್ಷೆ ಮಾಡಲೂಬಾರದು. ಆದರೆ ಯಾರು ಜಗತ್ತನ್ನು ಉದ್ಧಾರ ಮಾಡ್ತೀವಿ, ಅವರ ಕುಂಡಲಿನಿಯೋ ಮುಂಡಲಿನಿಯೋ ಯಾವುದನ್ನು ಜಾಗೃತೆ ಮಾಡಿಬಿಟ್ಟು ಸಹಸ್ರಾರಕ್ಕೋ ಲಕ್ಷಾರಕ್ಕೋ ಕೋಟ್ಯರಕ್ಕೋ ಸೇರಿಸ್ತೀವಿ ಅಂತ ಬೊಬ್ಬಡಿ ಬಜಾಯಿಸ್ತಾರಲ್ಲ, ಬೊಬ್ಬೆ ಹಾಕ್ತಾರಲ್ಲ, ಅಂಥವ್ರ ಪ್ರಾಮಾಣಿಕತೆ ತುಂಬ ಮುಖ್ಯ. ಯಾವುದೋ ಒಂದು ನಾಮಕೆ ಅವಸ್ಥೆ ಅಂತ ಒಂದು ಸ್ಕೂಲ್ ಕಟ್ಟಿಸಿರ್ತಾರೆ, ಇನ್ಯಾವುದೋ ಒಂದು 3.5 ಬೆಡ್ಡಿನ ಹಾಸ್ಪಿಟಲ್ ಕಟ್ಟಿಸಿರ್ತಾರೆ. ಇದು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾರೆ. ಒಂದು ಕಡೆ 3 ಮತ್ತೊಂದು ಕಾಸಿನ ಸಮಾಜ ಸೇವೆ ಮಾಡ್ತಾ ಕೋಟಿಗಟ್ಟಲೆ ನುಂಗುತ್ತಾ ಇರತಕ್ಕಂಥದ್ದು ನಡೆಯುತ್ತದೆ. ಅದನ್ನು ನೋಡಿದಾಗ ತಮಸ್ಕಾಂಡ ಮಲೀಮಸವಾದ ಆಕಾಶವನ್ನು ಕ್ಷಾಲನ ಮಾಡೋದಕ್ಕೆ ಸೂರ್ಯನಗಲ್ಲದೆ ಯಾರಿಗೂ ಆಗೋದಿಲ್ಲ. ಶ್ರೀರಾಮಕೃಷ್ಣ ಪರಮಹಂಸರಂಥವರು, ರಮಣ ಮಹರ್ಷಿಗಳಂಥವರು ನಿಜವಾಗಿ ದೊಡ್ಡವರಾಗ್ತಾರೆ.
ಅವರು ಯಾವ ನಿರೀಕ್ಷೆಯನ್ನು ಲೋಕದಿಂದ ಮಾಡಲಿಲ್ಲ, ಯಾರೊಬ್ಬರಿಂದಲೂ ಏನನ್ನೂ ಸ್ವೀಕರಿಸಲಿಲ್ಲ. ಪ್ರತ್ಯುತ ಅವರೇ ಬಯಲಲ್ಲಿ ನಿಂತು ಯಾವುದೇ ಖಾಸಗಿತನ ಅನ್ನೋದಿಲ್ಲದೆ ಕೊಟ್ಟರಲ್ಲ. ರಮಣ ಮಹರ್ಷಿಗಳಿಗೆ ಇಂಟರ್ವ್ಯೂನ ಇತ್ತು, ಅವ್ರಿಗೊಂದು ಖಾಸಗಿಯಾದ ಚೇಂಬರ್ ಅಂತಲ್ಲ ಇತ್ತು, ಏನೂ ಇಲ್ಲ, ಸ್ಥಾನವನಂತೆ ಕೂತಿರ್ತಾ ಇದ್ರು. ಅವ್ರಿಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಅಷ್ಟೇನೆ. ಮೊದಲು ಸಾಲ ಬೇಕು ಅಂದರೆ ಮೊದಲು ಬಂದಿದ್ರೆ ಆಗುತ್ತದೆ. ಮತ್ತಿನ್ನೇನು ಅವರು ಇಷ್ಟು ಕೊಟ್ಟರೆ ಅಷ್ಟು ಇಂಟರ್ವ್ಯೂ, ಇಷ್ಟು ಕೊಟ್ಟರೆ ಇಷ್ಟು ಮಾತು, ಈ ಥರದ್ದು ಏನೂ ಇಲ್ಲ. ಯಾರು ಯಾವ ಪ್ರಶ್ನೆಗಳಿಗೂ ಕೊಟ್ಟರೆ ಉಂಟು ಉತ್ತರ, ಇಲ್ದಿದ್ರೆ ಇಲ್ಲ, ಎಲ್ಲರಿಗೂ ಒಂದೇ ರೀತಿಯಾದ ಉತ್ತರವೇನೆ. ಈ ಜ್ಞಾನ ಎಲ್ಲಿ ಹೋಯಿತು, ಇದು ಯಾವ ರೀತಿ ಆಯಿತು ನೋಡಿದಾಗ ಸೂರ್ಯನ ಬೆಳಕು ಮಾತ್ರವೇ ಕತ್ತಲೆಯ ಮೊತ್ತವನ್ನು ತೊಳೆಯಬಲ್ಲದು, ಇನ್ನು ಯಾವ ಬೆಳಕಿಗೂ ಆಕಾಶವನ್ನು ತೊಳೆಯೋದಕ್ಕೆ ಸಾಧ್ಯ ಇದೆಯಾ ಅನ್ನುವ ಹೋಲಿಕೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ಕರೋತಿ ಕಂಸಾದಿ ಮಹೀಭ್ರತಾಂಬದ ಜನೋ ಮೃಗಾಣಾಮಿವ ಯತ್ತವಸ್ತವಂ ಹರೇ ಹಿರಣ್ಯಾಕ್ಷ ಪುರಸ್ಸರಾಸುರ ದ್ವಿಷಃ ಪ್ರತ್ಯುತ ಸಾ ತಿರಸ್ಕ್ರಿಯ. ನೀನು ಎಷ್ಟೆಷ್ಟು ದೊಡ್ಡ ದೊಡ್ಡ ರೀತಿಯಲ್ಲಿ ಲೋಕಹಿತವನ್ನು ಸಾಧಿಸಿದ್ದೀಯಾ, ಲೋಕಕಂಟಕರಾದ ಕಂಸಾದಿಗಳನ್ನು ನಾಶ ಮಾಡೋದಕ್ಕೆ ಅಂತ ನೀನು ಈ ಲೋಕಕ್ಕೆ ಅವತಾರ ಮಾಡಿದ್ದೀಯಾ. ಕಂಸಾದಿ ಮಹೀಭ್ರತಾಂ ವಧಾ ಜನೋ ಮೃಗಾಣಾಮಿವ ಯತ್ತವಸ್ತವಂ. ಆದರೆ ಅಲ್ಪ ಸ್ವಲ್ಪದ ಕಾಡು ಮೃಗಗಳು, ಕತ್ತೆ, ಕಿರುಬ, ಚಿರತೆ, ತೋಳ ಇತ್ಯಾದಿಗಳನ್ನು ಕೊಂದಂತೆ ಇದುವರೆಗೆ ನೀನು ಕಂಸ, ಚಾಣೂರ, ಮುಷ್ಟಿಕ, ಅಗಾಸುರ, ವತ್ಸಾಸುರ, ಬಕಾಸುರ, ಧೇನುಕಾಸುರ ಇತ್ಯಾದಿಗಳನ್ನು ಕೊಂದದ್ದಾಯಿತು. ಹಿರಣ್ಯಾಕ್ಷ ಪುರಸ್ಸರಾಸುರ ದ್ವಿಪದ್ವಿಷಃ ಪ್ರತ್ಯುತ ಸಾ ತಿರಸ್ಕ್ರಿಯ. ನೀನು ಹರಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ವಿಷ್ಣು ಅನ್ನೋದಲ್ಲದೆ ಸಿಂಹ ಮೊದಲಾಗಿ ಇನ್ನೂ 10-15 ಅರ್ಥಗಳು ಉಂಟು. ಹಾಗಾಗಿ ನೀನು ಹರಿಯಾದವನು. ನೀನು ಎಷ್ಟೋ ರಾಕ್ಷಸರೆಂಬ ಆನೆಗಳನ್ನು ಕೊಂದವನು. ಆ ಕಾರಣದಿಂದಾಗಿ ನಿನ್ನ ತೇಜಸ್ಸು ಯಾವುದಿದೆ, ಆ ತೇಜಸ್ಸು ನಿಜಕ್ಕೂ ಭಯಾನಕರಾದಂಥ ದುಷ್ಟರನ್ನು ನೀನು ಕೊಲ್ಲಬೇಕು. ಹಾಗಿಲ್ಲದೆ ಇದ್ದರೆ ಹೇಗೆ, ಅದು ಅಲ್ಪವೇ ಆಗುತ್ತದೆ. ಇಲ್ಲವಾದರೆ ಪ್ರತ್ಯುತ ಸಹ ತಿರಸ್ಕ್ರಿಯ. ಹಾಗಲ್ಲವಾದರೆ ನಿನ್ನನ್ನು ಹರಿ ಅಂತ ಕರೆಯೋದು ಗೇಲಿ ಆಗುತ್ತದೆ. ಸಿಂಹವಾಗಿದ್ದು ಮೊಲ ಕೊಲ್ತಾ ಇದೆ ಅಷ್ಟೇನೆ, ಈ ಪ್ರಾಣಿ ಇನ್ನೇನು ಕೊಲ್ತಾ ಇಲ್ಲ ಅಂತ. ಅಂದರೆ ಶಿಶುಪಾಲನ ಸಂಹಾರ ಮಾಡದೆ ನಿಜವಾಗಿ ದುಷ್ಟ ಸಂಹಾರ ಆಗೋಲ್ಲ ಅನ್ನುವ ಧ್ವನಿಯನ್ನು ಕವಿ ಈ ಮೂಲಕ ನಾರದನ ಬಾಯಿಂದ ಧ್ವನಿಸ್ತಾ ಇದ್ದಾನೆ. ಗಜಘಾತಿನಃ ಸಿಂಹಸ್ಯ ಮೃಗವಧ ವರ್ಣನಮಿವ ಮಹಾಸುರ ಹಂತುಸ್ತವ ಕಂಸಾದಿ ಕ್ಷುದ್ರ ನೃಪವಧ ವರ್ಣನಂ ತಿರಸ್ಕಾರ ಏವ. ನೀನು ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣಾದಿ ಮತ್ತ ಗಜಗಳನ್ನು ಕೊಂದ ಸಿಂಹ ಈಗ ಈ ಶಶಗಳನ್ನು ಕೊಲ್ಲುವುದರೊಳಗೆ ಏನು ವಿಶೇಷ ಅಂತ. ಅಂದರೆ ಆ 3 ಅವತಾರಗಳು ಅಂತ ಕೃಷ್ಣನದು ಯಾವುದಿದೆ, ಮಹಾವಿಷ್ಣುವಿನದು ನರಸಿಂಹಾವತಾರ ಮತ್ತು ರಾಮಾವತಾರ, ಕೃಷ್ಣಾವತಾರ, ಅಲ್ಲಿ ಈ ಜಯ ವಿಜಯರ ಶಾಪ ವಿಮೋಚನೆ ಆಗಬೇಕಲ್ಲ, ಅದು ಗೊತ್ತಿರುವ ಕಥೆಯೇ. ದಿವ್ಯ ಸೂರಿಗಳಾದ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರು ವೈಕುಂಠಕ್ಕೆ ಹೊರಟಾಗ ಬಾಗಿಲಲ್ಲೇ ಜಯ ವಿಜಯರ ತಡೀತಾರೆ. ದೇವರ ಸನ್ನಿಧಿಯಲ್ಲಿದ್ದರೂ ನಿಮಗಿಷ್ಟು ರಾಜಸವ, ನೀವು ದೇವರ ಸಾನ್ನಿಧ್ಯದ ಗರ್ವದಿಂದ ಹೀಗೆ ಮಾಡಿದ ಕಾರಣ ಈ ಸಾನ್ನಿಧ್ಯದಿಂದಲೇ ದೂರವಾಗಿ ಶಾಪ ಕೊಟ್ಟರು. ಆಗ ಅವರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು. ಪ್ರತಿಶಾಪ ಕೊಡೋದಕ್ಕೆ ಸಾಧ್ಯವಿಲ್ಲ, ಉಶಾಪ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಹಾಗಾಗಿ ಅವರು ನಮಗಿಂದ ಸಾಧ್ಯ ಇಲ್ಲ, ಹೋಗಿ ನಾರಾಯಣನ್ನೇ ಬೇಡ್ಕೊಳ್ಳಿ ಅಂತಾರೆ. ನಾರಾಯಣ ಆ ಮಹರ್ಷಿಗಳ ಶಾಪವನ್ನು ನಿವಾರಿಸಬಾರದು ಯಾರು, ಅದು ಅವರಿಗೆ ಅಗೌರವ. ನಿಮಗೆ ಭೂಮಿಗೆ ಹೋಗೋದು ತಪ್ಪಲ್ಲ, ಆದರೆ ಆಯ್ಕೆ ಉಂಟು. 3 ಜನ್ಮ ಶತ್ರುಗಳಾಗಿ ನನ್ನ ಜೊತೆ ಇದ್ದು ಮತ್ತೆ ಮರಳಿ ಬರ್ತೀರಾ, ಅಥವಾ 6 ಜನ್ಮ ಮಿತ್ರರಾಗಿ, ಕೆಲವು ಕಡೆ 7 ಜನ್ಮ ಅಂತ ಉಂಟು, ಮರಳಿ ಬರ್ತೀರಾ ಅಂತ. ಇಷ್ಟು ವಿಯೋಗ ಸಹಿಸೋಕ್ಕಾಗೋಲ್ಲ, ವೈಕುಂಠನ ಮತ್ತು ವೈಕುಂಠದ 2ರ ವಿಯೋಗವನ್ನು ಸಹಿಸೋಕ್ಕಾಗೋಲ್ಲ. ಹಾಗಾಗಿ ನಾವು ಶತ್ರುಗಳಾದರೂ ಪರವಾಗಿಲ್ಲ, ಬೇಗ ಬರಬೇಕು ಅಂತ. ಈ ಕಲ್ಪನೆ ತುಂಬ ಚೆನ್ನಾಗಿದೆ. ನಿನಗೆ ಕೇಡು ಮಾಡುವಂಥವರಾದರೂ ಸರಿಯೇ, ನಿನಗೆ ಹತ್ತಿರ ಬೇಗ ಬರಬೇಕು ಅಂತಕ್ಕಂಥದ್ದು. ಹಾಗಾಗಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರರಾಗಿ ಅವರೇ ಜನ್ಮ ತಾಳಿದರು ಅಂತ ಕಥೆ ಉಂಟಲ್ಲ, ಅದರ ಉಲ್ಲೇಖ ಕೂಡ ಇಲ್ಲಿ ಸೂಚ್ಯವಾಗಿ ಬರುವಂಥದ್ದನ್ನು ನಾವು ಕಾಣ್ತೀವಿ. ಆಮೇಲೆ ಕವಿ ಹೇಳ್ತಾನೆ, ನಿನ್ನ ಜೊತೆ ಒಂದು ಸ್ವಲ್ಪ ಗುಟ್ಟಾಗಿ ಮಾತಾಡಬೇಕು ಅಂತಲೇ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಪ್ರವೃತ್ತ ಏವ ಸ್ವಯಮುಜ್ಜಿತ ಶ್ರಮ ಕ್ರಮೇಣ ಪೆಷ್ಟುಂ ಭುವನದ್ವಿಷಾಮಸಿ ತಥಾಪಿ ವಾಚಾಲತ ಯಾ ಯುನಕ್ತಿ ಮಾಂ ಮಿತಸ್ತ್ವದಾಭಾಷಣ ಲೋಲುಪಂ ಮನಃ. ನೀನು ನಿನ್ನ ಪರಾಕ್ರಮದಿಂದ ಲೀಲೆಯಾಗಿ ಭುವನ ಕಂಟಕರನ್ನ ಅರೆದು ಕುಟ್ಟು ಬಿಡ್ತೀಯ. ಆದರೂ ನಾನು ನನ್ನ ಸಹಜವಾದ ಮಾತುಗಾರಿಕೆ ವಾಚಾಲತ್ವದಿಂದ ನಾರದ ಹೇಳಿ ಕೇಳಿ ಕಲಹಪ್ರಿಯ, ಕಲಹ ಭೋಜನ, ಕಲಹಾಶನ, ವಿನೋದವಾದಿ ಅಂತೆಲ್ಲ ಉಂಟಲ್ಲ,
ಆ ಕಾರಣದಿಂದ ನಾನು ನಿನ್ನ ಜೊತೆ ಮಿತಃ ಅನ್ಯೋನ್ಯವಾಗಿ ಗುಟ್ಟಿನ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಏನದು? ಶಿಶುಪಾಲ ವಧೆಗೆ ಬೀಜಾವಾಪ. ತದಿಂದ್ರ ಸಂದಿಷ್ಟಮುಪೇಂದ್ರ ಯದ್ವಚ ಕ್ಷಮಂ ಮಯಾ ವಿಶ್ವಜನೀನ ಮುಚ್ಯತೆ ಸಮಸ್ತ ಕಾರ್ಯೇಷು ಗತೆ ನ ಧುರ್ಯತಾಂ ಅಹಿದ್ವಿಷಸ್ತದ್ಭವತಾ ನಿಶಮ್ಯತಾಂ. ಇಂದ್ರ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಇಂದ್ರ ತೋರಿಸ್ತಾ ಇದ್ದಾನೆ, ನಿನಗೆ ನಿನ್ನ ಶತ್ರುಗಳು ಕೆಲವರೆಲ್ಲ ಇದ್ದಾರೆ, ಅವರನ್ನು ನೀನು ಧ್ವಂಸ ಮಾಡಬೇಕು ಅಂತ. ಯಾಕೆಂದರೆ ನೀನು ಉಪೇಂದ್ರ, ಅವನು ಇಂದ್ರ, ಇಬ್ಬರಲ್ಲಿ ಸಾಹೋದರ್ಯ ಭಾವ ಅನ್ಯೋನ್ಯವಾಗಿ ಉಂಟು. ಆ ಕಾರಣದಿಂದ ನಾನು ಬಂದಿದ್ದೀನಿ ಅಂತ ಹೇಳಿ ಆ 3 ಜನ್ಮಗಳು ಜಯವಿಜಯರದನ್ನು ವರ್ಣಿಸೋಕ್ಕೆ ತೊಡಗುತ್ತಾನೆ. ಅಭೂತ ಭೂಮಿ ಪ್ರತಿಪಕ್ಷ ಜನ್ಮನಾಂ ಭಯಾಂ ತನೂಜಸ್ತಪನದ್ಯುತಿರ್ದಿತೇ ಯಮೀಂದ್ರ ಶಬ್ದಾರ್ಥ ನಿಷೂದನಂ ಹರೇ ಹಿರಣ್ಯ ಪೂರ್ವಂ ಕಶಿಪಂ ಪ್ರಚಕ್ಷತೆ. ಅಂದರೆ ಮೊದಲಿಗೆ ಹಿರಣ್ಯಕಶಿಪು ಅವನು ಶತ್ರುಗಳೇ ತನಗಿಲ್ಲ, ಎಲ್ಲರನ್ನೂ ನಿವಾರಿಸಿಬಿಟ್ಟಿದ್ದೀನಿ, ನಿರ್ಮೂಲಿಸಿಬಿಟ್ಟಿದ್ದೀನಿ ಅನ್ನುವಂತಹ ಒಂದು ಶಬ್ದವನ್ನು ಸಮರ್ಥವಾಗಿ ಸಾಧಿಸಿಕೊಂಡಂಥವನು. ಅಭೂತ ಭೂಮಿ ಪ್ರತಿಪಕ್ಷ ಜನ್ಮನ, ತನಗೆ ಎದುರು ಯಾರು ಹುಟ್ಟುವುದಿಲ್ಲ ಅನ್ನುವ ಮಾತನ್ನು ಸಾರ್ಥಕ ಮಾಡಿಬಿಟ್ಟ, ಇದ್ದವ್ರನ್ನೆಲ್ಲ ಕೊಲ್ಲುವ ಮೂಲಕವಾಗಿ. ಅಂಥವನು ದ್ವಿತೀಯ ಮಗನಾಗಿ ಜನಿಸಿದ. ದಿತೇಹೇ ತನೂಜಃ ಯಮಿಂದ್ರ ಶಬ್ದಾರ್ಥ ನಿಸೂದನಂ ಹರೇಹೇ ಹಿರಣ್ಯಪೂರ್ವಂ ಕಶಿಪುಂ ಪ್ರಚಕ್ಷತೆ. ಅವನು ಹಿರಣ್ಯಕಶಿಪು ದೇವತೆಗಳ ಮನಸ್ಸಿಗೆ ಮೊದಲ ಬಾರಿಗೆ ಭಯವನ್ನು ಹುಟ್ಟಿಸಿ ಹಾಕದಂಥವನು ಅಂತ ಹೇಳ್ಬಿಟ್ಟಂತಾನೆ. ಸಂವತ್ಸರೇಣಾಸುರ ಇತ್ಯುಪೇಯುಷ ಚಿರಾಯ ನಾಮ್ನ ಪ್ರಥಮಾಭಿಧೇಯತಾಂ ಭಯಸ್ಯ ಪೂರ್ವಾವತರಸ್ತರಸ್ವಿನ ಮನಸ್ಸು ಏನ ದ್ಯುಸದಾಂ ನ್ಯಧೀಯತ. ದ್ಯುಸದಾಂ ಅಂದರೆ ದೇವಾನಾಂ, ದೇವತೆಗಳ. ಸಮತ್ಸರೇಣಾಸುರ, ತುಂಬ ಅಸೂಯೆಯಿಂದ ಕೂಡಿದಂಥ ರಾಕ್ಷಸ ಅವನು ಏನೆಲ್ಲ ಮಾಡದ, ದಿಕ್ಪಾಲಕರನ್ನೆಲ್ಲರನ್ನೂ ಕೂಡ ಒದ್ದಾಡಿಸಿಬಿಟ್ಟ. ಹಾಗೆ ಮಾಡದ ಚಿರಾಯ ನಾಮ್ನಃ ಪ್ರಥಮಾಭಿಧೇಯತಾಂ, ಮತ್ತೆ ತನ್ನ ಹೆಸರನ್ನು ಮೊದಲಿಗೆ ಖ್ಯಾಪನ ಮಾಡದಂಥವನಾದ, ದೇವತೆಗಳ ವೈರಿ ಅನ್ನುವುದಕ್ಕೆ. ಭಯಸ್ಯ ಪೂರ್ವಾವತರಸ್ತರಸ್ವಿನ ಮನಸ್ಸು ಏನ ದ್ಯುಸದಾಂ ನ್ಯಧೀಯತ. ಮೊದಲ ಬಾರಿಗೆ ದೇವತೆಗಳ ಹೃದಯದಲ್ಲಿ ಭಯವನ್ನು ನೆಟ್ಟವನಾದ. ದಿಶಾಮಧೀಶಾಂಶ್ಚತುರೋ ಅಧೀಶಾಂಶ್ಚತುರೋ ಯತಸ್ಸುರಾನ್ ಅಪಾಸ್ಯತಂ ರಾಗಹೃತಾಸಿ ಶೇವಿರೇ ಅವಾಪುರಾರಭ್ಯ ತತಶ್ಚಲ ಇತಿ ಪ್ರವಾದ ಮುಚ್ಚೈರೈಷಸ್ಕರಂ ಶ್ರಿಯ. ಅಷ್ಟೇ ಅಲ್ಲ, 4 ದಿಕ್ಕುಗಳ ದಿಕ್ಪಾಲಕರು ಅಂತ ಯಾರಿದ್ದಾರೆ, ಇಂದ್ರ, ಯಮ ಮತ್ತು ವರುಣ, ಕುಬೇರ ಅಂತ, ಅವರಷ್ಟೂ ಜನರನ್ನು ಹಿಂಸೆ ಮಾಡಿದ. ಆಗ ಆ ದಿಕ್ಪಾಲಕರ ಸಂಪತ್ತಿಯೆಲ್ಲ ಅವರನ್ನು ಬಿಟ್ಟು ದಿಕ್ಕಿಲ್ಲದೆ ಇವನನ್ನೇ ಬಂದು ಸೇವಿಸಿದರು. ಹೀಗಾಗಿ ಅಪಖ್ಯಾತಿ, ಚಾಂಚಲ್ಯ ಅಂತಕ್ಕಂಥ ಪ್ರವಾದ ಯಾವುದೆಲ್ಲ ಇದೆ ಅದು ಹೊರಟೋಯ್ತು. ಅಂದರೆ ಇವನಲ್ಲಿ ಎಲ್ಲ ಸಂಪತ್ತಿಯು, ಸ್ವರ್ಗದ ಎಲ್ಲ ಶ್ರೀಮಂತಿಕೆಯು ಬಂದು ಸೇರಿತು, ಶಾಶ್ವತವಾಗಿ ದೀರ್ಘಕಾಲ ಬಂದು ಸೇರಿತು. ಅದರಿಂದ ಗೊತ್ತಾಯಿತು ಪ್ರವಾದ ಮುಚ್ಚೈರೈಷಸ್ಕರಂ ಶ್ರಿಯ ಅವಾಪುಹು ಆರಭ್ಯ ತತಶ್ಚಲ ಇತಿ. ಲಕ್ಷ್ಮೀ ಚಂಚಲೆ ಎಲ್ಲೂ ನಿಲ್ಲೋಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥ ಲೋಕಪ್ರವಾದ. ನಾಗವರ್ಮ ಕರ್ನಾಟಕ ಕಾದಂಬರಿಯಲ್ಲಿ ಹೇಳ್ತಾನಲ್ಲ, ಲಕ್ಷ್ಮಿ ಸೊಡರ ಕುಡಿಯಂತೆ ಚಂಚಲೆ ಅಂತ. ದೀಪದ ಜ್ವಾಲೆ ತುದಿ ಅದೆಷ್ಟು ಹೊಯ್ದಾಡ್ತಾ ಇರುತ್ತೆ, ಹೌ ಮಚ್ ಇಟ್ ಫ್ಲಿಕರ್ಸ್, ಆ ರೀತಿಯಾಗಿ ಲಕ್ಷ್ಮಿ ಚಂಚಲೆಯಾಗಿರ್ತಕ್ಕಂಥವಳು ಅಂತ. ಮೂಲದಲ್ಲಿ ಬಾಣಭಟ್ಟ ಮತ್ತಷ್ಟು ಚೆನ್ನಾಗಿ ಆ ಲಕ್ಷ್ಮಿಯ ಚಾಂಚಲ್ಯವನ್ನು ಹೇಳ್ತಾನೆ. ಅವಳು ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿ ಬಂದಳಲ್ವಾ, ತನ್ನ ಜೊತೆಯಲ್ಲೇ ಹುಟ್ಟಿದ ಉಚ್ಚೈಶ್ರವಸ್ಸು ಕುದುರೆ ಒಂದು ಕಡೆ ನಿಲ್ಲಲ್ವಲ್ಲ, ಆ ಥರ ಇವಳು ನಿಲ್ಲೋದಿಲ್ಲ. ಅಲ್ಲಿಂದ ಮೊದಲು ಹುಟ್ಟಿದ್ದು ಕೌಸ್ತುಭಮಣಿ ಅಲ್ವೇ, ಕೌಸ್ತುಭಮಣಿ ರತ್ನ ವಜ್ರ, ಅದು ಬಹಳ ಕಠೋರವಾದದ್ದು. ಇವಳ ಅಂತರಂಗವೂ ಅಷ್ಟೇ ಕಠೋರ ಸಂಪತ್ತಿನದು. ಆಮೇಲೆ ಹಲಾಹಲ ಇಷ್ಟು ಭಯಾನಕವೋ ವಿಷ, ಇವಳು ಅಷ್ಟೇ ಭಯಾನಕ. ಚಂದ್ರ ಯಾವ ಥರ ಹಿಗ್ಗುವ ಕುಗ್ಗುವ ಸ್ವಭಾವ, ಡೊಂಕಾದ ರೇಖೆ ಅವನದು, ಅದೇ ರೀತಿ ಲಕ್ಷ್ಮಿಯ ಡೊಂಕುತನ ಮತ್ತು ಹಿಗ್ಗುವ ಕುಗ್ಗುವ ಸ್ವಭಾವ. ಹೀಗೆ ಒಂದೊಂದು ಸಹಜಾತರ ವಕ್ರಗುಣಗಳನ್ನು ಇವಳು ಸೆರಗಿ ಗಂಟೆ ಇಟ್ಟುಕೊಂಡು ತವ್ರ ಮನೆಯಿಂದ ಅತ್ತೆ ಮನೆಗೆ ಬರುವಾಗ ಒಡಹುಟ್ಟುಗಳ ನೆನಪನ್ನು ಇಟ್ಟುಕೊಳ್ಬೇಕು ಅಂತ ಇವನ್ನೆಲ್ಲ ಸಾವನೀರ್ ತೆಗೆದುಕೊಂಡು ಇಟ್ಟುಕೊಂಡಿದ್ದಾಳೆ, ವಿರಹ ವಿನೋದನ ಚಿಹ್ನೆಗಳಂತೆ ಅಂತೆಲ್ಲ ಕವಿ ಹೇಳ್ತಾನೆ. ಈ ಅತ್ಯದ್ಭುತವಾದ ಕಾವ್ಯ ಬಾಣಭಟ್ಟನ ಆ ಕಾದಂಬರಿ ಹಿಂದೆ ಇದೇ ವೇದಿಕೆಯಲ್ಲಿ ವಿಸ್ತೃತವಾಗಿ ಮಾತಾಡಿದ್ದೀನಿ. ಅಂದರೆ ಅದು ಸರ್ವೋತ್ತಮವಾದಂಥ ಗದ್ಯ ಕಾವ್ಯ ಬಿಡಿ. ಈ ರೀತಿಯಾದ ಕಲ್ಪನೆಯ ಸ್ವಾರಸ್ಯವೇ ಸ್ವಾರಸ್ಯ.
ಲಕ್ಷ್ಮಿಗೆ ಚಂಚಲೆ ಎನ್ನುವ ಅಪಖ್ಯಾತಿ ಹೊರಟೋಯ್ತು, ಹಿರಣ್ಯಕಶಿಪುವನ್ನೇ ಸದಾಕಾಲ ಆಶ್ರಯಿಸಿದ್ರಿಂದ ಅಂತ ಮಾಘ ಹೇಳ್ತಾ ಇದ್ದಾನೆ. ಪುರಾಣಿ ದುರ್ಗಾಣಿ ನಿಶಾತಮಾಯುಧಂ ಬಲಾನಿ ಶೂರಾಣಿ ಘನಾಶ್ಚ ಕಂಚುಕಾ ಸ್ವರೂಪ ಶೋಭೈಕ ಫಲಾನಿ ನಾಕಿನಾಂ ಗಣೈರ್ಯಮಾಶಂಕ್ಯ ತದಾದಿ ಚಕ್ರಿರೆ. ಆಮೇಲೆ ಅಲ್ಲಿವರೆಗೂ ದೇವತೆಗಳಿಗೆ ಏನೆಲ್ಲ ಇತ್ತು? ಪುರಾಣಿ ದುರ್ಗಾಣಿ ನಿಶಾತಂ ಆಯುಧಂ ಬಲಾನಿ ಶೂರಾಣಿ ಘನಾಶ್ಚ ಕಂಚುಕಾ ಸ್ವರೂಪ ಶೋಭೈಕ ಫಲಾನಿ ನಾಕಿನಾಂ ಗಣೈ ಎಂ ಆಶಂಕ್ಯ ತದಾದಿ ಚಕ್ರಿರೆ. ಹಿರಣ್ಯಕಶಿಪು ಲೋಕಗಳನ್ನು ಆಕ್ರಮಿಸಿಕೊಂಡ ಮೇಲೆ ಈ ಆಯುಧಗಳು, ಬಲಗಳು, ಅವರ ಅಲಂಕಾರಗಳು ಅಂತೆಲ್ಲ ದೇವತೆಗಳೇನಿತ್ತು ಅದು ಕೇವಲ ಅಲಂಕಾರಗಳಾದಷ್ಟೇ ಹೊರತು ವಸ್ತುಸ್ಥಿತಿಯ ಶಕ್ತಿಗಳು, ಸಂಪತ್ತಿಗಳು ಆಗಲಿಲ್ಲ. ಅವು ಏನಿದ್ರೂ ಡೆಕೋರೇಟಿವ್ ಥಿಂಗ್ಸ್ ಅಂತಷ್ಟೇ ಆಯಿತು. ಕೆಲವು ಡಿಗ್ರಿಗಳಿಗೆ ಬೆಲೆ ಇರೋದಿಲ್ಲ, ಏನಿದ್ರೂ ಅದು ಹೆಸರು ಹಿಂದೆ ಹಾಕ್ಕೊಳ್ಳೋಕ್ಕಷ್ಟೇ. ಎಷ್ಟೋ ಜನ ಪಾಪ ವಿದೇಶಗಳಿಂದ ಈಚೆಗೆ ಡಾಕ್ಟರೇಟ್ಗಳನ್ನು ಕೊಂಡುಕೊಳ್ತಕ್ಕಂಥದ್ದು ಒಂದು ವಾಡಿಕೆ ಆಗಿಬಿಟ್ಟಿದೆ. ಅದು ಶ್ರೀಲಂಕಾದಿಂದ ಮೊದಲುಗೊಂಡು ಅಮೆರಿಕಾವರೆಗೂ ಹೆಸರಿಲ್ಲದಂಥ ಯಾವ್ಯಾವುದು ಯೂನಿವರ್ಸಿಟಿಗಳು $50 ಮೊದಲುಗೊಂಡು $1,000-2,000 ಉಂಟು. ಅಲ್ಲಿ ಇರುವಂಥ ಡಿಗ್ರಿಗಳನ್ನು ಯಾವ ದೇಶದ ಯಾವ ಕಡೆಯಲ್ಲಿಯೂ ಕೂಡ ಕಡೆಗಣ್ಣಿಂದ ನೋಡ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ಪತ್ತಿ ಇರುವುದಿಲ್ಲ. ಅಂದರೆ ಇಟ್ ಕೆನಾಟ್ ಬಿ ಯೂಸ್ಡ್ ಫಾರ್ ಎನಿ ಆಕ್ಯುಪೇಷನ್. ಹೆಸರಿನ ಹಿಂದೆ ಇರುತ್ತದೆ, ಅವ್ರಿಗೂ ಡಾಕ್ಟರೇಟ್ ಇದೆ ಅಂತ ಅಂದ್ಕೊಂಡು ಏನೋ ಹೆಮ್ಮೆ ಪಡಬೇಕು. ಆಂಧ್ರ ಪ್ರದೇಶದ ದೊಡ್ಡ ವಿದ್ವಾಂಸರಿದ್ದರು, ಪುಲ್ಲೆಲ್ಲ ರಾಮಚಂದ್ರುಡು ಅಂತ. ಅವರು ಹಿಂದ್ಯಾಮ್ ಆಂಧ್ರ್ಯಾಮ್ ಗೃಹೇ ಗೃಹೇ ಅಂತ ಇದ್ರು. ಇಂಜಿನಿಯರಿಂಗ್ನಲ್ಲಿ, ಸೈನ್ಸ್ನಲ್ಲಿ ಡಾಕ್ಟರೇಟ್ಗಳು ಸ್ವಲ್ಪ ವಿರಳ. ಆದರೆ ಹಿಂದಿ ಭಾಷೆಯಲ್ಲಿ, ಆಂಧ್ರ ಭಾಷೆಯಲ್ಲಿ ಮನೆಯಲ್ಲೂ ಡಾಕ್ಟರೇಟ್ಗಳು ಅಂತ ತುಂಬ ಸವಕಲಾಗೋಗ್ಬಿಟ್ಟಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ಅಲಂಕಾರ ಮಾತ್ರ ಲೆಟ್ರೆಡ್ ಭೂಷಣ ಅಂತಾರಲ್ಲ, ಕೆಲವು ಸಂಘ ಸಂಸ್ಥೆಗಳಿಗೂ ಅಷ್ಟೇನೆ. ಕೆಲವರು ಲೆಟ್ರೆಡ್ ಭೂಷಣವಾಗಿರಬೇಕು. ಎಷ್ಟೆಷ್ಟೋ ಸಂಘ ಸಂಸ್ಥೆಗಳಲ್ಲಿ ಸ್ಲೀಪಿಂಗ್ ಮೆಂಬರ್ಸ್ ಅಂತ ಇರ್ತಾರಲ್ಲ, ಏನೂ ಕೆಲಸ ಮಾಡೋಲ್ಲ, ನಿಮ್ಮ ಹೆಸರಿದ್ರೆ ಸ್ವಲ್ಪ ನಡೆಯುತ್ತದೆ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತಂದ್ರಲ್ಲ, ಆ ರೀತಿಯಲ್ಲಿ ಹಾಗೆ ಆ ಥರ ಆಯಿತು ದಿಕ್ಪಾಲಕರ ದೇವತೆಗಳ ಕಥೆ ಅಂತ ಹೇಳ್ತಾನೆ. ಸಸಂಚರಿಷ್ಣುರ್ಭುವನಾಂತರೇಶು ಯಾಂ ಯದೃಚ್ಛಯಾಶಿ ಶ್ರಿಯದಾಶ್ರಯಶ್ರಿಯ ಅಕಾರಿ ತಸ್ಸಿ ಮುಕುಟೋಪಲಸ್ಖಲತ್ ಕರೈಸ್ತ್ರಿ ಸಂಧ್ಯಂ ತ್ರಿದಶೈರ್ದಿಶೇ ನಮಃ. ತುಂಬ ಚಮತ್ಕಾರವಾದಂಥ ಶಬ್ದಾಲಂಕಾರ. ಸಸಂಚರಿಷ್ಣುರ್ಭುವನಾಂತರೇಶು ಯಾಂ ಯದೃಚ್ಛಯಾಶಿ ಶ್ರಿಯದಾಶ್ರಯಶ್ರಿಯ, ಶ್ರಿಯದಾಶ್ರಯಶ್ರಿಯ ಆ ಶಬ್ದಗಳು ನೋಡಿ. ಅಕಾರಿ ತಸ್ಸೈ ಮುಕುಟೋಪಲಸ್ಖಲತ್ ಕರೈಸ್ತ್ರಿ ಸಂಧ್ಯಂ ತ್ರಿದಶೈರ್ದಿಶೇ ನಮಃ. ಈ ರೀತಿಯಾದ ಚಮತ್ಕಾರಗಳನ್ನು ಮಾಡ್ತಾ ಇದ್ದಾನೆ ಕವಿ ಬರವಣಿಗೆಯಲ್ಲಿ. ಆ ಹಿರಣ್ಯಕಶಿಪು ಸುಮ್ಮನೆ ದಿಗ್ವಿಜಯ ಅಂತ ಅಲ್ಲಿ ಇಲ್ಲಿ ಓಡಾಡ್ತಾ ಏನೋ ಮನಸ್ಸು ಬಂದಂತೆ ಒಂದು ದಿವಸ ವಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ರೆ ಚಂದ್ರಲೋಕದವರೆಗೂ ಹೋಗಿ ಬಂದಿದ್ದಾನೆ. ಆ ರೀತಿ ಅವನು ಹೋದಾಗ ಅವನು ಯಾವ ಕಡೆಗೆ ತಿರುಗಿದ್ರೆ ಆ ಕಡೆಗೆ ದೇವತೆಗಳು ತಿರ್ಕೊಂಡು ತಲೆ ಬಾಗಿಸ್ತಾ ಇರ್ತಾರೆ. ತಮ್ಮ ಕಿರೀಟದ ಮಣಿಗಳು, ಹರಳುಗಳು ಜಾರು ಹೋಗ್ತಾ ಇದ್ರು ಲೆಕ್ಕಿಸದೆ, ಕಿರೀಟಗಳೇ ಉದುರು ಹೋಗ್ತಾ ಇದ್ರು ಲೆಕ್ಕಿಸದೆ ತಲೆಬಾಗಿ ಕೈಯೆತ್ತಿ ನಮಸ್ಕಾರ ಮಾಡ್ತಾ ಇದ್ರು ಅಂತ. ಅಕಾರಿ ತಸ್ಯೈ ಮಕುಟೋಪಲ ಸ್ಖಲತ್ ಕರೈಹಿ ತ್ರಿಸಂಧ್ಯಂ ತ್ರಿದಶೈರ್ದಿಶೇ ನಮಃ. ಆ ದಿಕ್ಕಿಗೆ, ಅವನು ಹೋದ ದಿಕ್ಕಿಗೆ ನಮಸ್ಕಾರ ಮಾಡ್ತಾ ಇದ್ರು. ಆ ಕಡೆಗೆ ಅವನು ಸುಳಿದ ಅಂದರೆ ಸಾಕು ನಮಸ್ಕಾರ, ಅಬ್ಬಾ ಬಂದ್ಬಿಟ್ನಲ್ಲ ಅಂತಂದುಕೊಂಡು ಈ ಮಟ್ಟದಲ್ಲಿ ಗೌರವ ಇತ್ತು ಅಂತ ಹೇಳ್ಬಿಟ್ಟಂತಾನೆ. ರಾಕ್ಷಸರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆಯೇ ಹೀಗೆ ಎಕ್ಸ್ಟ್ರಾರ್ಡಿನರಿ ಆದದ್ದು. ಮೆಟೀರಿಯಲಿಸ್ಟ್ ಸ್ಟ್ರೆಂತ್ ಅನ್ನುವಂಥದ್ದು ತುಂಬ ಬಲ, ಅದಕ್ಕೆ ದೀರ್ಘಕಾಲ ಇಲ್ಲ, ಆಯುಷ್ಯ, ಶೆಲ್ಫ್ ಲೈಫ್ ಕಡಿಮೆ, ಆದರೆ ತುಂಬ ಸತಾಯಿಸುತ್ತದೆ, ಚಿತಾಯಿಸುತ್ತದೆ. ಅದನ್ನು ಕವಿ ಹೀಗೆ ಹೇಳಿದ್ದಾನೆ. ಅವರು ರಾಕ್ಷಸರು ಆ ರೀತಿಯಾಗಿ ಬಾಧೆ ಮಾಡ್ತಾ ಇದ್ರು ಅಂತ. ಈ ಹೊತ್ತಿನ ಸರ್ಕಾರ ಇತ್ಯಾದಿಗಳಲ್ಲಿ ನೋಡಿದ್ರೂ ಗೊತ್ತಾಗುತ್ತದೆ. ಲೆಫ್ಟಿಸ್ಟ್ಗಳು ಅಧಿಕಾರಕ್ಕೆ ಬಂದರೆ ಅದು ಹೇಗೆ ಗೋಳಿಡಿಸ್ತಾರೆ, ಮಿಕ್ಕವರನ್ನ ಹೇಳ ಹೆಸರಿಲ್ಲದಂತೆ ಮಾಡ್ತಾರೆ, ಎಷ್ಟೆಷ್ಟೆಲ್ಲ ತೊಂದರೆ ಮಾಡ್ತಾರೆ ಅನ್ನೋದು ನಾವು ಕಾಣ್ತಾನೇ ಇದ್ದೀವಿ, ನಿರಂತರವಾಗಿ ನೋಡ್ತಾನೆ ಇರತಕ್ಕಂಥದ್ದಾಗಿದೆ. ಒಂದು ಸ್ವಲ್ಪವೂ ಕೂಡ ಅವರ ಸೊಲ್ಲು ಬರಬಾರದು ಅನ್ನುವಂತೆ ನಡೆಸ್ತಾನೆ ಇರ್ತಾರೆ. ಆ ಬಗೆಯ ತಂತ್ರಗಳು ಮಾಡ್ತಾನೆ ಇರ್ತಾರೆ. ಹಿರಣ್ಯಕಶಿಪು ಇತ್ಯಾದಿಗಳನ್ನು ನೆನೆಸ್ಕೊಂಡಾಗ ಈ ವರ್ಣನೆ ತಾನಾಗಿ ನಮ್ಮ ಮನಸ್ಸಿಗೆ ಬರ್ತದೆ. ಆಗ ನೃಸಿಂಹಾವತಾರ ತಾಳಿದ್ದು. ಸಟಾಶ್ಚಟ ಭಿನ್ನ ಘನೇನ ಬಿಭ್ರತ ನೃಸಿಂಹ ಸಂಹೀಂ ಅತನುಂ ತನುಂ ತ್ವಯಾ ಸಮುಗ್ಧ ಕಾಂತಾ ಸ್ತನಸಂಗ ಭಂಗುರೈಃ ಉರೋರ್ವಿದಾರಂ ಪ್ರತಿಚಸ್ಕರೇ ನಖೈಃ. ಪ್ರೌಢವಾದಂಥ ಪದ್ಯ.
ಆ ಸಂದರ್ಭದಲ್ಲಿ ನೀನು ನೃಸಿಂಹಾವತಾರವನ್ನು ತಾಳಿದ್ದು ಸಟಾ ಭಿನ್ನ ಘನೇನ ಬಿಭ್ರತ, ಕೇಸರಗಳು ಭಯಾನಕವಾಗಿದ್ದಂಥ ಆ ಕೇಸರಗಳನ್ನು ಧರಿಸಿದಂಥ ಕೇಸರಿ ಮೂರ್ತಿಯಾದೆ ನೀನು. ಆಮೇಲೆ ಸಂಹೀಂತನು ಅಂದರೆ ಸಿಂಹದ ಶರೀರವನ್ನು ತಾಳದಂಥವನಾಗಿದ್ದೀಯಾ. ನೀನು ವಸ್ತುತಃ ಅತನು ಅಂದರೆ ಯಾವ ರೂಪಕ್ಕೂ ನೀನು ಅಧೀನನಲ್ಲ, ರೂಪಾತೀತನಾದವನು ನೀನು. ಅಂಥವನು ನೀನು ಒಂದು ರೂಪ ಅಂತ ಪಡ್ಕೊಂಡೆ. ಏಕೆಂದರೆ ಆಕಾರ ಅಂದರೆ ಇದು ಒಂದು ಬಿಟ್ಟು ಬೇರೆದಿಲ್ಲ ಅಂತ ಆಗುತ್ತೆ. ನಿರಾಕಾರ ಅಂದರೆ ಸಕಲಾಕಾರ ಅನ್ನುವುದಲ್ವ ತಾತ್ಪರ್ಯ. ಸ ಮುಗ್ಧ ಕಾಂತ ಸ್ತನಸಂಗ ಭಂಗುರೇರ್ ಉರೋ ವಿದಾರಂ ಪ್ರತಿಚಸ್ಕರೇನ ಕೈಹಿ. ಆಗ ಇಂಥದ್ದು ನೀನು ಮಾಡಿದ್ದು ಅಂದರೆ ತುಂಬ ಮೃದುವಾದ ಎಳೆಯದಾದಂತಹ ಉಗುರುಗಳನ್ನೇ ಆಯುಧವಾಗಿ ಬಳಸಿಕೊಂಡು ನೀನು ಅವನ ವಜ್ರಕಠಿಣವಾದಂತಹ ಉದರವನ್ನು ಸೀಳಿಬಿಟ್ಟಿಯಲ್ಲ, ಅದು ಎಷ್ಟು ವಿಶೇಷವಾದದ್ದು ಅಂತ. ನರಸಿಂಹನ ಬಗ್ಗೆ ಸಂಸ್ಕೃತದಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ವರ್ಣನ ಪದ್ಯಗಳು, ವರ್ಣನ ಕಾವ್ಯಗಳು ಎಲ್ಲ ಇರ್ತಕ್ಕಂಥವು, ಗಮನೀಯವಾದವು. ಆ ಉಗುರುಗಳು ಒಮ್ಮೆ ಪ್ರವೇಶ ಮಾಡ್ತು ಅಂತಂದರೆ ಹೊಟ್ಟೆ ಒಳಗಡೆ ಅದು ಸಾಕ್ಷಾತ್ತಾಗಿ 10 ವಜ್ರಾಯುಧಗಳೇ ಸೇರಿ ಸೀಳದಂತೆ ಆಯಿತು ಅಂತೆಲ್ಲ ಕವಿಗಳು ವರ್ಣಿಸಿದ್ದಾರೆ. ಅವನು ಯಾಕೆ ಸೀಳಿದ್ದು ಅನ್ನೋದನ್ನು ಇನ್ನೊಬ್ಬ ಕವಿ ಚಮತ್ಕಾರವಾಗಿ ಹೇಳ್ತಾನೆ. ಇವನ ಹೊಟ್ಟೆಯಲ್ಲಿ ಹುಟ್ಟಿದವನು ಪ್ರಹ್ಲಾದ, ಇನ್ನಂಥ ರತ್ನ ಇಲ್ಲಿದೆ ಅಂತ ಬಗೆದು ನೋಡೋದಕ್ಕೂ ಎಂಬಂತೆ ಅವನು ಈ ಹೊಟ್ಟೆ ಸೀಳಿಬಿಟ್ಟು ನೋಡದ ಅಂತಕ್ಕಂಥದ್ದೆಲ್ಲ. ಆಗ ಪ್ರಭುರ್ಬುಭೂಷುರ್ಭುವನತ್ರಯಸ್ಯ ಶಿರೋತಿರಾಗಾದ್ದಶಮಂ ಚಿಕರ್ತಿಷು ಅತರ್ಕಯದ್ವಿಘ್ನಮಿವೇಷ್ಟ ಸಾಹಸಃ ಪ್ರಸಾದಮಿಚ್ಛಾ ಸದೃಶಂ ಪಿನಾಕಿನಃ. ಆಮೇಲೆ ಅವನು ರಾವಣನಾಗಿ ಹುಟ್ಟಿದ. ಸರಾವಣೋ ನಾಮ ನಿಕಾಮಭೀಷಣಂ ಬಭೂವ ಕ್ಷತರಕ್ಷಣಂ ದಿವಃ. ಮತ್ತೆ ಅವನು ರಾವಣಾಸುರನ ರೂಪವನ್ನು ತಾಳದ. ಶಿವನನ್ನು ಒಲಿಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟಿದ್ರೆ 10 ತಲೆಗಳನ್ನು ಕತ್ತರಿಸಿಕೊಟ್ಟ. 10ನೇ ತಲೆ ಕತ್ತರಿಸಿಕೊಡುವಾಗ ಶಿವ ಪ್ರತ್ಯಕ್ಷನಾದ ಅಂತ ಕಥೆ. ಪ್ರಭುರ್ಬುಭೂಷು ಭುವನತ್ರಯಸ್ಯ. ಬುಭೂಷು ಅಂದರೆ ಆಗಬೇಕು ಅಂತ ಬಯಸಿದವನು, 3 ಲೋಕಕ್ಕೂ ಒಡೆಯನಾಗಬೇಕು ಅಂತ ಬಯಸಿದವನು. ಯಹ ಶಿರೋತಿರಾಗ ದಶಮಂ ಚಿಕರ್ತಿಷು. ಚಿಕರ್ತಿಷು ಅಂದರೆ ಕತ್ತರಿಸುವ ಬಯಕೆ ಉಳ್ಳವನು. ಬೇರೆ ಭಾಷೆಗಳಲ್ಲಿ ಒಂದು ವಾಕ್ಯವಾಗಿ ಹೇಳೋದು ಸಂಸ್ಕೃತದಲ್ಲಿ ಒಂದು ಪದವಾಗಿ ಬರುತ್ತದೆ. ಹೀ ಹೂ ಇಸ್ ಡಿಸೀರಿಯಸ್ ಆಫ್ ಕಟಿಂಗ್, ಚಾಪಿಂಗ್ ಆಫ್ ಅಂತ ಇಂಗ್ಲಿಷ್ನ ಒಂದು ವಾಕ್ಯ ಚಿಕರ್ತಿಷು ಅಂತ ಒಂದು ಪದ ಸಂಸ್ಕೃತದಲ್ಲಿ. ಬಬೂಷು, ಒನ್ ಹೂ ವಾಂಟ್ಸ್ ಟು ಬಿಕಮ್ ಅಂತನ್ನುವ ವಾಕ್ಯ ಬುಭೂಷು, ಆಗಬೇಕು ಅಂತ ಬಯಸುವವನು. ಈ ರೀತಿಯಾದ ಸನ್ನಂತ ಪ್ರಯೋಗಗಳು ಬೇಕಾದಷ್ಟು ಉಂಟು. ಅತರ್ಕಯದ್ವಿಘ್ನಮಿವ ಇಷ್ಟ ಸಾಹಸ. ಶಿವ 10ನೇ ತಲೆ ಕತ್ತರಿಸೋದ್ರೊಳಗಾಗಿ ಬಂದನಲ್ಲ, ಅವನಿಗೆ ಶಿವ ಬಂದ ಅನ್ನೋದಕ್ಕಿಂತ ಈ 10ನೇ ತಲೆಯನ್ನು ಕತ್ತರಿಸಿ ಕೊಡುವ ಸಾಹಸ ತಗ್ಗಿ ಹೋಯ್ತಲ್ಲ, ಅದಕ್ಕೆ ಅವಕಾಶವಾಗಲಿಲ್ವಲ್ಲ ಅಂತ ಇರುಸುಮುರುಸು ಮಾಡ್ಕೊಂಡಂತೆ ಅಷ್ಟು ಕೊಬ್ಬವನಿಗೆ ಅಂತ. ಅಂದರೆ ನಾನು ಪೂರ್ತಿ ಕಂಪ್ಲೀಟ್ ಮಾಡಬೇಕು, ಅಲ್ಲಿವರೆಗೂ ನೀನು ಸುಮ್ಮನೆ ಇರಬೇಕು ಅಂತ. 10 ತಲೆ ಕತ್ತರಿಸಿ ಕೊಟ್ಮೇಲೆ ನೀನು ಬರಬೇಕು ನನ್ನ ಬಳಿಗೆ ಅನ್ನುವ ರಾಜಸ ಈ ರಾವಣಂದು. ಸಮುತ್ಕ್ಷಿಪಂತ್ಯ ಪೃಥಿವೀಭೃತಾಂವರಂ ವರಪ್ರದಾನಸ್ಯ ಚಕಾರ ಶೂಲಿನಃ ತ್ರಸತ್ತುಷಾರಾದ್ರಿಸುತಾಸ ಸಂಭ್ರಮ ಸ್ವಯಂ ಗ್ರಹಾಶ್ಲೇಷ ಸುಖೇನ ನಿಷ್ಕ್ರಯಂ. ಹೀಗೆ ತಲೆ ಕತ್ತರಿಸಿಕೊಂಡು ವರವನ್ನು ಪಡೆದಂಥವನು ಅವನು ಶಿವನು ಕೈಲಾಸವನ್ನೇ ಎತ್ತಿ ಅಲ್ಲಾಡಿಸ್ಬಿಟ್ಟವನು. ಇವರುಗಳೆಲ್ಲ ಇದೇ ತರಹ ವರ ಕೊಟ್ಟವರಿಗೆ ಮತ್ತೆ ಪ್ರತಿ ಮಾಡ್ತಾರೆ. ಅವನಿದ್ದನಲ್ಲ ಭಸ್ಮಾಸುರ, ಶಿವನ ತಲೆ ಮೇಲೆ ಕೈ ಇಡ್ತಿ ನಿಂತು ಹೋದವನು. ಇವನು ರಾವಣಾಸುರ ಆತ್ಮಲಿಂಗವೇ ಬೇಕು ಅಂದಿದ್ದು, ಕೈಲಾಸವನ್ನೇ ತನ್ನ ತೋಳುಗಳ ಮೇಲೆ ಎತ್ತಿ ಹಿಡಿದದ್ದು. ಆಗ ಹೊಯ್ದಾಡುವ ಕೈಲಾಸದ ಕಾರಣ ಅಂಜಿದ ಪಾರ್ವತಿ ಗಟ್ಟಿಯಾಗಿ ಶಿವನನ್ನು ಅಪ್ಕೊಂಡ್ಲಲ್ಲ, ಅದೇ ಶಿವನಿಗೆ ಸಿಕ್ಕಂತ ಉಪಕಾರ ಅಂತ. ಇಷ್ಟು ವರ ಕೊಟ್ಟಿದ್ದಕ್ಕೆ ಅಷ್ಟು ಉಪಕಾರ ಮಾಡದ ಅಂತ. ತ್ರಸತ್ತುಷಾರಾದ್ರಿ ಸುತಾ ಸಸಂಭ್ರಮ ಸ್ವಯಂ ಗ್ರಹಾಶ್ಲೇಷ ಸುಖೇನ ನಿಷ್ಕ್ರಯಂ. ನಿಷ್ಕ್ರಿಯ ಅಂತಂದರೆ ಗಿಫ್ಟ್ ಇನ್ ಎಕ್ಸ್ಚೇಂಜ್ ಅಂತನ್ನುವುದು, ಪ್ರತ್ಯುಪಕಾರ ಅನ್ನುವ ಅರ್ಥ. ಪುರೀಮವಸ್ಕಂದಲು ನೀಹಿ ನಂದನಂ ಮುಷಾಣ ರತ್ನಾನಿ ಹರಾಮರಾಂಗನಾ ವಿಗೃಹ್ಯ ಚಕ್ರೇನ ಮುಚಿದ್ವಿಷಾಬಲಿ ಏತ್ತಮಸ್ವಾಸ್ಥ್ಯಂ ಅಹರ್ದಿವಂ ದಿವಃ. ಎಲ್ಲಿ ನೋಡಿದ್ರೂ ಅವನ ಶಬ್ದ ಕೇಳಿಸ್ತಾ ಇತ್ತು. ಪುರೀಂ ಅವಸ್ಕಂದ, ಈ ಒಂದು ದೇವಲೋಕದ ಮತ್ತು ದಿಕ್ಪಾಲಕರ ಊರುಗಳು ಯಾವುದಿವೆ ಅವನು ಎಲ್ಲವನ್ನೂ ಅಟಕಾಯಿಸು, ಮುತ್ತಿಗೆ ಹಾಕು. ಅವಸ್ಕಂದ ಅಂತಂದರೆ ಆವರಿಸಿಕೋ ಅಂತ. ಲುನೀಹಿ ನಂದನಂ, ನಂದನ ವನವನ್ನು ಕತ್ತರಿಸಿ ಹಾಕು. ಮುಷಾಣ ರತ್ನಾನಿ, 14 ರತ್ನಗಳು ಸಮುದ್ರ ಮಥನ ಕಾಲದಲ್ಲಿ ಬಂತು ಅಂತಾರಲ್ಲ, ಆ ರತ್ನಗಳನ್ನೆಲ್ಲವನ್ನು ಕದ್ದೊಯ್ದು ಬಿಡು. ಹರ ಅಮರಾಂಗನಾಹ, ಎಲ್ಲ ರಂಭಾ ಋಷಿ ಮೇನಕಾ ತಿಲೋತ್ತಮ ಘೃತಾಚಿ ಮನೋರಮ ಮಂಜುಘೋಷ ಹರಿಣಿ ಅಂತ ಒಂದು ರಾಶಿ ಜನ ಅಪ್ಸರೆಯರಿದ್ದಾರೆ. ಆ ಎಲ್ಲ ಅಪ್ಸರೆಯನ್ನು ಕದ್ದುಕೊಂಡು ಬಾ.
ವಿಗೃಹ್ಯ ಚಕ್ರೇ ನಮುಚಿದ್ವಿಷಾ ಬಲಿ ಏತ್ತಮಸ್ವಾಸ್ಥ್ಯ ಮಹರ್ದಿವಂ ದಿವಹ. ಹೀಗೆ ಈ ರಣರಣ ಶಬ್ದ ಘೋಷ ಆಕಾಶದಲ್ಲಿ ಸದಾಕಾಲವೂ ಇರ್ತಾ ಇತ್ತು ಅಂತ ಮಾತನ್ನು ಕವಿ ಹೇಳ್ತಾ ಇದ್ದಾನೆ. ಒಟ್ಟಿನಲ್ಲಿ ಅವನು ಈ ಮಟ್ಟದ ಉಪದ್ರವವನ್ನು ಇಂದ್ರನಿಗೆ ಮಾಡದ ಅಂತನ್ನುವ ಸಮುಚ್ಚಯ ಅಲಂಕಾರದ ಪದ್ಯ ಇದು. ಆಮೇಲೆ ಒಬ್ಬೊಬ್ಬರಾಗಿ ದೇವತೆಗಳಿಗೆ ಏನೇನು ತೊಂದರೆ ಕೊಟ್ಟ ಅಂತ ಕವಿ ಹೇಳ್ತಾನೆ. ಸ್ವಾರಸ್ಯಕಾರಿಯಾದಂಥ ಪದ್ಯಗಳು. ಸಲೀಲ ಯಾತಾನಿ ಸಭರ್ತುರಭ್ರಮೋಹ ನಚಿತ್ರ ಮುಚ್ಚೈಶ್ರವಸ ಪದಕ್ರಮಂ ಅನುದ್ರುತ ಸಂಯತಿಯೇನ ಕೇವಲಂ ಬಲಸ್ಯ ಶತ್ರು ಪ್ರಶಂಸ ಶೀಘ್ರತಾಂ. ಇಂದ್ರ ಇವನನ್ನು ಕಂಡು ಅಂಜಿ ಓಡ್ ಹೋಗ್ತಾ ಇದ್ದ. ಆಗ ಅವನಿಗೆ ಯಾವ ವಾಹನ ಬೇಗ ಹೋಗುತ್ತೋ ಅದು ಮುಖ್ಯವಾಗಿತ್ತು. ಐರಾವತ ಅಭ್ರಮು ಅಂದರೆ ಐರಾವತ ಅಂತ. ಅಭ್ರಮೋಹೋ ಸಲೀಲ ಯಾತಾನಿ. ಐರಾವತ ಮದಗಜ, ಅದರ ಗಮನವೂ ವಿಳಂಬ. ಹಾಗೆ ಹೀಗೆ 5 ಸೊಂಟಲು ಹೊಯ್ದಾಡಿಸ್ಕೊಂಡು ಹೋಗುತ್ತೆ. ಅದರ ಗತಿ ಸೌಂದರ್ಯವನ್ನು ಅವನಿಗೆ ಆಸ್ವಾದ ಮಾಡೋ ಮನಸ್ಸಿರಲಿಲ್ಲ. ಇನ್ನು ಉಚ್ಚೈಶ್ರವಸಃ ಪದಕ್ರಮ. ಉಚ್ಚೈಶ್ರವಸ್ಸು ತುಂಬ ಚೆನ್ನಾಗಿ ರೆಕ್ಕೆ ಇರತಕ್ಕಂಥ ಕುದುರೆ, ಪೆಗಸಸ್ ಅಂತ ಗ್ರೀಕ್ ಪುರಾಣ ಕಥೆಗಳಲ್ಲಿ ಬರುತ್ತಲ್ಲ, ಆ ರೀತಿಯಾದದ್ದು. ಅದು ರೆಕ್ಕೆಗಳನ್ನು ಬೀಸಿಕೊಂಡು ಕುರಪುಟಗಳ ಶಬ್ದ ಮಾಡಿಕೊಂಡು ಕೊರಳನ್ನು ಕುಂಕಿಸುತ್ತಾ ಅಲ್ಲಿರತಕ್ಕಂಥ ಮೇಲಿನ ಹಿಳಿಲು ಜೂಲು ಯಾವುದಿವೆ ಅದನ್ನು ಹೊಯ್ದಾಡಿಸಿಕೊಂಡು ಬಾಲವನ್ನು ಬೀಸಿಕೊಂಡು ಚವರಿ ತರಹ ಯಾವ ತರಹ ಹೋಗ್ತಾ ಇತ್ತು. ಅದರ ಬೇರೆ ಬೇರೆ ಗತಿಗಳು ಉಂಟು. ಅಶ್ವಧಾರ ಅಂತ ಕರೀತಾರೆ. ಆ ಕುದುರೆಯ ಓಟದ ಕ್ರಮಗಳು ಏನು ಅಂತೆಲ್ಲ ಅಶ್ವಶಾಸ್ತ್ರಗಳಲ್ಲಿ ಬರುತ್ತದೆ. ಹಾಗೆ ಅದರ ನಡಿಗೇನೂ ಅವನಿಗೆ ಮೆಚ್ಚೋಕ್ಕಾಗ್ತಾ ಇರಲಿಲ್ಲ. ಇದು ಬೇಗ ಓಡೋಗ್ಬೇಕು, ಇದು ವಯ್ಯಾರ ಮಾಡ್ಕೊಂಡು ಹೋದರೆ ಏನು ಪ್ರಯೋಜನ ಅಂತ ಅವನಿಗೆ. ಅನುದ್ರುತ ಬೀಯಿಂಗ್ ಚೇಸ್ಡ್ ಬೈ ರಾವಣ. ಅನುದ್ರುತ ಅಂತಂದರೆ ಫಾಲೋಡ್, ಅನುಧಾವಿತ ಅಂತ. ಏನ ಕೇವಲಂ ಬಲಸ್ಯ ಶತ್ರು ಪ್ರಶಂಸ ಶೀಘ್ರತಾಂ. ಅವನ ತಕ್ಷಣ ಯಾವುದು ವೇಗವಾಗಿ ಹೋಗುತ್ತೋ ಅದು ಬೇಕಾದ್ದು ವಾಹನ ಅಂತ ಅಂದುಕೊಂಡ ಅಂತ. ಎಷ್ಟು ಚಮತ್ಕಾರವಾಗಿ ಬರೆದಿದ್ದಾನೆ ಕವಿ. ನಿಜವಾಗಲೂ ನಮಗೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ದಾಗ, ಕಸಿವಿಸಿ ಇದ್ದಾಗ, ಕ್ಷೋಭೆ ಇದ್ದಾಗ ಯಾವುದರ ಆಸ್ವಾದಕ್ಕೂ ಅವಕಾಶವಾಗೋಲ್ಲ. ಹಸಿವು ಬಾಯಾರಿಕೆಗಳಿಂದ ಅನಾರೋಗ್ಯದಿಂದ ತತ್ತರಿಸ್ತಾ ಇದ್ದರೆ ಯಾವ ಕಲೆ ಮೆಚ್ಚೋಕ್ಕಾಗುತ್ತೆ? ಯಾವುದು ಮೆಚ್ಚೋಕ್ಕಾಗೋದಿಲ್ಲ. ಅದು ಆ ಬಾಧೆ ಇದ್ದಾಗ ಹಾಗೆ. ಗಾರ್ಡನ್ ಇದ್ದರೆ ಒತ್ತರಿಸಿಕೊಂಡು ಬರ್ತಾ ಇದ್ದಾಗ ನಮಗೆ ತಕ್ಷಣವೇ ಎಲ್ಲ ಮರೆತು ಹೋಗ್ಬಿಡುತ್ತೆ, ಯಾವುದೂ ಬೇಡ ಅನಿಸುತ್ತೆ. ಕೈಯಲ್ಲಿದ್ದ ಪುಸ್ತಕ ಹಾಗೆ ಬಿದ್ದು ಹೋಗ್ಬಿಡುತ್ತೆ. ಸಿನಿಮಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಅಬ್ಸಾರ್ಬಿಂಗ್ ಆಗಿದ್ರೂ ಅದು ಯಾವ ಮಾಯದಲ್ಲೂ ನಿದ್ರೆಯಲ್ಲಿ ಜಾರಿ ಇರ್ತೀವಿ, ಅದರ ಪಾಡಿಗೆ ಅದು ಮುಂದುವರಿತಾ ಇರ್ತದೆ. ಹೀಗಾಗುತ್ತದೆ. ಆಹಾರ ನಿದ್ರಾ ಭಯಮೈಥುನಾನಿ ಅಂತ ಮೂಲಭೂತವಾದಂಥ ಮನುಷ್ಯರ ಜೀವ ಸಾಮಾನ್ಯದ ಒತ್ತಡಗಳು ಯಾವುದಿವೆ ಅವುಗಳು ಅಟಕಾಯಿಸಿದಾಗ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಮತ್ತು ಪಾಪ ಇಂದ್ರ ಇಷ್ಟು ಒದ್ದಾಡ್ದ, ಎಲ್ಲೆಲ್ಲೋ ಹೋಗಿ ಗುಹೆಗಳಲ್ಲಿ ಬಚ್ಚಿಟ್ಕೊಂಡ. ಪುರಾಣಗಳಲ್ಲಿ ಎಷ್ಟೋ ಕಡೆ ಬರುತ್ತೆ. ಒಬ್ಬೊಬ್ಬ ರಾಕ್ಷಸ ಬಂದು ಎಷ್ಟೋ ಕಾಲ ಅಮರಾವತಿಯನ್ನು ಆಳಿದರೆ ಇವ್ರಿಗೆ ಪಾಪ ಗತಿ ಇಲ್ಲದೆ, ನೆಲೆ ಇಲ್ಲದೆ, ಇವ್ರು ಯಾವುದೋ ಮೇರು ಪರ್ವತದ ಗುಹಾಂತರಗಳಲ್ಲಿ ಬಚ್ಚಿಟ್ಕೊಂಡಿರಬೇಕು. ಎಷ್ಟೋ ಬಾರಿ ಹಾಗಾಗಿದ್ದು ಉಂಟಲ್ಲ. ಈಗ ಇಲ್ಲಿಯೇ ಆಗಿದೆ. 3 ಮತ್ತೊಂದು ಸೀಟ್ ತೆಗೆದುಕೊಂಡು ಇವರ ಸ್ಥಾನದಲ್ಲಿ ಕೂತಿದ್ದಾರೆ. ವಿಚಿತ್ರ ದಾಂಪತ್ಯ ಇವರದು. ಅದು ದಾಂಪತ್ಯ ಅನ್ಬೇಕು, ಕೂಡಾವಳಿ ಅನ್ಬೇಕು, ಲಿವಿಂಗ್ ಟುಗೆದರ್ ಅನ್ಬೇಕು, ಡೈಯಿಂಗ್ ಟುಗೆದರ್ ಅನ್ಬೇಕು, ಗೊತ್ತಾಗೋದಿಲ್ಲ. ಇವರುಗಳೆಲ್ಲ ಎಲ್ಲೋ ಗುಹಾಂತರಗಳಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ವಾಜಪೇಯಿ ಹೇಳ್ತಾ ಇದ್ರಂತೆ, ನಾವು ಸದಾ ಹೀಗೆ ಹೋಗ್ತಕ್ಕಂಥದ್ದು, ಎಲ್ಲೋ ಡಾರ್ಕ್ನೆಸ್ಗೆ ಯೋಚನೆ ಮಾಡೋದು ಬೇಡ ಅಂತ. ಒಮ್ಮೆ ಲೋಕಸಭಾ ಎಲೆಕ್ಷನ್ನಲ್ಲಿ ಎಲ್ಲವೂ ಸೋತಿದ್ದಾಗ ಅವತ್ತು ರಿಸಲ್ಟ್ ಎಲ್ಲ ಬಂದಮೇಲೆ ವಾಜಪೇಯಿ ಅಡ್ವಾಣಿ ಜೊತೆಗೆ ಯಾವ್ದಾದ್ರು ಒಂದು ಸಿನಿಮಾಗೆ ಹೋಗೋಣ ಬನ್ನಿ ಅಂತ ಕರೆದ್ರಂತೆ. ಪಾಪ ಇನ್ನೇನು ಮಾಡೋಕ್ಕಾಗುತ್ತೆ? ಮನಸ್ಸಿನ ಖೇದವನ್ನು ಹೇಗಾದರೂ ಅಪನೋದನ ಮಾಡಿಕೊಳ್ಳಬೇಕು. ಅಶಕ್ನು ವನ್ಸೋಡು ಮಧೀರ ಲೋಚನ ಸಹಸ್ರ ರಶ್ಮೇರಿವ ಯಸ್ಯ ದರ್ಶನಂ ಪ್ರವಿಶ್ಯ ಹೇಮಾದ್ರಿ ಗುಹಾಗೃಹಾಂತರಂ ದಿನಾಯ ಬಿಭ್ಯದ್ ದಿವಸಾನಿ ಕೌಶಿಕ. ಅವನು ಕೌಶಿಕ ಅಂತ ಇಂದ್ರನಿಗೆ ಒಂದು ಹೆಸರು. ಕೌಶಿಕ ಅಂದರೆ ಗೂಬೆ ಅಂತ ಕೂಡ ಅರ್ಥ ಉಂಟು. ಕೌಶಿಕ ಅಂತ ವಿಶ್ವಾಮಿತ್ರನಿಗೂ ಹೆಸರು ಉಂಟು. ಸಂಸ್ಕೃತದಲ್ಲಿ ಬಹಳ ವಿಚಿತ್ರ. ಒಂದೇ ಪದ ಒಳ್ಳೆಯದು ಕೆಟ್ಟದ್ದು ಎಲ್ಲಕ್ಕೂ ಅರ್ಥ ಇದೆ. ಇವನು ಕೌಶಿಕ. ಇವನು ಇಷ್ಟು ಪ್ರಖರನಾಗಿ ಬೆಳಗುತ್ತಾ ಇದ್ದರೆ ಹಿರಣ್ಯಕಶಿಪು ಆ ಪ್ರಭೆ ಇವನ ಕಣ್ಣು ಕುಕ್ತಂತೆ. ಹೇಳಿ ಕೇಳಿ ಸಹಸ್ರಾಕ್ಷ, 1000 ಕಣ್ಣು. ಇಷ್ಟು ಕುಕ್ಕಿ ಮೈಯೆಲ್ಲ ಸುಟ್ಟು ಹೋಗಿರಬೇಡ. ಅದಕ್ಕೆ ಹೋಗ್ಬಿಟ್ಟು ಗೂಬೆಗೆ ಪಾಪ ಸೂರ್ಯನ ಬೆಳಕಾಗೋದಿಲ್ಲ, ಹಗಲೆಲ್ಲೂ ಕಾಣೋಕ್ಕಾಗೋಲ್ಲ, ಗುಹೆ ಒಳಗೆ ಅವತಿಟ್ಟುಕೊಳ್ಳುತ್ತೆ. ಹಾಗೆ ಅವನು ಹೇಮಾದ್ರಿ ಗುಹಾಗೃಹಾಂತರಂ. ಹೇಮಾದ್ರಿ ಅಂತಂದರೆ ಬಂಗಾರದ ಬೆಟ್ಟ, ಮೇರು. ಆ ಮೇರು ಪರ್ವತದ ಗುಹೆ ಒಳಗೆ ಹೋಗಿ ಬಿಭ್ಯದ್ ದಿವಸಾನಿ ಕೌಶಿಕ, ಭಯಭಯದ ದಿವಸಗಳನ್ನೆಲ್ಲ ಹಾಗೆ ಕಳೆದ. ಹಾಗೆ ದಿಕ್ಕಾಪಾಲಾಗಿಬಿಟ್ಟ. ಇನ್ನು ವಿಷ್ಣುವು ಕೂಡ ತಾನು ಏನು ಮಾಡದೆ ಕೂತುಬಿಟ್ಟ.
ಬೃಹಚ್ಛಿಲ ನಿಷ್ಠುರ ಘಟ್ಟನಾದ್ ವಿಕೀರ್ಣ ಲೋಲಾಗ್ನಿಕಣಂ ಸುರದ್ವಿಷಃ ಜಗತ್ಪ್ರಭೋರ ಪ್ರಸಹಿಷ್ಣು ವೈಷ್ಣವಂ ನಚಕ್ರಮಸ್ಯಾಕ್ರಮತಾಧಿಕಂಧರಂ. ಅಧಿಕಂಧರಂ ಇವನ ಕೊರಳಿನ ಮೇಲೆ ರಾವಣಾಸುರನ 10 ಕೊರಳು, ಅದರ ಮೇಲೆ ವೈಷ್ಣವಂ ಚಕ್ರಂ ಜಗತ್ಪ್ರಭೋಹೋ ಅಪ್ರಸಹಿಷ್ಣು, ಅಂದರೆ ಯಾವುದನ್ನು ಸಹಿಸದೆ ಕತ್ತರಿಸ್ತಕ್ಕಂಥ ಚಕ್ರ ವಿಷ್ಣುವಿನದು ಯಾವುದಿದೆ ಅದು ಕೂಡ ಬೃಹಚ್ಛಿಲ ನಿಷ್ಠುರ ಘಟ್ಟನಾದ್ ವಿಕೀರ್ಣ ಲೋಲಾಗ್ನಿ ಕಣಂ. ಬೆಟ್ಟದ ಬಂಡೆಗಲ್ಲುಗಳು ಗಂಡಶಿಲೆ ಅಂತಿವೆ, ಅವುಗಳ ಮೇಲೆ ಚಕ್ರ ಹಾದು ಹೋದರೆ ಕಿಡಿಗಳು ಏಳತ್ವೆ, ವಿಸ್ಫುಲಿಂಗ ಅಂತಾರಲ್ಲ, ಸ್ಪಾರ್ಕ್ಸ್ ಬರುತ್ತವೆ. ಆ ರೀತಿ ಇವನ ಕೊರಳೆಂಬ ಬಂಡೆಗಲ್ಲುಗಳ ಮೇಲೆ ಚಕ್ರ ಹಿಂಗೆ ಹೋಗಿ ಕಿಡಿಗಳು ಬಂತೆ ಹೊರತುನವೇ ಇವನು ಸಾಯಲಿಲ್ಲ. ವಿಷ್ಣುವಿನ ಚಕ್ರ ಕೂಡ ಏನೂ ಮಾಡದಂಥ ರೀತಿಯಲ್ಲಿ ಆಗ್ಬಿಡ್ತು ಅಂತ. ಇನ್ನು ಪಾಪ ಕುಬೇರನ ಗತಿ. ವಿಭಿನ್ನ ಶಂಕ ಕಲುಷೀಭವನ್ ಮುಹುರ್ಮದೇನ ದಂತೀವ ಮನುಷ್ಯ ಧರ್ಮಣ ನಿರಸ್ತ ಗಾಂಭೀರ್ಯಮಪಾಸ್ತ ಪುಷ್ಪಕಂ ಪ್ರಕಂಪಯಾಮಾಸ ನ ಮಾನಸಂ ನ ಸಹ. ವಿಭಿನ್ನ ಶಂಕ ಕಲುಷೀಭವನ್ ಮುಹು ಮದೇನ ದಂತೀವ ಮನುಷ್ಯ ಧರ್ಮಣ ನಿರಸ್ತ ಗಾಂಭೀರ್ಯಂ ಅಪಾಸ್ತ ಪುಷ್ಪಕಂ ಪ್ರಕಂಪಯಾಮಾಸ ನ ಮಾನಸಂ ನ ಸಹ. ಕುಬೇರನ ಸ್ಥಿತಿ ಇನ್ನೊಂಥರ. ಅವನಲ್ಲಿ ನವನಿಧಿಗಳು ಉಂಟು. ಆ ನವನಿಧಿಗಳು ಶಂಖ, ಮಕರ, ಕಚ್ಚಪ, ಪದ್ಮ, ಮಹಾಪದ್ಮ, ನೀಲ, ಮುಕುಂದ ಅಂತೆಲ್ಲ ಉಂಟು. ಒಂದು ಆನೆ ಸರೋವರಕ್ಕೆ ಬಂದು ಮಾನಸ ಸರೋವರದಂಥ ನಿರ್ಮಲ ಜಲ ಪೂರ್ಣವಾದ ಸರೋವರಕ್ಕೆ ಬಂದು ನುಗ್ಗಾಡಿದ್ರೆ ಅದರ ತಳದಲ್ಲಿರ್ತಕ್ಕಂಥ ಶಂಖ, ಕವಡೆ, ಕಪ್ಪೆ ಚಿಪ್ಪುಗಳು ಪುಡಿ ಆಗುವಂತೆ ನುಗ್ಗುತ್ತದಲ್ಲ, ಹಾಗೆ ಅಂತ ಒಂದರ್ಥ. ಕುಬೇರನ ಮನಸ್ಸೆಂಬ ಮಾನಸ ಸರೋವರಕ್ಕೆ ನುಗ್ಗಿತು ರಾವಣ ಅನ್ನುವ ಆನೆ. ಮಾನಸಂ ಅಂತ ಅಂದಾಗ ಮನಸ್ಸು ಮಾನಸ ಸರೋವರ ಅಂತ 2 ಅರ್ಥ ಆಗುತ್ತದೆ. ಇವನ ಮನಸ್ಸನ್ನು ಬಗ್ಗಡ ಮಾಡ್ತು, ಆನೆ ನೀರನ್ನು ಬಗ್ಗಡ ಮಾಡುತ್ತದೆ. ಇವನ ನಿಧಿಗಳನ್ನೆಲ್ಲ ಪುಡಿ ಮಾಡುತ್ತು. ಮತ್ತು ಆ ಆಳ ಯಾವುದಿತ್ತು, ಆ ಗಾಂಭೀರ್ಯ ಅನ್ನೋದಕ್ಕೆ ಆಳ ಅಂತ ಒಂದರ್ಥ. ಇನ್ನೊಂದು ಮನಸ್ಸಿನ ಒಂದು ಗಟ್ಟಿತನ, ಅದು ಹೊಯ್ದಾಡುವಂತೆ ಮಾಡಿದ್ದಾಯಿತು. ಅಪಾಸ್ತ ಪುಷ್ಪಕಂ, ಒಂದು ಆನೆ ಸರೋವರಕ್ಕೆ ಬಂದರೆ ಅಲ್ಲಿದ್ದ ಕಮಲ, ಕಲ್ಹಾರ, ನೈದಿರಗಳು ಎಲ್ಲ ಕಿತ್ತು ಹೋಗುತ್ತವಲ್ಲ. ಪುಷ್ಪಕ ಅನ್ನೋದಕ್ಕೆ ಪುಷ್ಪಕ ವಿಮಾನ ಅಂತಲೂ ಅರ್ಥ ಉಂಟು. ಕಮಲದ ಸರೋವರದಲ್ಲಿ ಎಲ್ಲ ಪುಷ್ಕರಣಿಯಲ್ಲಿದ್ದ ಹೂಗಳೆಲ್ಲ ನಾಶವಾದವು, ಜೊತೆಗೆ ಅವನು ಪುಷ್ಪಕವನ್ನು ಅಪಹರಿಸಿಬಿಟ್ಟ ರಾವಣ. ಹೀಗೆ ಮಾಡದ ಈ ರೀತಿಯಾಗಿ ಪರಿಪರಿಯಾದ ಕಷ್ಟವನ್ನು ಕೊಟ್ಟಿಕೊಂಡು ಅವನು ಎಲ್ಲರನ್ನೂ ತ್ರಾಸ ಮಾಡ್ತಾ ಇದ್ದಾನೆ ಅಂತ ಮುಂದೆ ಯಮ, ವರುಣ ಇತ್ಯಾದಿಗಳನ್ನೆಲ್ಲವನ್ನ ಹೇಳ್ತಾ ಬರ್ತಾನೆ ಕವಿ. ಇಲ್ಲೆಲ್ಲ ಇವನು ಮುಖ್ಯವಾಗಿ ಆಧರಿಸಿದ್ದು ಕಾಳಿದಾಸನ ಕುಮಾರ ಸಂಭವದ 2ನೇ ಸರ್ಗದಲ್ಲಿ ದೇವತೆಗಳೆಲ್ಲ ಬ್ರಹ್ಮನ ಬಳಿಗೆ ಹೋಗಿ ತಾರಕಾಸುರನ ಪೀಡೆ ಎಂಥದ್ದು ಅಂತ ಹೇಳ್ತಾರೆ. ಅಲ್ಲಿ ಈ ದಿಕ್ಪಾಲಕರಿಗೆ ಹೇಗೆ ತೊಂದರೆ ಕೊಟ್ಟ ಅಂತ ಅಲ್ಲಿಯ ವರ್ಣನೆ ಬೇರೆ, ಆದರೆ ಅಲ್ಲಿಯ ಮೇನ್ ಥೀಮ್ ಅಂತ ಏನು ಹೇಳ್ತೀವಿ, ಆ ಸಬ್ಜೆಕ್ಟ್ ಡೀಲಿಂಗ್ ನೇಚರ್ ಅಂತ ಕರಿತೀವಲ್ಲ, ವಸ್ತು ನಿರ್ವಾಹ ಕ್ರಮವನ್ನು ಇವನು ಅಲ್ಲಿಂದ ಸ್ವೀಕರಿಸಿದ್ದಾನೆ. ಕಾಳಿದಾಸ ಎಷ್ಟು ಕವಿಗಳಿಗೆ ಅವನು ಸಾಲ ಕೊಟ್ಟಿದ್ದಾನೆ ಅಂತಂದರೆ ಯಾರು ತೀರಿಸೋ ಗೋಜಿಗೆ ಹೋಗಿಲ್ಲ, ಬಡ್ಡಿ ಬೆಟ್ಟದಷ್ಟು ಬೆಳೆದು ಬಿಟ್ಟಿದೆ. ಕಾಳಿದಾಸನಿಗೆ ಎಲ್ಲರೂ ಆಧಮರ್ಣ್ಯವನ್ನು ಹೊಂದಿದ್ದಾರೆ. ನಾಳೆ ಮಿಕ್ಕ ಭಾಗ ನೋಡೋಣ. ನಮಸ್ಕಾರ.